ವಿದ್ಯಾರ್ಥಿಗಳೇ, ಇವತ್ತು ನಮ್ಮ ಸಮೃದ್ಧ ಅಂಗವಿಕಲರ ಸಂಸ್ಥೆಗೆ ಸಮರ್ ಕ್ಯಾಂಪ್ ಅಂದರೆ ಬೇಸಿಗೆ ಶಿಬಿರದಲ್ಲಿ ನಾವು ಈಗಾಗಲೇ ಕೆಲವೊಂದು ತರಬೇತಿಗಳನ್ನ ನೀಡ್ತಾ ಇದ್ದೀವಿ. ಆ ತರಬೇತಿಗಳ ಜೊತೆಗೆ ವಿಶೇಷವಾದ ವ್ಯಕ್ತಿಗಳ ಜೊತೆಗೆ ನಿಮಗೆಲ್ಲ ಅವರಿಂದ ಆದಷ್ಟು ಏನಾದರೂ ಒಂದು ಮಾಹಿತಿಯನ್ನು ಕೊಡಬೇಕಂತ ನಾವು ಕೆಲವೊಂದು ಸರ್ಗಳಿಗೆ ಹೇಳಿದ್ವಿ. ಅದೇ ಥರ ಇವತ್ತು ರಾಜನ್ ಆಶೀರ್ವಾಡ್ ಸರ್ ಹಾಗೂ ಮಾತೇಶ್ ಪಾಟೀಲ್ ಸರ್ ಬಂದಿರ್ತಾರೆ. ಅವರಿಗೆ ತುಂಬ ಹೃದಯದ ಜೋರ ಚಪ್ಪಾಳೆ ಮೂಲಕ ಸ್ವಾಗತ ಕೊಡಬೇಕಂತ ಮೊಟ್ಟ ಮೊದಲಿಗೆ ರಾಜನ್ ಆಶೀರ್ವಾಡ್ ಸರ್ ಅವರಿಗೆ ಗಿಡ ಮತ್ತು ನೆನಪಿನ ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಆತ್ಮೀಯವಾಗಿ ಬರಮಾಡ್ಕೊಳ್ಳೋಣ. ಅದೇ ರೀತಿ ಈಗ ಮತ್ತೊಬ್ಬರು ವಿಶೇಷವಾದ ವ್ಯಕ್ತಿಯಾದಂತಹ ಮಾತೇಶ್ ಪಾಟೀಲ್ ಸರ್ ಅವರು ಕೂಡ ಬಂದಿರ್ತಾರೆ. ಅವರು ಕೂಡ ಗಿಡ ಮತ್ತೆ ನೆನಪಿನ ಕಾರ್ಯಕ್ರಮಕ್ಕೆ ಕೊಟ್ಟು ಸ್ವಾಗತವನ್ನು ಕೋರೋಣ. ಥ್ಯಾಂಕ್ ಯು ಸರ್. ಇದೀಗ ನಿಮ್ಮೊಂದಿಗೆ ರಾಜನ್ ಆಶೀರ್ವಾಡ್ ಸರ್ ಅವರು ಒಂದೆರಡು ತಮ್ಮ ತರಬೇತಿಯನ್ನ ನಿಮ್ಮ ಮೂಲಕ ಹೇಳ್ತಾರೆ. ಕನ್ನಡದ ತಾಯಿ ರಾಜರಾಜೇಶ್ವರಿಗೆ ಅನಂತ ಕೋಟಿ ನಮ್ಮ ನಮಸ್ಕಾರಗಳನ್ನು ನಮನಗಳನ್ನು ಸಮರ್ಪಿಸಿ ಸಮೃದ್ಧಿ ಅಂಗವಿಕಲ ಸಂಸ್ಥೆ ಆ ಸಂಸ್ಥೆಯ ಪದಾಧಿಕಾರಿಗಳ ಜೊತೆಗೆ ನಮ್ಮದು ಭಾಳ ವರ್ಷಗಳಿಂದ ಒಡನಾಟ. ಶುರುವಾತಿಗೆ ನನ್ನ ಗೆಳೆಯರೊಬ್ಬರು ದೇಶನೂರವರು ಬಸವರಾಜ್ ಕೊಟ್ಟಿಗೆ ಅನ್ನೋರು ಪಾಟೀಲವರ ಒಂದು ನಂಬರ್ ಕೊಟ್ಟು ಮಾತಾಡೋಕ್ಕೆ ಹೇಳಿದರು. ಮಾತಾಡಿದೆ, ಅಲ್ಲಿಂದ ಶುರುವಾಯಿತು. ಆ ಒಂದು ಶುರುವಾದಂಥ ಪಯಣ ಆಗಾಗ ನಮ್ಮನ್ನು ಶಿವನಗೌಡ ಪಾಟೀಲ್ ಅವರು ನೆನೆಸ್ಕೊಳ್ತಿರ್ತಾರೆ. ಕಾರ್ಯಕ್ರಮಗಳು, ಸಂಗೀತ ಕಾರ್ಯಕ್ರಮಗಳು ನಮ್ಮಲ್ಲಿ ಸುಮಾರು ಈಗ ಹೋದ ವರ್ಷ 2 ಕಾರ್ಯಕ್ರಮಗಳನ್ನು ನಾವು ಸಂಗೀತ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಒಂದು ಬಾಳೆಯ ವಚನ ಮಠದೊಳಗ ಒಂದು ಮೊದಲನೇ ಕಾರ್ಯಕ್ರಮ. ಇವತ್ತು ತಮ್ಮೆಲ್ಲರ ಜೊತೆಗೆ ಒಂದಷ್ಟು ಕ್ಷಣಗಳನ್ನು, ಅವಿಸ್ಮರಣೀಯ ಕ್ಷಣಗಳನ್ನು ಕಳೆಯುವಂಥ ಸೌಭಾಗ್ಯ ಅವರಿಂದ ಬಂತು, ಅವರೆಲ್ಲ ಪದಾಧಿಕಾರಿಗಳು ಬಂತು. ಅವರಿಗೆ ನನ್ನ ಪರವಾಗಿ, ನನ್ನ ಸಂಘಟನೆಯ ಪರವಾಗಿ ತುಂಬ ಹೃದಯ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತಿನ ಒಂದು ಈ ಬೇಸಿಗೆ ಶಿಬಿರದ ವಿಶೇಷ ಕಾರ್ಯಕ್ರಮಕ್ಕೆ ಬಹಳ ಆತ್ಮೀಯರು, ಸಹೋದರ ಸಮಾನವಾದಂಥ ಉದ್ಯಮಿಗಳು, ನಮ್ಮ ಭಾಗದ ಸಾಕಷ್ಟು ಯುವಕರಿಗೆ ಉದ್ಯೋಗವನ್ನು ನೀಡಿ ಅವರ ಬಾಳಲ್ಲಿ, ಅವರ ಬದುಕಿನಲ್ಲಿ ಬೆಳಕನ್ನು ತಂದುಕೊಟ್ಟಂತಹ ಆತ್ಮೀಯರಾದ ಮಾತೇಶ್ ಪಾಟೀಲ್ ಸರ್ ಅವರೇ, ಭಾಳಷ್ಟು ಅವರ ಜೊತೆನೂ ಕೂಡ 16 ವರ್ಷಗಳಿಂದ ನಮ್ಮ ಒಡನಾಟ. ಹಾಗೆಯೇ ಯಾವಾಗ ಸಮೃದ್ಧಿ ಅಂಗವಿಕಲರ ಸಂಸ್ಥೆ ಶಾಹುನಗರದಲ್ಲಿತ್ತು, ಬಹಳಷ್ಟು ವರ್ಷದಿಂದ ನಮ್ಮ ಶಿವನಗೌಡರು ಭಾಳಷ್ಟು ಸಲ ಕರೆ ಮಾಡಿದ್ರು, ಕರೆದ್ರು, ಬರೀ ಸರ್ ಒಂದು ಸರಿ ಅಂತೇಳಿ. ಆದರೆ ಕೆಲಸದ ಒತ್ತಡದಿಂದ ಬರೋಕ್ಕಾಗಿರಲಿಲ್ಲ. ಆದರೆ ನಿರಂತರವಾದ ಸಂಪರ್ಕ ನಮ್ಮ ಶಿವನಗೌಡರ ಜೊತೆಗೆ, ಪ್ರಶಾಂತ್ ಅವ್ರ ಜೊತೆಗೆ, ರಾಜು ಅವ್ರ ಜೊತೆಗೆ ಎಲ್ಲ ಇತ್ತು. ಮತ್ತು ಬಾಳೆಹೊನ್ನೂರಿನ ಒಂದು ಕಾರ್ಯಕ್ರಮ ನಾವು ಮಾಡಿದಾಗ ಬಾಳೆಹೊನ್ನೂರು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಡೀತಕ್ಕಂಥ ಜಾತ್ರಾ ಮಹೋತ್ಸವದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮ ನೋಡಿದಂಥ ಎಲ್ಲ ಜನರು ಈ ಕಾರ್ಯಕ್ರಮವನ್ನು ಊರಲ್ಲಿ ಇಡಬೇಕಾಗಿತ್ತು, ಇಲ್ಲಿ ಬೇಡ ಅಂಥೇಳಿ ಅಂತಿದ್ರು. ಅಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ತದನಂತರ ನವೆಂಬರ್ 1 ರಾಜ್ಯೋತ್ಸವದ ಅಂಗವಾಗಿ ನಮ್ಮ ಬೆಳಗಾವಿ ತಾಲೂಕಿನ ಹೊಸ ವಂಟಮೂರಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆ ಕಾರ್ಯಕ್ರಮದಲ್ಲೂ ಕೂಡ
ಇನ್ನೂ ಕೂಡ ಆ ಕಾರ್ಯಕ್ರಮದ ಬಗ್ಗೆ, ಆ ಕಾರ್ಯಕ್ರಮದಲ್ಲಿ ಒಂದು ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟಂಥ ತಮ್ಮೆಲ್ಲರ ಬಗ್ಗೆ ಇನ್ನೂ ಕೂಡ ನಮ್ಮ ಹುಡುಗರು, ನಮ್ಮ ಸಂಘಟನೆಯವರು ಅಷ್ಟೇ ಅಲ್ಲ, ಆ ಊರಲ್ಲಿರುವಂಥ ಎಲ್ಲ ಜನರು ಮಾತಾಡ್ತಾರೆ. ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮತ್ತು ಕಸೋನ ಮತ್ತೊಂದು ಕಾರ್ಯಕ್ರಮಕ್ಕೆ ವಿಚಾರಗಳನ್ನು ಕೂಡ ಭಾಳಷ್ಟು ಸಲ ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ಸ್ವಾಮೀಜಿ 3 ಗಂಟೆ ಕುತ್ಕೊಂಡು ನೋಡಿದ್ರೆ ಮುಕ್ತಿ ಮಠದ ಭಾಳಷ್ಟು ದೊಡ್ಡ ಪ್ರಸಿದ್ಧವಾದಂಥ ರಾಷ್ಟ್ರೀಯ ಹೆದ್ದಾರಿ ಮೇಲೆ ರುದ್ರಮಟ್ಟಿಯಲ್ಲಿರುವಂಥ ಪಂಚಗ್ರಾಮ ಮುಕ್ತಿ ಮಠದ ಶ್ರೀಗಳು ಸೋಮೇಶ್ವರ ಶ್ರೀಗಳು ಕೂಡ ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು, ವೇದಿಕೆ ಕಾರ್ಯಕ್ರಮ ಮುಗಿಸಿ ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗುವಂಥ ಸಂದರ್ಭಗಳನ್ನ ನಾವು ಭಾಳಷ್ಟು ಕಡೆ ನೋಡಿದ್ದೀವಿ ಸ್ವಾಮೀಜಿಗಳನ್ನ. ಆದರೆ ನಮ್ಮ ಶಿವನಗೌಡರು ಅವ್ರ ತಂಡದವರು ಬಂದು ಅಲ್ಲಿ ರಸಮಂಜರಿ ಕಾರ್ಯಕ್ರಮ ನೀಡೋರಿದ್ದಾರೆ ಅಂತ ಗೊತ್ತಾದ ನಂತರ 3 ತಾಸು ಸುಮಾರು 3 ಗಂಟೆಗಳ ಕಾಲ ಅವರು ಕೂಡ ಸ್ವಾಮೀಜಿಗಳು ವೇದಿಕೆಯಲ್ಲಿ ಕೂತ್ಕೊಂಡು ಆ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದು ಬಹಳ ವಿಶೇಷವಾಗಿತ್ತು. ಮತ್ತು ಸಾಕಷ್ಟು ಜನ ಅಲ್ಲಿ ಪ್ರೇಕ್ಷಕರು ಸೇರಿದರು. ಅದರ ನಂತರ ಮೊನ್ನೆನೇ ನಡೆದಂಥ ಸಂಕ್ರಮಣದಲ್ಲಿ ನಡೆದಂಥ ದೊಡ್ಡ ಜಾತ್ರೆ, ಪ್ರತಿ ವರ್ಷ ಮುಕ್ತಿಮಠದಲ್ಲಿ ನಡ್ತಕ್ಕಂಥ 5 ದಿನಗಳ ವಿಶೇಷವಾದಂಥ ಜಾತ್ರೆಯಲ್ಲೂ ಕೂಡ ತಮ್ಮ ರಸಮಂಜರಿ ಕಾರ್ಯಕ್ರಮ, ನಮ್ಮೆಲ್ಲರಿಗೂ ಒಂದು ಸನ್ಮಾನ ಕಾರ್ಯಕ್ರಮ ನೋಡಿ ನಮಗೆ ಭಾಳ ಖುಷಿ ಆಯಿತು. ಕಾರಣ ಏನು ಅಂತಂದರೆ, ಒಂದಷ್ಟು ಇದರಲ್ಲಿ ನಾವು ನೋಡ್ತೀವಿ, ಕಣ್ಣು ಅಂಗಾಂಗಗಳ ಇಲ್ಲದಂಥ ಯುವಕರು ಮಾಡಿದಂಥ ಸಾಧನೆಯನ್ನು ಕಣ್ಣಿದ್ದವರು ನೋಡಿ ಮೆಚ್ಚಿಸಿ ಒಂದು ಪ್ರಶಂಸೆಯನ್ನು ಮಾಡಬೇಕಾದಂಥ ಒಂದು ಸಂದರ್ಭ. ನಿಜವಾಗಿಯೂ ತಾವೇನೆಲ್ಲ ಮಾಡ್ತಾ ಇದ್ದೀರಿ, ತಾವು ಈ ಒಂದಷ್ಟು ವಸ್ತುಗಳನ್ನು ತಾವೇ ತಯಾರು ಮಾಡಿ ಅದನ್ನು ಮಾರ್ಕೆಟಿಗೆ ಒಯ್ಯೋದು, ಸೇಲ್ ಮಾಡೋದು, ಅದರಿಂದ ಬಂದಂಥ ಹಣದಿಂದ ನಿಮ್ಮ ಒಂದು ಸಂಘವನ್ನು ನಡೆಸೋದು. ಜೊತೆಗೆ ನನಗೆ ಹೋದ ವಾರದಾಗ ಶಿವನಗೌಡರು ಫೋನ್ ಮಾಡಿ ಬೇಸಿಗೆ ಒಂದು ಶಿಬಿರವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಸರ್, ಎಷ್ಟು ಜನ ಬರ್ತಾರೆ ಗೊತ್ತಿಲ್ಲ, ಆದರೆ ಬೇರೆ ಬೇರೆ ಊರುಗಳಿಂದ ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ನಿಜವಾಗಿಯೂ ಮಂತೇಶ್ ಸರ್ ಅವರು ನಮಗೆ ಭಾಳ ನಿಜವಾಗಿ ಅವ್ರನ್ನ ಸೇರಿಸ್ಕೊಂಡೇ ಮಾತಾಡ್ತಾರೆ. ಕಾರಣ ಏನು ಅಂತಂದರೆ, ಯಾದಗಿರಿಯಿಂದ ಬಂದಿರಿ, ನಮ್ಮ ಹುಕ್ಕೇರಿ ತಾಲೂಕಿನಿಂದ ಬಂದಿರಿ, ಜಮಖಂಡಿಯಿಂದ ಬಂದಿರಿ, ಬೇರೆ ಬೇರೆ ಊರುಗಳಿಂದ, ಈಗ ಮೂಡಲಿಗೆಯಿಂದ, ನಮ್ಮ ಯಡೂರದಿಂದ. ನಿಜವಾಗಿಯೂ ಕಣ್ಣಿದ್ದವರು ಮಾಡುವಂಥ ಸಾಧನೆ ಸಾಕಷ್ಟುಗಳದಾವ, ಸಾಕಷ್ಟು ಮಾಡ್ತಾರೆ. ಆದರೆ ಅವೆಲ್ಲ ಬೆಳಕಿಗೆ ಬರ್ತಾವೆ, ಪ್ರಚಾರಕ್ಕೆ ಬರ್ತಾವೆ, ಟಿ ವಿ ಒಳಗೆ ಬರ್ತಾವೆ, ಮಾಧ್ಯಮಗಳದಾಗ ಬರ್ತಾವೆ, ಯಾರೋ ಒಂದಷ್ಟು ಜನ ಕರ್ಕೊಂಡು ಇದು ಮಾಡ್ತಾರೆ. ಆದರೆ ನೀವುಗಳು ಎಲೆ ಮರೆ ಕಾಯಿಗಳಂತೆ ಏನೊಂದು ಸಾಧನೆಯನ್ನು ಮಾಡ್ತಾ ಇದ್ರಲ್ಲ, ಇದು ನಿಜವಾಗಿ ಮೆಚ್ಚುವಂಥದ್ದು. ತಮ್ಮೆಲ್ಲರಿಗೂ ನಾನು ಮತ್ತು ಸರ್ ಕೂತ್ಕೊಂಡು ಭಾಳ ಚಪ್ಪಾಳೆ ತಟ್ಟದ ಮುಖಾಂತರ ಕಾರಣ ಏನು ಅಂತಂದರೆ, ಏನಾದರೂ ಈಗ ಇವ್ರು ಹೇಳಿದ್ರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ನಾನು ಮೈಸೂರಲ್ಲಿ ಜಾಬ್ ಮಾಡ್ತಾಯಿದ್ದೆ, ಕೇವಲ 5 ತಿಂಗಳು ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದೊಳಗೆ ನಾನು ಒಂದು ಅಪಘಾತಕ್ಕೀಡಾಗಿ ಕಣ್ಣು ಕಳ್ಕೊಬೇಕಾಯ್ತು, ಕೆಲಸ ಕಳ್ಕೊಬೇಕಾಯ್ತು. ಮನೆಯಲ್ಲಿ 2-3 ವರ್ಷ ಇದ್ದೆ. ನಮ್ಮ ಗೌಡವಾಡದವರು ಅವರು ಹೇಳಿದರು, ನಾನು ಒಂದು ಇಲೆಕ್ಷನ್ ಸಂದರ್ಭದೊಳಗೆ ಮೋಟರ್ ಸೈಕಲ್ ಮೇಲೆ ಬರಬೇಕಾದ್ರೆ ಅಪಘಾತ ಆಯಿತು, ಕಣ್ಣು ಕಳ್ಕೊಂಡು ಒಂದು 2 ವರ್ಷ 3 ವರ್ಷ ಮನೆಯಲ್ಲಿ ಇದ್ಕೊಂಡು ಯೂಟ್ಯೂಬಲ್ಲಿ ನೋಡಿಕೊಂಡು ಇಂಥ ಒಂದು ಸಂಸ್ಥೆ ಭಾಳಷ್ಟು ಬಹುಶಃ ಎಷ್ಟು ವರ್ಷದ ಈ ಸಂಸ್ಥೆ 5 ವರ್ಷ ಮಾಡಿ ಸುಮಾರು 6 ವರ್ಷದಿಂದ ಭಾಳಷ್ಟು ಕಡೆ ಹೋಗೋದು, ತಮ್ಮ ಪರಿಚಯ ಮಾಡ್ಕೊಳ್ಳೋದು, ತಾವು ಮಾಡ್ತಕ್ಕಂಥ ಕೆಲಸದ ಬಗ್ಗೆ ಹೇಳೋದು. ಆಮೇಲೆ ಆ ಸಂಸ್ಥೆಯನ್ನು ನಡೆಸೋದು ಅಂತಂದರೆ ಕೇವಲ ಸಣ್ಣ ಮಾತಲ್ಲ. ಒಂದು ಸಂಸ್ಥೆಯನ್ನು ಬೇರೆ ಬೇರೆ ಊರುಗಳಿಂದ, ಬೇರೆ ಬೇರೆ ಸ್ಥಳಗಳಿಂದ, ಬೇರೆ ಬೇರೆ ಒಂದು ಸಂಸ್ಕೃತಿ ಸಂಪ್ರದಾಯದಿಂದ ಬಂದಂಥ ಎಲ್ಲ ಮಕ್ಕಳನ್ನು ಒಂದು ಕಡೆ ಕೂಡಿಸಿ, ಆಮೇಲೆ ತಾವು ಒಂದು ಕುಟುಂಬವಾಗಿದ್ದು ಎಲ್ಲರೂ ತಮ್ಮೆಲ್ಲ ದುಃಖಗಳನ್ನು ಮರೆತು ನಾವಿಲ್ಲಿ ಎಲ್ಲರೂ ಒಂದೇ ಕುಟುಂಬದ ಮಕ್ಕಳು, ಒಂದೇ ಕುಟುಂಬದ ಸದಸ್ಯರು ಅಂತ ಹೇಳೇನು ತಾವು ಕೆಲಸ ಮಾಡ್ತಾ ಇದ್ದೀರಿ. ನಿಜವಾಗಿ ಮೆಚ್ಚುವಂಥದ್ದು, ನಿಜವಾಗಿ ಮೆಚ್ಚುವಂಥದ್ದು. ಹ್ಯಾಟ್ಸ್ ಆಫ್ ಟು ಯು. ಥ್ಯಾಂಕ್ ಯು ಸರ್. ಹ್ಯಾಟ್ಸ್ ಆಫ್. ಕುಟುಂಬದಲ್ಲಿ ಒಂದು 4-5 ಜನ ಇದ್ದರೆ ಹೊಂದಾಣಿಕೆ ಇರೋದಿಲ್ಲ.
ಒಬ್ಬರು ಹೇಳ್ತಾರ ಮತ್ತೊಬ್ಬರು ಮತ್ತೊಂದು ಹೇಳ್ತಾರೆ ಹಾಂ ಹೌದು ಅಂದರೆ ಅದು ಅನುಭವ ಆಗುತ್ತೆ ಮನೆಯಲ್ಲಿ. ಹಾಂ ಯಾಕಂದರೆ 3 ವರ್ಷ ಮನೇಲಿ ಇದ್ದೀನಿ, ಮನೆಯಲ್ಲಿ ಇದ್ದೀನಲ್ಲಿ ಸೊ ಅವಾಗ ಅವ್ನು ಸಂಭಾಳಿಸೋದು ಕಷ್ಟ ಇತ್ತು ಮುಂದೆ ಮನೆಯಲ್ಲಿ. ಯಾಕಂದ್ರೆ ಅವ್ನು ಬ್ರೈನ್ ಫೀಲ್ಡ್ ಹೆಂಗೆ ಗೊತ್ತಿರ್ತೈತೆ ರೀ, ಮನೆಯವ್ರಿಗೂ ಗೊತ್ತಿಲ್ಲ ಸಂಭಾಳಿಸೋದು. ಅದಕ್ಕೆ ಅವ್ರ ಮನೆಯವ್ರು ಒಂದಿನ ವಸ್ತಿ ನಿಂತು ಹೋಗ್ತೇನೆ ಅಂತೀರಿ ಇಲ್ರಿ, ಹೆಂಗಿರ್ತಾರಿಲ್ಲ ಗೊತ್ತಿಲ್ಲ ಅಂತಂದ್ರೆ ಅವ್ನು ಇರೋದಕ್ಕೆ ಒಂದು ತಾಸ್ನಾಗ 2 ಸಲ ಫೋನ್ ಮಾಡಿ. ನಿಮ್ಗೆ ಹೆಂಗೆ ಅನಿಸ್ತದೆ? ಈಗ 4 ದಿವಸ ಆಯ್ತು ಮನೆಯಲ್ಲಿ ಇರೋಕ್ಕಿಂತ ಈ ವಾತಾವರಣ ಎಲ್ಲರ ಜೊತೆ ಮಾತಾಡೋದು, ಬೇರೆ ಬೇರೆ ಊರುಗಳಿಂದ ಬಂದಾರ, ಬೇರೆ ಬೇರೆ ಕ್ಷೇತ್ರದಿಂದ ಬಂದಾರ, ಬೇರೆ ಬೇರೆ ಕೆಲಸ ಮಾಡ್ತಾರ, ಜೊತೆಗೆ ಶಿವನಗೌಡರು ಅಂತವ್ರು ಒಂದು ಮಾರ್ಗದರ್ಶನ, ಪ್ರಶಾಂತ್ ಅವರು, ರಾಜು ಅವರು ಭಾಳ ಒಳ್ಳೆ ಹುಡುಗರು. ನೋಡ್ರಿ ರಸಮಂಜರಿ ಕಾರ್ಯಕ್ರಮ, ಈ ಒಂದು ತಾವೇ ತಯಾರು ಮಾಡಿದಂಥ ವಸ್ತುಗಳನ್ನ ಮಾರ್ಕೆಟ್ ಮಾಡುವಂಥ ಒಂದು ಕೆಲಸ. ಒಂದಷ್ಟು ಜನ ಬೆಳಗ್ಗೆಯಿಂದ ಸಂಜೆವರೆಗೆ ಏನೂ ಮಾಡಿದ್ರೆ ಮನೆಯಲ್ಲಿ ಇರ್ತಾರೆ, ಏನೇನೂ ಮಾಡಿದ್ರೆ ಮನೆಯೊಳಗೆ ಇರ್ತಾರೆ. ಆದರೆ ನೀವು ಎಲ್ಲರೂ ಕೂತ್ಕೊಂಡು ಒಂದೊಂದು ಏನಾದರೂ ಕೆಲಸ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ನೀವು ಇಲ್ಲಿ ಒಂದು ಕಡೆ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಪ್ರತಿನಿಧಿಸಿ ಆ ಸಂಸ್ಥೆ ಒಳಗೆ ನೀವು ಒಬ್ಬರಾಗಿ ನೀವು ಆ ಸಂಸ್ಥೆಯ ಏಳಿಗೆಗಾಗಿ ಜೊತೆಗೆ ಇವತ್ತು ಒಂದು ಸಂಸ್ಥೆ ಬೆಳಿಬೇಕು ಅಂತಂದಾಗ ಆ ಸಂಸ್ಥೆ ಬೆಳವಣಿಗೆ ಜೊತೆಗೆ ನೀವು ಕೂಡ ಬೆಳಿತೀರಿ, ಹೌದಲ್ಲ? ಸಂಸ್ಥೆಯ ಜೊತೆಗೆ ತಾವು ಕೂಡ ಬೆಳವಣಿಗೆ ಆಗುವಂಥ ಒಂದು ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ನೋಡಿರಿ, ನಮ್ಮ ಮನೆ ಕೊಟ್ಟವರಿಗೂ ಕೂಡ ಅಭಿನಂದನೆ ನಾವು ಹೇಳಬೇಕು. ಕಾರಣ ಅಂತಂದರೆ ಈ ಏರಿಯಾದಲ್ಲಿ ಭಾಳ ಕಾಸ್ಟ್ಲಿ ಇರುವಂಥ ಮನೆಗಳು ಸಿಗ್ತಾವೆ. ಅಂಥದ್ರಾಗ ಅವರು ಪುಣ್ಯಾತ್ಮರು ಇರಲಿ, ನಮ್ಮದೊಂದು ಸಂಸ್ಥೆ ನಡೀತದೆ ಅಂತ ಹೇಳಿ ಒಂದು ಏನು ತಮಗೆ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಭಗವಂತ ಬಹಳಷ್ಟು ಆಶೀರ್ವಾದವನ್ನು ಮಾಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನೋಡ್ರಿ, ಒಬ್ಬೊಬ್ಬರು ಏನಾದರೂ ಸರಿಯಾಗಿ ಕೇಳಿಸ್ಲಿಲ್ಲ, ಮಾತಾಡಲಿಲ್ಲ ಅಂತಂದರೆ ಅವ್ರ ಜೊತೆಗೆ ಭಾಳ ಹೊತ್ತು ಆಟ ಆಡೋದಿಲ್ಲ, ಭಾಳ ಹೊತ್ತು ಕಲಿಯೋಕೆ ಮನಸ್ಸು ಮಾಡೋದಿಲ್ಲ. ಅಂಥದ್ರೊಳಗೆ ನಿಮ್ಮ ಹೆಸರು ಸಮರ್ಥ ನೋಡ್ರಿ, ಅಜ್ಜವರು ಹೇಳಿದ ಕೂಡಲೇ ಯಡೂರದಿಂದ ಬಂದು ನಿಮ್ಮ ಜೊತೆಗೆ ಎಲ್ಲ ಇದ್ದು ಸಂಗೀತ ಕಲಿಬೇಕು, ನಿಮ್ಮ ಜೊತೆ ಕೂಡ್ಕೊಂಡು ಆಮೇಲೆ ನಿಮ್ಮಿಂದ ಏನಾದರೂ ಕಲಿಬೇಕು. ಮತ್ತು ಅವಾಗ ಏನೇನೋ ಒಂದು ಇದನ್ನು ವಿಚಾರ ಮಾಡಿಕೊಂಡು ಬೇಸಿಗೆ ರಜೆ ನೋಡ್ರಿ, ಈಗ ಬೇಸಿಗೆ ರಜೆ ಬಂತು ಅಂತಂದ್ರೆ ಮಕ್ಕಳು ಒಂದು ವರ್ಷ ಓದಿರ್ತಾರೆ, ಎಲ್ಲ ಕಷ್ಟಪಟ್ಟಿರ್ತಾರೆ. ಆವಾಗ ಅಜ್ಜಿ ಮನೆಗೆ ಹೋಗೋದು, ಮತ್ತೊಂದು ಪ್ರವಾಸಕ್ಕೆ ಹೋಗೋದು ಅಥವಾ ಎಲ್ಲರೂ ತಿರುಗಾಡಕ್ಕೆ ಹೋಗೋದು ಮಾಡ್ತಿರ್ತಾರೆ. ಆದರೆ ಅವ ಸಮರ್ಥಿದ್ದವ ಬಂದು ನಿಮ್ಮ ಜೊತೆ ಕೂಡ್ಕೊಂಡು ಆ ಬೇಸಿಗೆ ರಜೆಯನ್ನು ಕಳೀತಾ ಇದ್ದಾನೆ ಅಂತಂದ್ರೆ ಭಾಳ ದೊಡ್ಡ ಇದ್ರಾಗ. ಯಾಕಂದ್ರೆ ಈ ಗುರುಗಳ ಆಶೀರ್ವಾದ, ಗುರುಗಳ ಒಂದು ಮಾತು ಕೇಳ್ಕೊಂಡು ಇಲ್ಲಿ ಬಂದು ಇಲ್ಲಿ ನಿಮ್ಮ ಜೊತೆ ಎಲ್ಲ ಕೂಡ್ಕೊಂಡು ಇದ್ದ ಹೆಂಗೆ ಅನಿಸ್ತದೆ ಸಮರ್ಥ? ಚಲೋ ಅನಿಸ್ತದೆ, ಭಾಳ ಚಲೋ ಅನಿಸ್ತದೆ. ನಿಮ್ಮ ಜೊತೆ ನೋಡ್ರಿ ಆ ಸಮರ್ ಕ್ಯಾಂಪ್ದಾಗ ಜಾಣಿ ಇದ್ದಾರೆ ಸರ್, ಹುಡುಗರ ಜೊತೆ ಕೂಡಿ ಚಲೋಣ ತರಬೇತಿ ಕಲಿಯತ್ತಂದ್ರೆ ಮೊಬೈಲ್ ಟ್ರೈನಿಂಗ್ ರೀ. ಸೊ ನಾನು ಏನು ಕೇಳಿದೆ ಅಂದರೆ ತನಕ ಅಂತ ಮೊಬೈಲ್ ಕಲಿತೆ ನೋಡ ಇಲ್ಲ ಮತ್ತೆ ಹೇಳುವಾಗ ಯಾರಾದರೂ ಬ್ರ್ಯಾಂಡ್ಸ್ ಬಂದ್ರೆ ಅವ್ರನ್ನ ಆಕರ್ಸಕ್ಕೆ ಈಸಿ ಆಗಿ. ಸಂಗೀತ ಅಷ್ಟ ಅಲ್ಲ, ಸ್ಪೋರ್ಟ್ಸ್ ಐತ್ರಿ, ನಮ್ಮ ಹುಡುಗರು ಏನೇ ಕಲಿತಾರಲ್ರಿ ಅದೆಲ್ಲ ಆಕ್ಟಿವ್ಸ್ ಅವ್ರು ಕಲಿಯತ್ತಂದ್ರೆ ಅಂದ್ರೆ ಮತ್ತವ್ರಿಗೆ ಕಳ್ಸಕ್ಕೆ ನನಗೂ ಅನುಕೂಲ ಆಗ್ತೈತಂತಂದ್ರೆ ಮತ್ತು ಕ್ಲೀನಿಂಗ್ ಇಟ್ಕೊಂಡು ಎಲ್ಲನೂ ಅವ್ನು ಮಾಡ್ತಾರೆ ಸರ್, ಮಾಡಿಸ್ತಾನೆ ಹುಡುಗರ ಕಡೆ ತಾನು ಮಾಡ್ತಾನೆ ರೀ. ನೋಡ್ರಿ, ಹತ್ತಿರದಿಂದ ಬಂದಂಥ ಸರ್ ಅವರು, ಅವ್ರ ಹೆಸರು ರಮೇಶ್ ಸರ್ ಅವರು, ಈ ನಿಮ್ಗೆ ಯಾವ್ಯಾವೆಲ್ಲ ಅವಕಾಶಗಳಿದಾವೆ, ಹೊರಗೆ ಕೆಲಸ ಮಾಡೋಕ್ಕೆ ಯಾವ ರೀತಿ ನೀವು ಅಪ್ಲೈ ಮಾಡಬೇಕು, ಅರ್ಜಿಗಳು ಯಾವ ಬರ್ತಾವೆ, ಏನು ಮಾಡಬೇಕು, ಯಾವಂತ ಯಾರಿಗೆ ಹೋಗಿ ಭೇಟಿ ಆಗಬೇಕು, ಏನಂತ ಅದನ್ನೆಲ್ಲ ಒಂದು ಹೇಳುವಂಥ ಕೆಲಸ ಮಾಡ್ಕೊತಿದ್ದಾರೆ ರಮೇಶ್ ಅವರು, ಅತ್ರಿ ಅವರು. ಆಮೇಲೆ ನಮ್ಮ ಶಿವಮ್ ನೋಡ್ರಿ, ಬೆಳಗಾವಿ ಒಳಗಡೆ ಇದ್ದುಕೊಂಡು ನಿಮ್ಮ ಜೊತೆ ಇಲ್ಲಿ ಬಂದು ಶಿವಾಜಿನಗರ ಭಾಳ ದೂರ ಇಲ್ಲ, ಇಲ್ಲಿಂದ ಒಂದು 3 ಕಿಲೋಮೀಟ್ರ್. ಆದರೂ ಕೂಡ ಬೆಳಗಾವಿಯಲ್ಲಿ ಇದ್ದು ಕೂಡ ನಾನು ಇಲ್ಲಿ ಎಲ್ಲರ ಜೊತೆ ಇರಬೇಕಲ್ಲ ಅಂತ ಹೇಳಿ ಶಿವಮ್ ಬರ್ತಾರೆ. ರಾಜು ಅಂತೂ ರಾಜುನ ಭಾಳ ಪ್ರಶಂಸೆ ಮಾಡಬೇಕು ನಾವು. ರಾಜು ಎಲ್ಲ ಟೀಮನ್ನು ಸರಿಯಾಗಿ ನಡೆಸ್ಕೊಂಡು ಹೋಗ್ಬೇಕು, ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗೋದು. ಜೊತೆಗೆ ಅವತ್ತೇನು ಇವರು ಬಂದಿದ್ರು ನಮ್ಮ ಮೂಡಲಿಗೆ ಅವರು, ಸುಬಾನಿ ಮೂಡಲಿಗೆ ಸುಬಾನಿ ಸರ್, ಕನ್ನಡ ಅಂದರೆ ಎಲ್ಲ ಥರ ಕೆಮಿಕಲ್ ಐತಿ, ಕೆಮಿಕಲ್ ಇಂಡಸ್ಟ್ರಿದಾಗ ರೆಡಿ ಮಾಡೋಕೆ ನಾಲೆಜ್ ಇವ್ರ ಕಡೆ ಐತೆ ಸರ್. ಏನೇ ಕೊಟ್ಟರು ರೆಡಿ ಮಾಡ್ತಾರೆ ಅವರು. ಸೊ ಒಂದು ಹೂ ಕೊಟ್ಟವ್ರಿ ಅದು ವೇಸ್ಟ್ ಆಗಿತ್ತು ಅಂತಾರೆ, ಅದರಿಂದ ಮತ್ತೆ ಪರಿಮಳ ಬೀರುವಂಗ್ರಿ ಸೇಮ್ ರೆಡಿ ಮಾಡೋ ಟ್ಯಾಲೆಂಟ್ ಇದೆ. ಬಹಳಷ್ಟು ಕಷ್ಟಗಳು ಕಲ್ಲಿದ್ದವರಿಗೆ ಎಲ್ಲ ಅವಕಾಶಗಳು ಸುಮಾರು ನಾವೀಗ
ಈ 12ನೇ ಶತಮಾನದ ಶರಣರಿಂದ ವಿಚಾರ ಮಾಡಿದ್ರು ಕೂಡ ಬಸವಣ್ಣನವ್ರಿಗೆ ಭಾಳಷ್ಟು ಕಷ್ಟಗಳು ಬಂದವ್ರಿ. ಬಸವಣ್ಣವ್ರ ಬಗ್ಗೆ ನೀವು ಓದಿದ್ರಲ್ಲ, ಕೇಳಿದಿರಿ. ಭಾಳಷ್ಟು ಒಂದು ರಾಜ್ಯದೊಳಗೆ ಮಂತ್ರಿಯಾಗಿದ್ದಂಥವರು ಅದನ್ನೆಲ್ಲ ತೊರೆದು ಹೊರಗೆ ಬಂದು ಶರಣರಾಗಿ ಕಲ್ಯಾಣಕ್ಕೆ ಬಂದು ಕಲ್ಯಾಣ ರಾಜ್ಯವನ್ನು ಕಟ್ಟಿ ಕಲ್ಯಾಣ ಅಲ್ಲಿ ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದೊಳಗೆ ಪ್ರತಿಯೊಬ್ಬರಿಗೂ ಅವಕಾಶ ಮಾಡಿಕೊಟ್ರು. ಇದಕ್ಕೆ ಮಾರಮ್ಮ, ಆಮೇಲೆ ಅಕ್ಕಮಾದಿಯವರು, ಅಲ್ಲಮ ಪ್ರಭುಗಳು, ಶೂನ್ಯ ಸಂಪಾದನ ಶೂನ್ಯ ಪೀಠಾಧ್ಯಕ್ಷರು, ಯಾರು ಮೊದಲನೇ ಅಧ್ಯಕ್ಷರು ಅಲ್ಲಮ ಪ್ರಭುಗಳು, ತದನಂತರ ಚನ್ನಬಸವೇಶ್ವರವರು, ಆನಂತರ ಈ ಸರಣೆ ಕಾಳವ, ಹೀಗೆ ಭಾಳಷ್ಟು ಶರಣರನ್ನು ಕೂಡಿಸಿಕೊಂಡು ಆ ಕಲ್ಯಾಣದೊಳಗೆ ಒಂದು ಸ್ವರ್ಗವನ್ನು ನಿರ್ಮಾಣ ಮಾಡಿದರು. ಆ ಅನುಭವ ಮಂಟಪ ಹೆಂಗಿತ್ತು ಅಂತಂದರೆ ಪ್ರತಿಯೊಬ್ಬರು ಕಸ ಗುಡಿಸೋದ್ರಿಂದ ಹಿಡ್ಕೊಂಡು ಬಸವಣ್ಣವ್ರ ತನಕ ಕೂಡ ಪ್ರತಿಯೊಬ್ಬರು ಒಂದೊಂದು ವಚನಗಳನ್ನ ಹೇಳಿದ್ರು, ಒಂದೊಂದು ವಚನಗಳನ್ನ ಇದು ಮಾಡಿದರು. ಆ ವಚನಗಳನ್ನ ಎಲ್ಲವನ್ನ ಅನುಭವ ಮಂಟಪದ ಇವತ್ತೇನು ನಮ್ಮದು ಪಾರ್ಲಿಮೆಂಟ್ ಅದ, ಲೋಕಸಭೆ ಒಳಗೆ ನಾವು ಇದನ್ನೆಲ್ಲ ನೋಡ್ತೀವಲ್ಲ, ಆ ರೀತಿ ಇವತ್ತಿನ ಒಂದು ಆ ಪಾರ್ಲಿಮೆಂಟ್ ಇದನ್ನು 21ನೇ ಶತಮಾನದೊಳಗೆ ಮಾಡಿದರು. 12ನೇ ಶತಮಾನದಾಗ ಮಾಡಿದರು. ಅದನ್ನು ಅನುಕರಣೆ ಮಾಡಿ ಇವತ್ತು ನಾವು ಪಾರ್ಲಿಮೆಂಟನ್ನು ಸಿದ್ಧ ಮಾಡಿವಿ. ಆದರೆ ಆ 12ನೇ ಶತಮಾನದಾಗಿದ್ದಂಥ ಎಲ್ಲ ಶರಣರಿಗೂ ಕೂಡ ಭಾಳಷ್ಟು ತೊಂದರೆಗಳಿದ್ವು. ನಾವು ಹೇಳೋ ತಾತ್ಪರ್ಯ ಏನು ಅಂತಂದರೆ, ಎಲ್ಲ ಅವಕಾಶಗಳಿದ್ರೂ ಕೂಡ ಕಷ್ಟಗಳು ಇರೋದೆ, ಕಷ್ಟಗಳು ಎಲ್ಲರಿಗೂ ಬರೋದೆ. ಆದರೆ ಒಂದೊಂದು ರೀತಿಯಲ್ಲಿ ಬೇರೆ ಬೇರೆ ಕಷ್ಟ ಬರ್ತದೆ. ಜೊತೆಗೆ ಏನಾಯಿತು, ಲಾಸ್ಟಿಗೆ ಈ ಕಲ್ಯಾಣ ಕ್ರಾಂತಿ ಆಯಿತು. ಎಲ್ಲ ವಚನಗಳನ್ನ ತೊಗೊಂಡು ಬೇರೆ ಬೇರೆ ಕಡೆ ಹೋದರು. ಬೇರೆ ಬೇರೆ ಕಡೆ ಹೋದಾಗ ಎಲ್ಲೆಲ್ಲಿ ಹೋಗಿ ಉಳಿದ್ರಲ್ಲ, ಅಲ್ಲಲ್ಲಿ ಮಠ ಮಾನ್ಯಗಳನ್ನ ಮಾಡಿದರು ಅನ್ನೋದನ್ನು ನಾವು ಇತಿಹಾಸದೊಳಗೆ ನೋಡ್ತೀವಿ. ಬಹುಶಃ ನಾನು ಒಂದು ವಾರದಿಂದ ಒಂದು ಸುದ್ದಿಯನ್ನು ಓದ್ತಾ ಇದ್ದೆ. ಅವರು ಒಬ್ಬ ವ್ಯಕ್ತಿ ನಿಮಗೆ ಇಂಜಿನಿಯರಿಂಗ್ ಮುಗಿಸಿ ನಿರಂಜನ್ ಅಂತೇಳಿ ಒಬ್ಬರು ನಿರಂಜನ್ ಅಂತೇಳಿ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬೆಂಗಳೂರಲ್ಲಿ ಜಾಬ್ ಮಾಡಿದರು. ಬೆಂಗಳೂರಿಂದ ಮುಂಬೈಗೆ ಹೋಗಿ ಮುಂಬೈದಾಗ ಒಂದಷ್ಟು ದಿವಸ ಜಾಬ್ ಮಾಡಿದರು. ಜಾಬ್ ಮಾಡಿದ ನಂತರ ಇನ್ನೇನು ಅವರು ಈ ಕಂಪ್ಯೂಟರ್ ಸೈನ್ಸಲ್ಲಿ ಇಂಜಿನಿಯರಿಂಗ್ ಮುಗಿಸಿದರು. ಜೊತೆಗೆ ಇನ್ನು ಅಮೇರಿಕಕ್ಕೆ ಹೋಗುವಂಥ ಅವಕಾಶ ಬಂತು. ಅಮೇರಿಕಕ್ಕೆ ಹೋಗಿ ಅಲ್ಲಿ ತಮ್ಮ ಜೀವನವನ್ನು ಕಟ್ಟಿಕೊಳ್ಬೇಕು, ದುಡ್ಡು ಗಳಿಸ್ಬೇಕು, ತಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಅನ್ನುವಂಥ ನಿಟ್ಟಿನೊಳಗೆ ವಿಚಾರ ಮಾಡ್ತಿದ್ದಂಥ ಸಂದರ್ಭದೊಳಗೆ ಏನಾಯಿತು ಅಂತಂದರೆ, ವಿಚಾರ ಮಾಡಿದಂಥ ಸಂದರ್ಭದೊಳಗೆ ಒಂದು 2-3 ಫ್ಲೋರ್ ಹತ್ತಿ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ವೀಸಾ ಎಲ್ಲ ರೆಡಿ ಮಾಡಿದ್ರು, ಪಾಸ್ಪೋರ್ಟ್ ಎಲ್ಲ ತಯಾರಾಗಿತ್ತು. ಇನ್ನೇನು 8 ದಿವಸ ಆದ ನಂತರ ಹೋಗ್ಬೇಕಾಗಿತ್ತು. ಎಲ್ಲರೂ ಬಂದು ಅವರಿಗೆ ಕರ್ತಜ್ಞತೆ ಹೇಳೋರು. ಇವರೆಲ್ಲರ ಮನೆಗಳಿಗೆ ಹೋಗೋರು, ದೇವರಿಗೆ ನಮ್ಮ ದೇವಸ್ಥಾನಗಳಿಗೆ ಹೋಗಿ ಭೇಟಿಯಾಗಿ ಬಂದರು. ಜೊತೆಗೆ ಸಂಬಂಧಿಕರು ಬಂದರು, ಸಂಬಂಧಿಕರಿಗೆ ಭೇಟಿ ಆದರು. ಇವೆಲ್ಲ ಮುಗಿಸ್ಕೊಂಡು 8 ದಿವಸ ಇತ್ತು. 8 ದಿವಸ ಕಾಲಾವಕಾಶದೊಳಗೆ ಮೇಲಿನ ಮನೆಯಿಂದ ಕೆಳಗೆ ಜಾಗಿದ್ದು, ಕೆಳಗಡೆದ್ದು ಎಲ್ಲ ಇದು ಕಳ್ಕೊಂಡ್ಬಿಟ್ರು, ಪ್ರಜ್ಞೆ ಕಳ್ಕೊಂಡ್ಬಿಟ್ರು. 3 ವರ್ಷ ಹಾಸ್ಪಿಟಲ್ಗೆ ಹೋಗಿದ್ರು. ಆಮೇಲೆ ಅಲ್ಲೇ ಹಾಸ್ಪಿಟಲ್ದಾಗ ಇರಬೇಕಾದ್ರೆ ಒಂದು ಚಿಂತನೆಯನ್ನು ಮಾಡಿದ್ರು, ನಾನು ಏನಾದರೂ ಸಾಧಿಸ್ಬೇಕು, ಏನಾದರೂ ಮಾಡಬೇಕು ಅಂತ. ನಿಮ್ಮಂಥ ಒಂದು ಸಂಸ್ಥೆಯ ಒಂದು ಸಹಾಯದಿಂದ, ಮಾರ್ಗದರ್ಶನದಿಂದ ವೀಲ್ ಚೇರ್ ಮೇಲೆ ಇವತ್ತು ಮೋಟಿವೇಶನಲ್ ಸ್ಪೀಚ್ ಕೊಡೋದು, ತಮ್ಮದೇ ಆದಂಥ ಒಂದು ಸಂಸ್ಥೆ ಕಟ್ಕೊಂಡಾರ. ಜೊತೆಗೆ 10 ರಾಷ್ಟ್ರಗಳಿಗೆ ಹೋಗಿ ತರಬೇತಿ ನೀಡಿದ್ದಾರೆ. ಹೀಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ತಮ್ಮಲ್ಲಿರುವಂಥ ಏನು ಪ್ರತಿಭೆ ಇದೆ, ದಯವಿಟ್ಟು ಈ ಒಂದು ಕಾರ್ಯಕ್ರಮದ ಮುಖೇನ ತಮಗೆ, ತಮ್ಮ ಜೊತೆ ಸಂಪರ್ಕಿದ್ದಂಥ ಎಲ್ಲ ತಮ್ಮ ಸಹಪಾಠಿಗಳಿಗೆ ಒಂದು ವಿನಂತಿಯನ್ನು ಮಾಡ್ತೀನಿ.
ಮನುಷ್ಯನೊಳಗೆ ಯಾವುದನ್ನು ಇಟ್ಕೊಳ್ಬೇಡ್ರಿ. ನನಗೆ ಹಿಂಗಾಗ್ಯದ ಇನ್ನು ಮುಂದೆ ಹೆಂಗೆ ಅಂತೇಳಿ ವಿಚಾರ ಮಾಡಬೇಡ್ರಿ. ಇದೇ ಒಂದು ನ್ಯೂನ್ಯತೆಯನ್ನು ಇಟ್ಕೊಂಡು ನಾನು ಯಶಸ್ವಿ ಹೆಂಗೆ ಆಗಬೇಕು ಅನ್ನುವಂಥದ್ದನ್ನು ತಾವು ವಿಚಾರ ಮಾಡಿರಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಯಾಕಂತಂದರೆ ಒಬ್ಬರು ಅವ್ರ ಹೆಸರು ನನಗೆ ನೆನಪು ಬರ್ತಾ ಇಲ್ಲ, ಅಂಗವಿಕಲ, ಕಾಲು ಸರಿ ಇರಲಿಲ್ಲ, ಆದರೆ ಒಂದು ಸ್ಪರ್ಧೆ ಒಳಗೆ ಸ್ಪೋರ್ಟ್ಸ್ ಇದ್ರೊಳಗೆ ಏನು ಮಾಡಿದ್ರು ಅಂತಂದರೆ ಅವರು ವಿಶ್ವ ಚಾಂಪಿಯನ್. ಕಾಲು ವಾಪಸ್ ಬಂದು ಹಿಂಗೆ ಮುಂದಿನ ಸ್ಪರ್ಧೆ ಇಲ್ಲಿ ಬಂದು ಬೀಳ್ತಿತ್ತು. ಆ ಟೈಪ್ ಒಂದು ಸ್ಪೋರ್ಟ್ಸ್ ಒಳಗೆ ಇಷ್ಟು ನಿಪುಣರಾದ್ರು, ಇಷ್ಟು ಪರಿಣತಿ ಹೊಂದಿರು ಅಂತಂದರೆ ಅವ್ರನ್ನ ಸೋಲ್ಸೋಕೆ ಯಾರಿಂದನೂ ಆಗಲಿಲ್ಲ. ಆ ನ್ಯೂನ್ಯತೆಯನ್ನು ಇಟ್ಟುಕೊಂಡು ಹೊರಗಿಲ್ಲ, ಆ ನ್ಯೂನ್ಯತೆಯನ್ನು ತಮ್ಮ ಒಂದು ಅಸ್ತ್ರ ಮಾಡಿಕೊಂಡು ಅವರು ಯಶಸ್ಸನ್ನು ಕಂಡರು. ಆ ರೀತಿ ತಾವುಗಳು ಕೂಡ ಏನೋ ಒಂದು ಮಾರ್ಗದರ್ಶನ ಇದೆ ನೋಡ್ರಿ. ಈಗ ಸೋಷಿಯಲ್ ಮೀಡಿಯಾ ಭಾಳಷ್ಟು ಫಾಸ್ಟಾಗಿ ಬೆಳೀತಾ ಇರೋಂಥ ಸಂದರ್ಭದೊಳಗೆ ಯೂಟ್ಯೂಬ್ ಚಾನಲ್ಗಳಾಗ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಅಥವಾ ಇಂಥ ಒಂದು ಸಂಸ್ಥೆ ಇದೆ ಅಂಥೇಳಿ ಅದನ್ನು ನೋಡ್ಕೊಂಡ್ಬಿಟ್ಟು ನೀವೆಲ್ಲ ಇಲ್ಲಿ ಬಂದಿರಿ. ಪ್ರತಿಯೊಬ್ಬರು ತಮ್ಮ ಕ್ಷೇತ್ರಗಳಲ್ಲಿ ತಾವು ಸಾಧನೆಯನ್ನು ಮಾಡಿರಿ. ಆ ಸಾಧನೆಯನ್ನು ಮಾಡಲಿಕ್ಕೆ ಆ ಭಗವಂತ ತಮ್ಮೆಲ್ಲರಿಗೂ ಆ ಶಕ್ತಿಯನ್ನು ಕೊಡಲಿ ಅಂಥೇಳಿ ಪ್ರಾರ್ಥನೆ ಮಾಡ್ಕೋತಾ, ನಮ್ಮನ್ನು ಈ ಒಂದು ಬೇಸಿಗೆ ರಜೆಗೆ ಕರೆದು, ಬೇಸಿಗೆ ಒಂದು ಶಿಬಿರಕ್ಕೆ ಕರೆದು ಶಿಬಿರದೊಳಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಂಥ ಸರ್ ಅವರು ಮಗನೂ ಕೂಡ ಒಂದು ಕಣ್ಣು ಕಾಣೋದಿಲ್ಲ, ಮಂತೇಶ್ ಪಾಟೀಲ್ ಸರ್ ಅವರ ಮಗ ಶ್ರೇಯಸ್. ಆದರೆ ಎಷ್ಟು ಅವನಲ್ಲಿ ಛಲ ಅಂತಂದರೆ ಆ ಡ್ರಮ್ಸ್ ಇಷ್ಟು ಚೆನ್ನಾಗಿ ನುಡಿಸ್ತಾನೆ. ಅವನು ಕೇಳೋದಕ್ಕೆ ಅಲ್ಲಿ GSS ಒಂದು ಕಾರ್ಯಕ್ರಮ ಇತ್ತು, ನಾನು ಹೋಗಿದ್ದೆ. ಆ GSS ಒಳಗೆ ಕಾಲೇಜಿನ ಕಾರ್ಯಕ್ರಮದೊಳಗೆ ಇವ ತನ್ನ ಕಾರ್ಯಕ್ರಮ ಕೊಟ್ಟಿದ್ದ. ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ನೀಡಿದ್ದ. ಮತ್ತು ಜೊತೆಗೆ ಇವತ್ತು ಮೈಸೂರಿನ ಡಿಪ್ಲೊಮಾ ಕಾಲೇಜ್, ಮೈಸೂರಿನ ಪ್ರಸಿದ್ಧ GSS ಕಾಲೇಜ್ನಲ್ಲಿ ಡಿಪ್ಲೊಮಾ ಮುಗಿಸಿ ವಾಪಸ್ ನಮ್ಮ ಬೆಳಗಾವಿ ಬಂದ. ಹಾಂ, ಲಿಂಗರಾಜ್ ಕಾಲೇಜ್ನಲ್ಲಿ ಈಗ BBA ಕೋರ್ಸಿಗೆ ಸೇರಿದೆ. ಅಂತಂದರೆ ನಾವೆಲ್ಲರ ಕಡೆಯಿಂದ ಒಂದೊಂದು ಕಲಿಯಲು ಸಿಗ್ತದೆ. ಅದೇ ಒಂದು ನಮ್ಮ ಮಾನಸಿಕತೆ ಸದೃಢವಾಗಿದ್ದರೆ ಅದನ್ನು ನಾವು ಅಸ್ತ್ರ ಮಾಡ್ಕೋಬೇಕು. ಅದು ದೌರ್ಬಲ್ಯಗಳೇನು ಇರ್ತಾವಲ್ಲ ಅದರೊಳಗನ ನಾವು ಹೊರಗಿಕ್ಕೊಂತ ಅದ್ರ ಬಗ್ಗೆನ ನಾವು ವಿಚಾರ ಮಾಡ್ಕೊಂತ ಅದ್ರ ಬಗ್ಗೆನ ನಾವು ಇದರೊಳಗೆ ಹೋದ್ವಿ ಅಂತಂದರೆ ವಾಪಸ್ ಮತ್ತೊಂದು ಲೋಕದಲ್ಲಿ ನಾವು ಬರಂಗಿಲ್ಲ. ಬಹುಶಃ ಇತಿಹಾಸದ ಪುಟಗಳನ್ನು ಮೆಲುಕು ಹಾಕಿದಾಗ, ನೋಡಿದಾಗ, ತಿರುಗಿ ನೋಡಿದಾಗ ಏನಾದರೂ ಒಂದು ನ್ಯೂನ್ಯತೆ ಇದ್ದಂಥವರು ಭಾಳ ಹೆಚ್ಚಿನ ಸಂಖ್ಯೆಯೊಳಗೆ ಸಾಧನೆಯನ್ನು ಮಾಡಿ ಅಂಥವ್ರೊಳಗೆ ತಾವುಗಳು ಒಬ್ಬರು ಆಗಬೇಕು. ಕಾರಣ ಇಲ್ಲಿ ಈ ಸಂಸ್ಥೆಯೊಳಗೆ ನಿಮ್ಗೆ ಎಲ್ಲ ಕ್ಷೇತ್ರದಲ್ಲಿ ಒಂದೊಂದು ಸ್ವಲ್ಪ ಕಲಿಯುವಂಥದ್ದು ಸಿಗ್ತಾರೆ. ಸಂಗೀತ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಮತ್ತೊಂದು ಸ್ಪೋರ್ಟ್ಸ್ ಒಳಗಿರ್ಬೋದು. ನೋಡ್ರಿ ಅವನ ಮನುಷ್ಯ ಎಷ್ಟು ವರ್ಷ, ಅವನಿಗೆ ಎಷ್ಟು ಯಾವ ಕ್ಲಾಸ್ ಹೋಗ್ತೀಯಪ್ಪ? ಈಗ 8th ಕ್ಲಾಸ್ ಅಂದ್ರೆ ಒಂದು 14 ವರ್ಷ. ಅವನು ಶಿವನಗೌಡರಿಗೆ ಏನು ಹೇಳ್ತಾನೆ, ನೀವು ಯಾವ ರೀತಿ ಓದಕ್ಕೆ ಕಲಿತಿರಲ್ಲ, ಏನಂತ ಚಲನವಲನ ತರಬೇತಿ, ಮೊಬಿಲಿಟಿ ಅದನ್ನು ನಾವು ಮಾಡ್ತೀನಿ. ಕಾರಣ ಏನು ಅಂತ ಕೇಳಿದ್ರೆ, ನಮ್ಮೂರಲ್ಲಿ ನಮ್ಮ ಸುತ್ತಮುತ್ತ ಊರುಗಳದಾಗ ಯಡೂರಪ್ಪ ಅಕ್ಕಪಕ್ಕ ಯಾರಾದ್ರೂ ಅಂಥವ್ರು ಇದ್ರೆ ಅಂಥವ್ರಿಗೆ ನಾನು ಕಲಿಸ್ತೀನಿ ಅನ್ನುವಂಥ ಒಂದು ಒಳಗಿನ ಆ ಒಂದು ಭಾವನೆ ಇರಲ್ಲ. ಈಗ ಯಾವುದೇ ಮನುಷ್ಯನಿಗೆ ಸಾಧನೆ ಮಾಡಬೇಕು ಅಂತಂದ್ರೆ ಒಂದು ಛಲ ಬೇಕು, ಒಬ್ಬರು ಗುರುಗಳು ಬೇಕು, ಮಾರ್ಗದರ್ಶನ ಬೇಕು, ಒಂದು ನಿಮ್ಮ ಸಹಪಾಠಿಗಳ ಒಂದು ಸ್ಫೂರ್ತಿ ಬೇಕು, ಒಂದು ಬೆಂಬಲ ಬೇಕು. ಸರ್ ಕೂಡ ಇಂಥ ಸಂಸ್ಥೆಗಳಿಗೆ ಭಾಳಷ್ಟು ಕಡೆ ಹೋಗಿ ಭಾಳಷ್ಟು ಸಹಕಾರವನ್ನು ಕೊಟ್ಟು ತಮ್ಮ ಮಗನೂ ಕೂಡ
ತಮ್ಮೆಲ್ಲರಲ್ಲಿ ತಮ್ಮ ಮಗಳನ್ನು ನೋಡುವಂಥ ಕೆಲಸ ಅವ್ರು ಮಾಡ್ತಾರೆ ಸರ್, ನಿಜವಾಗಿಯೂ. ಅದು ನಿಜ. ಹಾಂ, ಅದು ನಿಜ. ತಮ್ಮಲ್ಲಿ ಪ್ರತಿಯೊಬ್ಬರಲ್ಲಿ ಪ್ರತಿಯೊಬ್ರು ಅದೊಂದು ಯಾರಾದ್ರೆ ತಮ್ಮ ಮಕ್ಕಳು ತಮ್ಮ ಮಗನ ನೋಡುವಂಥ ಇದು ಮಾಡ್ತಾರೆ. ನಮಗೂ ಇಷ್ಟು ಹೆಮ್ಮೆ ಆಗ್ತದೆ. ಶ್ರೇಯಸ್ಸನ್ನು ನೋಡಿದ ಕೂಡಲೇ ಹೋದ ಕೂಡಲೇ ಅಂಕಲ್ ಅಂತಂದು ಮಾತಾಡ್ಕೊಂಡು ಭಾಳ ಅನ್ಯೋನ್ಯತೆಯಿಂದ ನಮ್ಮ ಜೊತೆ ನಿಂತು ಮಾತಾಡೋದು. ಸೊ ವಿಶೇಷವಾಗಿ ದೇವರು ಅವರ ಮಗಾರ ಸರ್ ಹೆಚ್ಚಾಗಿ ಮನೇಲಿ ಏನು ಮಾಡ್ತಾರೆ, ಸೊ ಎಲ್ಲೂ ಹೋಗೋದು ಬೇಡ, ಆರಾಮ್ ಮನೆಯಾಗಿರಲಿ, ನಿಂಗೆ ಆಗೋ ಸ್ಟಾಕ್ ಐತಿ, ಸೊ ನಾವು ದುಡಿದಿಟ್ಟಿದ್ದೀವಿ, ನೀವು ಆರಾಮಿಲ್ಲ ಅಂತ ಅನ್ನೋಂಥರ ಭಾಷೆ ಇದ್ದಾರೆ. ಯಾಕಂದ್ರೆ ಎಲ್ಲರ ಮನೇಲಿ ಹಂಗೆ ಮಾಡ್ತಾರೆ. ಸೊ ನೀವು ಹೊರಗಡೆ ಹೆಂಗೆ ಹೋಗ್ತಾ ಗೊತ್ತಿಲ್ಲ, ಹೆಂಗೆ ಇರ್ತೀಯ ಸರ್. ಮಕ್ಕಳನ್ನ ಎಲ್ಲ ಇದ್ದು ಹೊರಗೆ ಕಳಿಸ್ಬೇಕಾದ್ರೆ ನಾವು ಬರೇ ನಮ್ಮ ಇಸ್ಲಾಂಪುರದಿಂದ ಬೆಳಗಾವಿ ಕಳಿಸ್ಬೇಕಾದ್ರೆ ನಾವು ಹೆದರ್ತಿದ್ವಿ. ಸರ್ ತಮ್ಮ ಮಗನ್ನ ನಿಜವಾಗಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರ ಮುಂದೆ. ನಾನು ಬಡಮೋಜಿ ಅಂತೇಳಿ ಒಂದಷ್ಟು ಹುಡುಗರದ ನಮ್ಮ ಜೊತೆಗೆ ಅವರೆಲ್ಲ ಮಾತಾಡಿದ್ವಿ. ಸರ್ ಮಗನಿಗೆ ಕಣ್ಣಿನ ಸಮಸ್ಯೆ ಇದ್ದು ಮೈಸೂರಿಗೆ ಕಾಲೇಜಿಗೆ ಕಳಿಸ್ತಾ ಇದ್ರಲ್ಲ, ಏನಿದು ಅಂತೇಳಿ. ಅವಾಗ ಕಳಿಸ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೇಕು ಮೇಡಮ್ ಅವರಿಗೆ. ಆದರೂ ಕೂಡ ಜಗತ್ತು ಭಾಳ ದೊಡ್ಡದಿದೆ. ಯಾವಾಗ ಮಕ್ಕಳು ಹೊರಗಡೆ ಜಗತ್ತಿನೊಳಗೆ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರ, ಬೇರೆಯವ್ರ ಜೊತೆಗೆ ಮಾತಾಡ್ತಾರ, ಬೇರೆ ಊರುಗಳಿಗೆ ಹೋಗ್ತಾರ, ಬೇರೆಯವರು ಏನು ಮಾಡ್ತಾ ಇದ್ರನ್ನ ನೋಡ್ತಾರ, ತಾವು ಕಲಿತಾರ, ತಮ್ಮಲ್ಲಿ ಇದ್ದದ್ದನ್ನು ಬೇರೆಯವ್ರಿಗೂ ಹೇಳ್ತಾರ. ಅದು ಯಾವಾಗ ಬರ್ತದೆ? ಮನೆಯಿಂದ ಆಚೆ ಬಂದಾಗ, ಒಂದು ನಮ್ಮಲ್ಲಿ ಊರು ಬಿಟ್ಟು ಹೊರಗಡೆ ಬಂದಾಗ ಆಗ್ತದೆ. ನಮ್ಮ ಮನೆ ಒಳಗಿನ ಮುಂಜಾನೆಯಿಂದ ಸಾಯಂಕಾಲ ವರ್ಷಗಟ್ಟಲೆ ವಿಚಾರ ಮಾಡ್ಕೊಂತ ಕುಂತ್ರೆ ಏನಾದ್ರು ಆಗ್ತದೇನೋ? ಏನೋ ಹೊರಗಡೆ ಬಂದಾಗ ಗೊತ್ತಾಗುತ್ತೆ. ಬಹುಶಃ ನಮಗೆ ಅನಿಸ್ತದೆ ತಾವುಗಳೆಲ್ಲ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಆ ಭಗವಂತ ನಿಮ್ಗೆ ಇವತ್ತು ಇವ್ರು ಹೇಳ್ತಾ ಇದ್ರು ಇಲೆಕ್ಷನ್ ಟೈಮ್ನಲ್ಲಿ ನೋಡ್ರಿ ಎಷ್ಟು ಸಂಗ್ರಹದಾರಾಗಲಿ. ನಮ್ಮ ಹೆಸರೇನಂದ್ರಿ? ಸೂರಜ್ ಅವರು ಏನೋ ಒಂದು ಆ ಕ್ಷಣದೊಳಗೆ ಅಪಘಾತ ನಡೆದೋದಂಥ ಸಂದರ್ಭದೊಳಗೆ ತೊಂದರೆ ಆಯಿತು. ತೊಂದರೆ ಆದಾಗ 2-3 ವರ್ಷ ಮನೆ ಒಳಗೆ ಉಳಿದ್ರಿ. ಮತ್ತೀಗ ನೀವು ಹೊರಗೆ ಬಂದ್ರಿ. ಈ ಹೊರಗೆ ಬಂದಾಗ ನೀವು ಹೊರಗಿನ ಜಗತ್ತಿನ ಜೊತೆಗೆ ತೆರೆದುಕೊಂಡ್ರಿ. ಕಲಿಬೇಕನ್ನೋದಿದ್ರಿ ಸರ್, ಬಟ್ ಪ್ರಾಬ್ಲಮ್ ಯಾವ್ದಾರ ಗೊತ್ತಾಗುತ್ತೆ. ಹಾಂ, ಸೊ 2-3 ಸಲ ಸುಸೈಡ್ ಅಟೆಂಪ್ಟ್ ಮಾಡಿದ್ದೆ ಅಂತ ಮನೆಯಲ್ಲಿ. ಈ ಇದ್ರ ಹಿಂಗೆ ಇದ್ರೆ ನಾನು ಎಷ್ಟು ದಿನ ಹಿಂಗೆ ಇರಲಿ ಅಂತಂದ್ರೆ ಆಮೇಲೆ ಮನೆಯ ಸಲುವಾಗಿ ನಾವು ಬದುಕಬೇಕು. ಭಗವಂತ ಒಂದು ಬಾಗಿಲ ಮುಚ್ಚಿದೆ ಅಂತಂದ್ರೆ, ಒಂದು ಬಾಗಿಲ ಮುಚ್ತೀವಿ ನಮ್ಮ ಜೀವನದೊಳಗೆ ಅಂತಂದ್ರೆ 10 ಬಾಗಿಲನ್ನ ಭಗವಂತ ತೆಗೆದಿರ್ತಾನೆ. 10 ಬಾಗಿಲ. ಆ ಎಲ್ಲ ಬಾಗಿಲೊಳಗೆ ನಾವು ಯಾವ ಬಾಗಿಲಿಂದ ಹೊರಗಡೆ ಬರಬೇಕು ಅನ್ನುವಂಥದ್ದನ್ನ ಆಯ್ಕೆ ಯಾರು ಮಾಡಬೇಕು? ನಾವು. ನನಗೆ ಗೊತ್ತದೆ ಶ್ರೇಯಸ್ ಒಂದಿಲ್ಲ ಒಂದು ಏನಾದರೂ ಸಾಧನೆ ಮಾಡ್ತೀವಿ, ಅಚೀವ್ಮೆಂಟ್ ಮಾಡ್ತಾನೆ. ಕಾರಣ ಏನಂತಂದ್ರೆ ಅವನಲ್ಲಿ ಆ ರೀತಿ ಹಂಬಲ್ನೆಸ್ ಅದ. ತಮ್ಮಲ್ಲಿಯೂ ಕೂಡ ಈಗ ನೋಡ್ರಿ, ಒಬ್ರೊಬ್ರು ನನಗಿದ್ದಂಥ ಒಂದು ನ್ಯೂನ್ಯತೆ ಜಗತ್ತಿನ ಸಾಕಷ್ಟು ಜನರಲ್ಲಿ ಇದೆ. ನಾನು ಒಬ್ಬನೇ ಅಲ್ಲ, ಅವರೆಲ್ಲ ಬದುಕ್ತಾ ಇದ್ದಾರಲ್ಲ, ಅವರೆಲ್ಲ ಸಾಧನೆ ಮಾಡ್ತಾ ಇದ್ದಾರಲ್ಲ, ನನಗೆ ಯಾಕೆ ಆಗೋದಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ನೀವು ನಿಮ್ಮನ್ನು ಕೇಳಿಕೊಂಡಾಗ ಏನಾಗ್ತದೆ? ಅದಕ್ಕೆ ಉತ್ತರ ನೀವು ಕಂಡುಕೊಳ್ತೀರಿ. ಆ ಕಾರಣದಿಂದಾಗಿ ಸಾಕಷ್ಟು ಪರಿಶ್ರಮ ಪಡ್ತಾ ಇದ್ದಾರೆ ಶಿವನಗೌಡವರು, ಅವರೆಲ್ಲ ಬಳಗದವರು, ರಾಜು ಅವರು, ಜೊತೆಗೆ ಪ್ರಶಾಂತ್. ಹೆಚ್ಚಾಗಿ ಸರ್ ಗಾಡ್ ಗಿಫ್ಟ್ ಆಗಿ ಅದನ್ನ ಪ್ಲಸ್ ಪಾಯಿಂಟ್ ಮಾಡ್ಕೊಂಡು ಅದ ನಮಗೆ ಆ ವರ ಇದನ್ನು ನಮ್ಗೆ ದೇವ್ರು ಕೊಟ್ಟಂಥ ವರಪ್ಪ ಇದು. ಆ ವರದಿಂದ ನಾವು ಮುಂದೆ ಬರಬೇಕು ಅನ್ನುವಂಥ ಒಂದು ವಿಚಾರ ಮಾಡಿಕೊಂಡು ನಾವು ನೋಡ್ರಿ. ಈಗ ಬಹುಶಃ ಒಂದು ಕಡೆ ಸರ್ ಪಂಜುರ್ಲಿ ಅಂತ ಹೋಟೆಲ್ ಅದಲ್ಲ, ಅಲ್ಲಿ ಒಳಗಡೆ ಹೋಗಿ ನೋಡಿದಾಗ ಕಣ್ಣು ಹಿಡಿದಂಥ ಒಬ್ಬ ಹೆಣ್ಣೂರು IAS ಆಫೀಸರ್. ಹಾಂ, ಅಂತಂದರೆ ಈಗ ನಮ್ಮಲ್ಲಿ ನಾನು ಈ ಕಡೆ ಒಂದು ವಿಡಿಯೋ ಬಿಡ್ತೇನೆ. ಒಬ್ಬ ನಮ್ಮಲ್ಲಿ ಸರ್ ಈ ಇನ್ನಷ್ಟು ಅದಾನ್ರಿ, 2 ಕೈ ಇಲ್ಲ, ಎಷ್ಟು ಅದ ರೀ 2 ಕೈ. ಆಮೇಲೆ 6ನೇ ಕ್ಲಾಸು ಹೋಗ್ತಾನೆ, ಈಗ 6ನೇ 7ನೇ ಕ್ಲಾಸ್. 2 ಹಿಂಗೆ ಕೈಯಿಂದ ಬೈತಾನೆ, ತನ್ನ ಕೆಲಸ ತಾನೇ ಮಾಡ್ಕೊತಾನೆ, ನೀರು ತೊಗೊಂಡ್ಬರ್ತಾನೆ. ನಾನು ಬಂದು ಒಬ್ಬರು ಮೀಡಿಯಾದವ್ರು ಬಂದು ಅವನ್ನ ಇಂಟರ್ವ್ಯೂ ಮಾಡಿದ್ರು. ಅದಕ್ಕಿಂತ ಮೊದಲು ನಮ್ಮ ಚಿಕ್ಕೋಡಿ DDPI ಮತ್ತು ಬೆಳಗಾವಿ DDPI ಅವರು ಬಂದು ವಿಸಿಟ್ ಮಾಡಿದ್ರು. ಈಗ ಕಾಲಿನಿಂದನೂ ಬರೆಯೋಕ್ಕೆ ಶುರು ಮಾಡ್ಯಾನ. ಕೆಮ್ಮನ್ಕೂಲ್ ಅಂತ ಸರ್ನೇಮ್ ಅವನು.
ಅವನ ಒಂದು ವಿಡಿಯೋ ನಮ್ಮ ಮೋದಿಯವರು ಕೂಡ ನೋಡಿದ್ದಾರೆ, ನೋಡಿ ಮೆಚ್ಚಿ ವ್ಯಕ್ತಪಡಿಸಿದ್ದಾರೆ. ಹಂಗೆ ಆ ರೀತಿ ಒಳಗೆ ಮುಂದೆ ಏನಾಗಬೇಕಂತ ಇದೆ ಅಂತಂದಾಗ ನಾನು ಡಿ ಸಿ ಆಗ್ತಾನೆ ಅಂತ ದೊಡ್ಡ ದೊಡ್ಡ ಕನಸುಗಳನ್ನ ಇಟ್ಟುಕೊಂಡು ಈಗಿಂದ ಪ್ರಯತ್ನ ಮಾಡಿದಾಗ ಯಾರಾದರೂ ಬಂದು ಸಹಾಯ ಮಾಡ್ತಾರೆ, ಯಾರಾದರೂ ಬಂದು ಸಹಕಾರ ಮಾಡ್ತಾರೆ. ಕಾರಣ ಏನಂತಂದರೆ ನಾವು ಮಾಡುವಂಥ ಒಳ್ಳೆಯ ಕೆಲಸ ಶುರು ಮಾಡಿಕೊಂಡು ಮುಂದೆ ಹೊಂಟ್ರೆ ನಮ್ಮ ಕೈಗಳು ಎರಡೇ ಇರ್ತಾವೆ. ಆದರೆ ಕೆಲಸ ಒಳ್ಳೆಯದಿತ್ತು ಅಂತಂದರೆ, 4 ಜನರಿಗೆ ಸಹಕಾರ ಮಾಡುವಂಥದ್ದಿತ್ತು ಅಂತಂದರೆ ಸಾವಿರಾರು ಕೈಗಳು ನಮ್ಮ ಕೈ ಜೋಡಿಸ್ತಾರೆ. ಆ ನಿಟ್ಟಿನೊಳಗೆ ಭಾಳಷ್ಟು ಇನ್ನೂ ನಾನು ಮತ್ತೊಂದು ಜೊತೆಗೆ ಈಗ ನಿರಂಜನ್ ಅವ್ರದ್ದು ಉದಾಹರಣೆ ಹೇಳ್ತಾ ಇದ್ದೆ, ಇನ್ನೊಂದು ಹೇಳ್ಬಿಡ್ತು. ಆಮೇಲೆ ನಮ್ಮಲ್ಲಿ ಒಂದು ITBP ಇದೆ, ಇಂಡೋ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಕ್ಯಾಂಪ್ ಅದ. ಆ ಕ್ಯಾಂಪ್ನೊಳಗೆ ಒಬ್ಬರು ದೇಸಾಯಿ ಅಂತ ಸರ್, ಅವರು ಕೂಡ ಹಿಮಾಚಲ ಪ್ರದೇಶದೊಳಗೆ ಇರಬೇಕಾದ್ರೆ ಒಂದು 2-3 ಮಹಿಳೆಯಿಂದ ಕೆಳಗೆ ಬಿದ್ದ ನಂತರ ಊರಿನ ಈ ಕೆಳಗಡೆ ಭಾಗದ ಇತ್ತು. ಬಟ್ ಈಗ ಅವರು ಛಲ ಬಿಡಲಿಲ್ಲ. ಸ್ವಿಮ್ಮಿಂಗ್ ಕಾಂಪಿಟೇಷನು, ಆಮೇಲೆ ವೀಲ್ ಚೇರ್ ಥ್ರೋಬಾಲು, ಈ ಎಲ್ಲದರೊಳಗೆ ನಮ್ಮ ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಮೆಡಲ್ಗಳನ್ನು ತೊಗೊಂಡು ಬಂದಾರ. ಮತ್ತು ಬಹುಶಃ ಫೌಂಡೇಶನ್ ಹೆಸರು ಕೇಳಿದ್ರು ನೀವು, ವಿಶ್ವಾಸ್ ಫೌಂಡೇಶನ್ ಅಂತ, ಬಸವರಾಜ್ ಅಂತ, ಬಸವರಾಜ್ ಸುಂಗೋಳಿ ಅಂತ. ಅವ್ರ ಜೊತೆ ಇರುವಂಥ ಎಲ್ಲ ಒಂದಷ್ಟು ಕಾಲನ್ನೆಲ್ಲ ನೀವೆಲ್ಲ ಒಂದು ಸ್ವಲ್ಪ ನಡೆದಾಡ್ಬೋದು. ಯಾರಾದರೂ ನಿಮ್ಮ ಕೈ ಹಿಡಿದು ಕರ್ಕೊಂಡು ಹೋದರೆ ಎಲ್ಲೋ ಒಂದು ಕಡೆ ಹೋಗಿ ಪ್ಲೇಸ್ ಕಡೆ ಹೋಗಿ ಅಲ್ಲಿಂದವ್ರು ನೋಡಿಕೊಂಡು ಅದನ್ನು ಹೇಳಿದಾಗ ಅದನ್ನು ನೀವು ಅನುಭವಿಸ್ಬೋದು. ಬಟ್ ಅವ್ರಿಗೆ ಕಾಲಿಲ್ಲ, ಎಲ್ಲಿ ಹೋದ್ರೂ ವೀಲ್ಚೇರ್ ಮೇಲೆ ಹೋಗ್ಬೇಕು. ಅಂಥದ್ರೊಳಗೆ ಮೊನ್ನೆ ಏಷ್ಯನ್ ಗೇಮ್ಸ್ ಒಳಗೆ ಪಾರ್ಟಿಸಿಪೇಷನ್ ಅವ್ರನ್ನ ಕೇಳಿದಾಗ ನಾನು ಅಲ್ಲಿ JN ಮೆಡಿಕಲ್ ಕಾಲೇಜ್ ಹಿಂದುಗಡೆ ಗ್ರೌಂಡ್ ಅದಾಗಿ ನೆಹರು ಕ್ರೀಡಾಂಗಣ ಅಲ್ಲಿ ಹೋದಾಗ ಹಿಂಗೆ ಒಂದು ಇದನ್ನು ಅರೇಂಜ್ ಮಾಡಿದರು. ಮತ್ತೊಬ್ಬರು ಯಾರೋ ಡಾಕ್ಟರ್ ಬಂದಿದ್ರು, ಅಲ್ಲಿ ಯಾರೋ ಬಂದಿದ್ರು ಜೊತೆಗೆ. ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರನ್ನ ಕೇಳಿದ್ವಿ, ಮುಂದೆ ಏನು ವೀಲ್ ಚೇರ್ ಪ್ರಾಕ್ಟೀಸ್ ಮಾಡ್ತಾಯಿದ್ರಿ, ಕ್ರಿಕೆಟು, ವೀಲ್ ಚೇರ್ ಥ್ರೋಬಾಲು, ಬಾಸ್ಕೆಟ್ಬಾಲ್, ಇದನ್ನೆಲ್ಲ ಮಾಡ್ತಾಯಿದ್ದೀವಿ, ಮುಂದೆ ಏನೇನು ವಿಚಾರ ಅಂತಂದಾಗ ನಾವು ನಮ್ಮ ದೇಶಕ್ಕಾಗಿ ಆಡಬೇಕು ಅಂತ ನಮ್ಮ ಮೈ ಮೇಲೆ ಇನ್ನೂ ಮೂಳು ಬರ್ತದೆ. ನಮ್ಮ ದೇಶಕ್ಕಾಗಿ ಆಡ್ಬೇಕಂತ ಯು ವಾಂಟ್ ಟು ಪ್ಲೇ ಫಾರ್ ಅವರ್ ನೇಷನ್. ನೋಡಿರಿ, ಎಲ್ಲ ಇದ್ದವರು, ಎಲ್ಲ ಅವಕಾಶಗಳಿದ್ದವರು, ಎಲ್ಲ ಸಪೋರ್ಟ್ ಇದ್ದವರು ಏನಾದರೂ ಮಾಡ್ಬೇಕಂತೇಳಿ ವಿಚಾರ ಮಾಡೋಂಗಿಲ್ಲ. ಆದರೆ ಅವರು ನಾವು ನಮ್ಮ ದೇಶಕ್ಕಾಗಿ ಆಡಬೇಕು. ಅವ್ರ ದಿನಚರಿಯನ್ನು ನಾ ಕೇಳಿ ಅವಾಗ ಏನಂದ್ರು, ಬೆಳಗ್ಗೆ 3 ಗಂಟೆಗೆ ಎಲ್ಲರೂ ಹೇಳ್ತೀವಿ, 3-4 ಗಂಟೆ ತನಕ ಆಗ್ತೀವಿ. ತಯಾರಾಗಿ ಅಲ್ಲಿ ಗಾಡಿ ಮುಖಾಂತರ ಅಲ್ಲಿ ಸ್ಟೇಡಿಯಂ ಹೋಗ್ತೀವಿ. ಬೆಳಗ್ಗೆ 5 ಗಂಟೆಯಿಂದ 8 ಗಂಟೆ ತನಕ ಪ್ರಾಕ್ಟೀಸ್ ಮಾಡ್ತೀವಿ. ಎಂಥ ಒಂದು ಒಳಗಿನ ಒಂದು ಸ್ಫೂರ್ತಿ, ಏನಾದರೂ ಮಾಡಬೇಕು ಅನ್ನುವಂಥದ್ದು. ತಾವುಗಳಲ್ಲಿ ಎಲ್ಲ ಆ ಭಗವಂತ ಪ್ರತಿಯೊಬ್ಬರಲ್ಲಿ ಒಂದೊಂದು ಶಕ್ತಿಯನ್ನು ಕೊಟ್ಟಿರ್ತಾನೆ. ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ನಾವು ಸರ್ಗಳು ಕೂತ್ಕೊಂಡು ನೀವು ಶಿವಗೌಡರು ಹೇಳಿದಂಗೆ ಮಾಡೋಣ. ಇವತ್ತಿನ ನೋಡ್ರಿ, ಸುಮಾರು ಒಂದು 40 ನಿಮಿಷ ಆಗಿರ್ಬೋದು ನಾವೆಲ್ಲ ಬಂದು ಸರ್ ಬಂದರು. ನಮ್ಮೆಲ್ಲರ ಜೊತೆಗೆ ಕಳೆದಂಥ ಅವಧಿಗಳು ನಮ್ಮ ಕಷ್ಟಗಳು ಸಹಿತ ನಾವು ಮಾಡ್ತೀವಿ. ನಿಮ್ಮ ಜೊತೆ ಅಷ್ಟು ಆನಂದವಾಗಿ ಈ ಒಂದು ಸಮಯವನ್ನು ಅವಿಸ್ಮರಣೀಯ ಸಮಯ ಅಂತ ನಾನು ಯಾಕೆ ಹೇಳಿದೆ ಅಂತಂದರೆ, ಇದು ನೆನಪಿಡುವಂಥ ಸಮಯ. ಇಂಥ ಒಂದು ವಾತಾವರಣದಲ್ಲಿ ತಾವೆಲ್ಲ ಮುಂದುವರಿತಾ ಇದ್ದೀರಿ. ನೀವು ಇವರೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಹೊರಗಡೆ ಬಂದು ಆಕ್ಸಿಡೆಂಟ್ ಆಗಿ ಮತ್ತು ವಾಪಸ್ ನಾನು ಏನಾದರೂ ಮಾಡ್ತೇನೆ ಅಂತೇಳಿ ನೀವು ಮತ್ತು ಇವರು ಸೂರಜ್ ಅವರಾಗಲಿ, ನಿಮ್ಮ ಜಮಖಂಡಿ, ಕಲಬುರಗಿ, ನಮ್ಮ ಮೂಡಲಗಿ, ಇವರು ಅಥಣಿ, ಶಾಪುರ, ಇಲ್ಲಿಂದ ಬಂದವರೆಲ್ಲರೂ ತಮ್ಮ ಒಂದು ಇದನ್ನ ಇಟ್ಕೊಳ್ರಿ, ತಮ್ಮ ಮನೆತನಕ್ಕೆ, ತಮ್ಮ ಊರಿಗೆ
ಈ ಈ ಈ ನಮ್ಮ ರಾಜ್ಯಕ್ಕೆ ಏನಾದರೂ ಒಂದು ಹೆಸರು ಮಾಡಬೇಕು, ನಮ್ಮ ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಬೇಕು, ನಾವು ಮತ್ತೊಬ್ಬರಿಗೆ ಮಾದರಿಯಾಗಿ ಇರಬೇಕು, ಮತ್ತೊಬ್ಬರಿಗೆ ಮಾದರಿಯಾಗಿರಬೇಕು ಅನ್ನುವಂಥ ವಿಚಾರವನ್ನು ತಾವು ಇಟ್ಟುಕೊಂಡು ಕೆಲಸ ಮಾಡಿದರೆ ಆ ಭಗವಂತ ಯಶಸ್ಸನ್ನು ಕೊಟ್ಟೇ ಕೊಡ್ತಾನೆ. ನಮ್ಮೆಲ್ಲರ ಬಳಗವನ್ನು ನೋಡಿ ನಮಗೂ ಕೂಡ ಭಾಳಷ್ಟು ಸಂತೋಷ ಇದೆ. ನಾವು ಆಗಾಗ ಬರ್ತಾ ಇರ್ತೀವಿ. ನಮ್ಮ ಸಹಕಾರ ಎಲ್ಲ ತಮ್ಮ ಜೊತೆಗೆ ನಿರಂತರವಾಗಿ ನಡೀತಾ ಇರ್ತದೆ. ಈ ಶಿಬಿರದಲ್ಲಿ ನಮ್ಮನ್ನು ವಿಶೇಷವಾಗಿ ಶಿವನಗೌಡರವರು ಎಲ್ಲ ಪದಾಧಿಕಾರಿಗಳು ಕರೆದು ಸರ್ ಜೊತೆ ಬೆಳಗ್ಗೆ ಮಾತಾಡಿದ ಬೆಳಗ್ಗೆನೇ ನನಗೆ ಗೊತ್ತಾಯಿತು ಸರ್ನು ಬರೋದಾರ ಅಂತ ಹೇಳಿ. ಮಳೆ ಬೀಳ್ತಾ ಇತ್ತು, ಇವತ್ತು ಬರೋದಿಲ್ಲ, ಕ್ಯಾನ್ಸಲ್ ಮಾಡ್ತಿದ್ರಿ, ನಾಳೆ ಬರ್ತೇನೆ ಶಿವನಗೌಡ ಅಂತ ಹೇಳಿದ್ದೆ. ಆಮೇಲೆ ಸರ್ ಅಂದರು 1 ಗಂಟೆ ಮಳೆ ಬೀಳ್ತಿದ್ರಿ, ಆಮೇಲೆ ಬಂದಾಗ್ತದೆ ಬರೀ ಅಂತಂದರು. ನಾವೊಂದು 25 ಕಿಲೋಮೀಟ್ರ್ ಮೇಲಿದ್ದೆ, ಅಲ್ಲಿಂದ ಬಂದೆ. ಆದರೆ ನಿಮ್ಮನ್ನು ನೋಡಿ ಯಾವುದೇ ಕಾರಣಗಳು ಕೊಡಬಾರ್ದು, ಏನು ಕೆಲಸ ಮುಂದಿರ್ತದೆ ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ನಮ್ಮನ್ನು ನಾವು ಸದೃಢರಾಗಿ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ತಮ್ಮಿಂದ ಭಾಳಷ್ಟು ಕಲಿಯುವಂಥದ್ದು ನಮಗಿದೆ. ನೀವು ನಗರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಭಾಳಷ್ಟು ಕಡೆ ಹೋಗಿ ಕಾರ್ಯಕ್ರಮಗಳನ್ನು ಕೊಡೋದು, ಮಠಮಾನ್ಯಗಳ ಗುರೂಜಿಗಳ ಜೊತೆಗೆ ಮಾತಾಡೋದು, ಆಮೇಲೆ ಒಂದಷ್ಟು ರೋಟ್ರಿ ಕ್ಲಬ್ಬು, ಲಯನ್ಸ್ ಕ್ಲಬ್ಬು, ನಮ್ಮ SP ಅವರು, ನಮ್ಮ IG ಅವರು, ಅವ್ರ ಜೊತೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನೀವು ಮಾಡಿದ್ದೀರಿ. ಅವರೆಲ್ಲ ಬಂದು ಒಂದಷ್ಟು ಸಂಸ್ಥೆಯವರು ಬಂದು ತಮಗೆಲ್ಲ ಸಹಾಯ ಸಹಕಾರ ಸ್ಫೂರ್ತಿಯನ್ನು ಕೊಡ್ತಿರ್ತಾರೆ. ಜೊತೆಗೆ ಅಂಥವೆಲ್ಲ ಕಾರ್ಯಕ್ರಮಗಳನ್ನು ನನಗೆ ಕಳಿಸ್ತಿರ್ತಾರೆ ಶಿವನಗೌಡರು. ನನಗೆ ನೋಡಿ ಅಲ್ಲೇ ನೋಡಿ ಕೂತಾಗ ನಮ್ಮ ಕೆಲಸಗಳನ್ನ ನೋಡಿ ಕೂಡಲೇ ನಮಗೇ ಒಂದು ರೋಮಾಂಚನ ಆಗ್ತದೆ. ಎಂಥ ಕೆಲಸಗಳು ಮಾಡ್ತಾಯಿದ್ದಪ್ಪ ಅಂತೇಳಿ. ನಮಗೆ ಆ ಭಗವಂತ ಇನ್ನೂ ಇಷ್ಟು ತಾಕತ್ತನ್ನು ಕೊಡಲಿ, ಶಕ್ತಿಯನ್ನು ತುಂಬಲಿ ಆ ಭಗವಂತ. ಆಮೇಲೆ ಇನ್ನೂ ಸಾಕಷ್ಟು ನಿಮ್ಮ ಥರ ಇರುವಂಥ ಎಲ್ಲರನ್ನೂ ಸೇರಿಸಿಕೊಂಡು ಈ ಒಂದು ಸಂಸ್ಥೆ ಸಮೃದ್ಧಿ ಅನ್ನೋ ಸಂಸ್ಥೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಭಾಳ ದೊಡ್ಡ ಕುಟುಂಬವಾಗಿ ಬೆಳೀಲಿ ಅನ್ನುವಂಥ ಹಾರೈಕೆಯನ್ನು ಹೇಳ್ತಾ ನನ್ನ ಮಾತುಗಳನ್ನು ಹೇಳ್ತೇನೆ. ಜೈ ಹಿಂದ್. ಈ ಸಂದರ್ಭದಲ್ಲಿ ರಾಜಶೇಖರ್ ಸರ್ ಅವರು ನಮ್ಮ ಶರಣರು ಬಸವಣ್ಣವರು 12ನೇ ಶತಮಾನದ ಶರಣರವರ ಕುರಿತು ತಿಳಿಸಿ, ಹಾಗೂ ಆವಾಗ ತಂತ್ರಜ್ಞಾನ ಇರಲಿಲ್ಲ, ಬಟ್ ಅವರೆಲ್ಲ ಅನುಭವ ಮಂಟಪವನ್ನು ಕಟ್ಟಿ ಸೊ ಜನರಿಗೆ ವಿಶೇಷವಾಗಿ ಒಂದು ಜ್ಞಾನವನ್ನು ಕೊಟ್ಟರು. ಸೊ ಇವಾಗ ತಂತ್ರಜ್ಞಾನ ಇದೆ, ಎಲ್ಲ ಇದೆ. ಸೊ ನ್ಯೂನತೆಗಳು ಇದ್ರೂ ಕೂಡ ಎಷ್ಟೋ ಜನ ಸಾಧನೆಗಳನ್ನು ಮಾಡ್ತಾ ಇದ್ದಾರೆ. ಅವರಂತೆ ನಾವು ಕೂಡ ಎಲ್ಲ ನೀವೆಲ್ಲ ಸಾಧನೆ ಮಾಡಬೇಕು. ಸೊ ಬರೀ ಎಷ್ಟೋ ಜನ ಸಾಧನೆ ಮಾಡೋದನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಟ್ರು ಕಥೆಗಳ ಮೂಲಕ, ಹಾಗೂ ಕೆಲವರು ಪ್ರತ್ಯಕ್ಷವಾಗಿ ಇದ್ದಾರೆ ಸಾಧನೆ ಮಾಡಿದವರು. ಅವ್ರನ್ನ ನಿಮ್ಗೆ ಉದಾಹರಣೆ ಮೂಲಕ ತಿಳಿಸ್ಕೊಟ್ರು. ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಜೋರ ಚಪ್ಪಾಳೆ ಮೂಲಕ. ಹಾಗೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮತ್ತೊಬ್ಬರು ಅತಿಥಿಯಾಗಿ ಬಂದಂಥ ಪದ್ಮಪ್ರಸಾದ್ ಹುಲಿ ಸರ್ ಅವರು. ಇವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಸಾಕಷ್ಟು ವರ್ಷಗಳಿಂದ ನಮ್ಮ ಸಂಸ್ಥೆ ಜೊತೆಗೆ ಎಷ್ಟೋ ದಾನಿಗಳಿತ್ತು, ಯಾರೇ ಇತ್ತು. ಕೆಲವರು ಅವ್ರವ್ರ ಪರ್ಸನಲ್ ಕೆಲಸದಲ್ಲಿ ನಾವು ದೊಡ್ಡ ಏನಾದ್ರು ಕೆಲಸ ಇದ್ರೆ ಮಾತ್ರ ಕಾಲ್ ಮಾಡ್ತೀವಿ. ಬಟ್ ಸಣ್ಣ ಪುಟ್ಟ ಕೆಲಸಗಳಿಗೆ ಎನಿ ಟೈಮ್ ಕಾಲ್ ಮಾಡಿದ್ರು ತತ್ಕ್ಷಣದಲ್ಲಿ ಬರೋದು ಅಂದ್ರೆ ಪದ್ಮಪ್ರಸಾದ್ ಹುಲಿ ಸರ್ ಅವರು. ಅವ್ರಿಗೆ ನಾವು ಜೋರ ಚಪ್ಪಾಳೆ ಹೇಳ್ತಾರೆ. ಯಾಕಂದ್ರೆ ಅವ್ರನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಆಮೇಲೆ ಎಲ್ಲಿ ಹೋದ್ರು ಕೂಡ ನಮ್ಮ ಜೊತೆಗೆ ಇರ್ತಾರೆ. ಆಮೇಲೆ ಅವ್ರು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತಂದ್ರೆ, ನೀವು B1, B2, B3 ನಮ್ಮಲ್ಲಿ 3 ಕ್ಯಾಟಗರಿ ಇದ್ದೇವೆ. ಅದನ್ನ ಹೇಳಿದ್ರೆ ನಾವು ಅವ್ರೇನಂತಾರೆ B4, ನಾವು B4 ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ನಮ್ಗೆ ಹಿಂದೆ ಇರೋದು ಕಾಣೋದಿಲ್ಲ, ನಿಮ್ಗೆ ಮುಂದೆ ಇರೋದಿಲ್ಲ ಕಾಣೋದಿಲ್ಲ ಅಂದ್ರೆ ನಮ್ಗೆ ಹಿಂದೆ ಇರೋದು ಕಾಣೋದಿಲ್ಲ. ಸೊ ಅದೇ ನಿಮಗೆ ಕಾಣುತ್ತೆ. ಸೊ ಹಂಗೆ ನಾವು B4 ಅಂತ ಹೇಳ್ತಾರೆ ಅವರು. ಹಾಗೆ ನಮ್ಮ ಒಳಗೆ ಅವರು ಒಬ್ರು ಅಂತ ಮಿಕ್ಸರ್ ನೋಡ್ತಾರೆ. ಸೊ ನಮ್ಮನ್ನ ಅಂದ್ರೆ ಕಡಿಮೆ ಅನ್ಸೋದಿಲ್ಲ. ಸೊ ಹಂಗಾಗಿ ಅವರು ಕೂಡ ಈ ಸಂದರ್ಭದಲ್ಲಿ ನೆನಪಿನ ಕಾಣಿಕೆ ಮತ್ತು ಗಿಡವನ್ನು ಕೊಟ್ಟು ಸ್ವಾಗತ ಕೋರೋಣ. ರಾಜು. ಇವರು ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪ್ಲೇಯರು. ಅದ್ರ ಜೊತೆಗೆ ಎಷ್ಟೋ ಬಾವಿಯಲ್ಲಿ ಬಿದ್ದಿರ್ತಾರೆ, 2 ಜನ ಬಿದ್ದು ಮೇಲ್ ಬಂದಿರಲ್ಲ, ಅಂಥವ್ರನ್ನೆಲ್ಲ ತೆಗೆಯೋಕೆ ಹೋಗ್ತಾರೆ. ಸಮಾಜ ಸೇವೆಯಲ್ಲಿ ತುಂಬಾ ಮುಂಚೆನಲ್ಲಿದ್ದಾರೆ ಬೆಳಗಾವಿಯಲ್ಲಿ. ಸೊ ಎಷ್ಟೋ ಸಾರಿ ಪೊಲೀಸರು ಕೂಡ ಟ್ರೈನಿಂಗ್ ಕೊಡ್ತಾರೆ ಇವರು.
ಬ್ಲಡ್ ಬಂದಾಗೆಲ್ಲ ಆಮೇಲೆ ಕೊರೋನಾ ಟೈಮ್ಗೆಲ್ಲ ಎಷ್ಟೋ ಸಾಕಷ್ಟು ಜನರಿಗೆ ಸಹಾಯ ಮಾಡಿದ್ದಾರೆ. ಅವರು ಕೂಡ ನಮ್ಮ ಸಂಸ್ಥೆಗೆ ಈಗ 15 ದಿನ ಸತತವಾಗಿ ಪ್ರತಿದಿನ ಸಾಯಂಕಾಲ ಒಂದು ತರಬೇತಿ ಕೊಡೋಕೆ ಅಂತ ಬರ್ತಾ ಇದ್ದಾರೆ. ಸ್ಪೋರ್ಟ್ಸ್ ಆಯಿತು, ಆಮೇಲೆ ಯೋಗಾಸನ ಆಯಿತು, ಎಲ್ಲ ತ್ವರಿತಗತಿ ಚಿಕಿತ್ಸೆ ಅಂದರೆ ಏನಾದರೂ ಆಕ್ಸಿಡೆಂಟ್ ಆದಾಗ, ಸೊ ಎಮರ್ಜೆನ್ಸಿ ಇದ್ದಾಗ ನಾವು ಏನೇನು ತ್ವರಿತಗತಿಯಲ್ಲಿ ಚಿಕಿತ್ಸೆ ತಗೋಬೇಕಂತ ಸೊ ಪ್ರತಿದಿನ ಒಂದೊಂದು ಕ್ಲಾಸ್ ತಗೋಬೇಕಂತ ಹೇಳಿದ್ದಾರೆ. ಅವ್ರ ಟೈಮ್ ಅವ್ರ ಸಮಯವನ್ನು ನಮ್ಮಲ್ಲಿ ಕೊಡ್ತಾ ಇದ್ದಾರಲ್ಲ, ಅವರಿಗೆ ತುಂಬ ಧನ್ಯವಾದ ಇಷ್ಟಪಡ್ತೀನಿ. ವಿಶೇಷವಾದ ಮತ್ತೊಬ್ಬರು ಅತಿಥಿಯಾದಂಥ ಮಾತೀಶ್ ಪಾಟೀಲ್ ಸರ್ ಅವರು ಒಂದೆರಡು ಮಾತುಗಳನ್ನು ಹೇಳ್ಬೇಕಂತ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಜು ನಾಶಿಪುಡಿ ಅವರು ನನ್ನ ಎಕ್ದಮ್ ಕ್ಲೋಸ್ ಫ್ರೆಂಡ್. ಆಮೇಲೆ ಶಿವಾನಂದ್ ಅವರು ಹೇಳಿದ್ರಿ ನಾಶಿಪುಡಿ ಅವರು ಹೋರಾಡ್ತಾ ಹೋಗ್ತಾರೆ. ನಾಶಿಪುಡಿ ಅವ್ರು ಏನು ಬರ್ತಿರ್ತಾರೋ ಅದು ನನಗೆ ತೋರಿಸಿದೆ ಅಂತ ಹೇಳಿ. ಆಮೇಲೆ ಇವತ್ತು ರಾಜು ಅವ್ರು ನಾನು ಹೆಂಗೋ ಒಂದು ಆಲ್ಮೋಸ್ಟ್ 1.5 ತಿಂಗಳಾಯ್ತು ನಾನು ಅವ್ರು ಮಾತಾಡೇ ಇಲ್ಲ. ಆಮೇಲೆ ಇವತ್ತು ಫೋನ್ ಬಂತು, ರಾಜು ಹೌದು ನಾನು ಬರುತ್ತೆ ನೀವು ಬರ್ರಿ. ಆಮೇಲೆ ಮತ್ತೆ ಈಗ ಫೋನ್ ಮಾಡಿದ್ರೆ ಮಾಡಿ ಇಲ್ಲ ಬೇಕಾದ್ರೆ ಕ್ಲಾಸ್ ಆಗ್ತದೆ ಬರ್ರಿ. ನಾನು ಪರ್ಸ್ನಲ್ ಕೇಳ್ತೇನೆ ರೀ, ಯಾಕಂದ್ರೆ ನಾನು ನೀವು ಹೆಂಗಿದ್ರಲ್ಲ ಹಂಗೆ ನನ್ನ ಮಗನೂ ಹಂಗಾರ. ಅದ್ರ ನನ್ನ ಮಗನ ನಾವು ಹೆಂಗೆ ನೋಡ್ತೀವಿ, ಹೆಂಗೆ ಮಾಡ್ತೀವಿ, ಮನೆಯೊಳಗೆ ಏನಾಗ್ತದೆ ಏನಾಗೋದಿಲ್ಲ, ಮನೆಯೊಳಗೆ ಅವಪ್ಪಂದು ಏನು ಹೆಂಗಿರ್ತೈತಿ ಅದೆಲ್ಲ ಅಂದ್ರೆ ಒಬ್ಬ ಅಪ್ಪಗೆ ನಂದು ಅಪ್ಪಗೆ ಮಗ ಅನುಭವಿಸ್ ನಂದು ಅದ. ಈಗ ಸೂರಜ್ ಅವ್ರೆ ನೀವು ಪರ್ಸ್ನಲ್ ಕೇಳ್ತೀನಿ, ತಪ್ಪು ತಿಳ್ಕೊಬೇಡಿ. ನೀವು ಎಷ್ಟು ವರ್ಷ ಇದ್ದಾಗಿದ್ದಾಗಿತ್ತು ರೀ? 21 ವರ್ಷ. 21 ವರ್ಷದಾಗ ಗಾಡಿ ಹೋಗ್ಬೇಕಂದ್ರೆ ಹೌದು. ಅದಕ್ಕೆ ಪೈಲ ವಿಚಾರದ್ದು ಹೆಂಗಿತ್ತು ನಿಮ್ದು? ಅಲ್ಲ ಮುಂದೆ ಏನು ಮಾಡ್ಬೇಕು ಮಾಡಿತ್ತು? 21 ವರ್ಷದಾಗ ಏನು ಕಲ್ತಿತ್ತು? 21 ವರ್ಷ ಡಿಪ್ಲೊಮಾ ಸೆಕೆಂಡ್ ಇಯರ್ ಮುಗಿದ್ರೆ ಈಗ ಮನೇಲಿ ಬಂದಿದ್ದೆ. ಮನೇಲಿ ಎಕ್ಸಾಮ್ ಇತ್ತು, ಇಲ್ಲೇ ಏಕಸ್ಕೂಲಿಗೆ ಇಂಟ್ರ್ಯೂ ಕೊಟ್ಟಿದ್ದೆ. ಆ ಎಕ್ಸಾಮ್ ಮುಗಿಸ್ಕೊಂಡು ಬಾ ಅಲ್ಲೇ ಏಕಸ್ಕೂಲಿಗೆ ಜಾಬ್ ಮಾಡಿ ಸರ್ ಒಬ್ಬರು ಇದ್ದಾರೆ, ಅಲ್ಲೇ ನಿಮ್ಮ ಜಾಯ್ನಿಂಗ್ ಲೆಟರ್ ಕೊಡ್ತಾನು, ಅಲ್ಲೆಲ್ಲ ಜಾಬ್ ಮಾಡೋಕ್ಕೆ ಅಂತ ಹೇಳಿ ಲೋಕಲ್ ಸಮೀಪ ಆಯ್ತು ನಮ್ಗೆ 12 ಕಿಲೋಮೀಟರ್ ಆಯ್ತು. ಏಕಸ್ ಕಂಪ್ನಿ ಇದ್ರಲ್ಲ ಹಾಕಿ ಅಲ್ಲಿ ಜಾಬ್ ಮಾಡೋಕ್ಕೆ ಅಂತೇಳಿ ಅಲ್ಲಿ ಇಂಟ್ರ್ಯೂಗೆ ಹೋಗಿ ನೀವು 4 ವರ್ಷ ಡಿಪ್ಲೊಮಾ ಮುಗಿಸ್ಕೊಂಡು ಬಾ ಅಂತಂದ್ರೆ ಯಾರು ಅಲ್ಲಿ ಕಿರಣ್ ಸರ್ ಅಂತ ಒಬ್ಬರು ಬೆಳಗಾವಲ್ಲ ಮುಗಿಸ್ಕೊಂಡು ಬಾ ಮತ್ತು ಕಂಪ್ಲೀಟ್ ಆಗೋದು ಬರೋಕೆ ಬರೋಂಗಿಲ್ಲ. ಮುಗಿಸ್ಕೊಂಡು ಇನ್ನೂ ಎಕ್ಸಾಮ್ ಇತ್ತು ಯಾವ ಎಕ್ಸಾಮ್ ಟೈಮ್ದಾಗ ಯಾವ್ದು ನಿಮ್ದು ENC ಮತ್ತು ಎಷ್ಟು ವರ್ಷ ಮುಗಿದು? ಈಗ 5 ವರ್ಷ ಆಯ್ತು. ಈಗ 27 ರನ್ನಿಂಗ್ ಇದೆ. ಅಲ್ಲ ಈಗ ಎಲ್ಲಿ ಪೆಂಡಿಂಗ್ ಎಲ್ಲಿ ಇರ್ತದೆ? ಪೆಂಡಿಂಗ್ ಫೈನಲ್ ಇದೆ. ಮತ್ತು ಈಗ ಯಾಕೆ ಮಾಡಬಾರ್ದು? ಹಾಂ ಈಗ ಯಾಕೆ ಮಾಡಬಾರ್ದು? ಕಂಟಿನ್ಯೂ ಯಾಕೆ ಮಾಡಬಾರ್ದು? ಈಗ ಕಂಟಿನ್ಯೂ ಆಗಿಲ್ಲ ಸರ್. ಯಾಕೆ ಹೌದು? ಅದಂದ್ರೆ ಮತ್ತೆ ಫಸ್ಟ್ ಇಯರ್ ಅಡ್ಮಿಷನ್ ಯಾರು ಹೇಳ್ತಾರೆ? ಅಂದ್ರೆ 7 ಇಯರ್ಸ್ ಅಷ್ಟೇ ಎಕ್ಸ್ಟ್ರಾ ವ್ಯಾಲಿಡಿಟಿ ಇರುತ್ತೆ. ಈಗ 7 ವರ್ಷ ಎಕ್ಸ್ಟ್ರಾ ಅದೆಲ್ಲ ಮಾಡಿಸ್ಕೊಂಡು ಹಿಂಗೆ ಯಾಕೆ ಮಾಡಬೇಕು? ಅದೇ ಸರ್ ಅದು ಫೈನಲ್ ಎಲ್ಲ ಪ್ರಾಕ್ಟಿಕಲ್ ಇರುತ್ತಿಲ್ಲ ಸರ್. ಪ್ರಾಕ್ಟಿಕಲ್ ಬೇಕಾದ್ರೆ ಮಾಡೋ ಜೀಲಿತ್ತು ಅಂದ್ರೆ ಆಗ್ಬೋದು. ಈಗಿರಲಿ ನಿಮ್ಗೆ ಹಿಂಗಾದಾಗ ನಿಮ್ಮ ಅವಪ್ಪಗೆ ಏನಾಗಿರ್ಬೇಕು? ಅವಪ್ಪ ಏನು ಮಾಡ್ತಾರಂದ್ರೆ ಪಪ್ಪಾರ್ದಾಗ ಎಲ್ಕಡ ಇಲೆಕ್ಟ್ರಿಕಲ್ ಅಂಗಡಿ ಐತ್ರಿ. ಹೌದು. ಮತ್ತೆ ಮಮ್ಮಿ ಮನ್ಯಾಗ. ಹೌದಾ? ಈಗ ನೀವು 3 ಬೇರೆ ಸುಸೈಡ್ ಮಾಡ್ಕೊಂಡಿದ್ರೆ ಅಂತ ಟ್ರೈ ಮಾಡಿದ್ರೆ ಹೌದಾ? ಹಾಂ. ನಾನು ಕೇಳಬೇಡ ಪರ್ಸನಲಿ, ಅವ್ರು ಕೇಳ್ತಾರೆ ಯಾಕೆ? ಅಂದ್ರೆ ಸಡನ್ಲಿ ನಾ ಈ ಬ್ಲೈಂಡ್ ಫೀಲ್ಡ್ ಯಾವತ್ತು ಅನುಭವಿಸಿದ್ರೆ ಸಡನ್ಲಿ 21 ವರ್ಷ ತಿರುಗಾಡಿದ ಮಮ್ಮಿ ಬೇರೆ ಆಗ್ತಿರ್ತಾರೆ. ಇಲ್ಲಿ 1-2 ವರ್ಷ ಆದ್ಮೇಲೆ ಕೇಳಿದ್ರು ಇಲ್ಲ ಎಲ್ಲರೂ ಕಾಲೇಜ್ ಹೊಂಟಾರ ನನ್ನ ಮಗನ ಹೋಗ್ತಿದ್ದ ಹಾಗೆ ಬಂದಾರ ದಿನ ಇದ್ದು 2 ವರ್ಷ ಜನ ತಪ್ಪಿದಾರ ಬಂದ ಕೂಡಲೇ ಹಾಳಾಗ್ಸ ನನಗೆ ದುಃಖ ಕೇಳಾಕತ್ತೆ. ಅವ್ರ ನನಗೆ ಕೇಳಾಕತ್ತೆ. ಒಮ್ಮೆ ನಾ ಸತ್ತು ಹೋದ್ರೆ ಒಮ್ಮೆ ಆಳ್ತಾರ ಹಿಂಗೆ ತಲೆ ಆಯ್ತು. ಎಷ್ಟು ಟ್ರೈ ಮಾಡಿ ಒಂದ್ಸತಿನ ನಮ್ಮ ಅಮ್ಮನಲ್ಲಿ ಕಬ್ಬಿನ ಔಷಧ ಇಟ್ಟಿದ್ರೆ ಔಷಧ ಬಿಡ್ತಾರಲ್ಲ ಔಷಧ ಅಂತ ಕುಡಿಬೇಕು ಓಪನ್ ಮಾಡಿದ್ರೆ ಒಂದು ಮಮ್ಮಿ ಪಪ್ಪ ಇಟ್ಲ ಕಾಳಜಿ ಮಾಡ್ತಾ ಇರೋ ಮಗ ಅಂತೇಳಿ ಏನೋ ಮಾಡಿಸಿಕೊಂಡು ಮಾಡ್ಲಿಲ್ಲ. ಪ್ಯಾನ್ ವೈರ್ ಕಟ್ ಮಾಡಿ ಬ್ಯಾಗ್ ಹಿಡಿದಿನ್ರಿ. ಬಟನ್ ಬಿಡು ಪ್ಯಾನ್ ವೈರ್ ಕಟ್ ಮಾಡಿ ಬ್ಯಾಗ್ ಹಿಡ್ಕೊಂಡಿನ್ರಿ. ಏನು ಬಟನ್ ಬಿಡೋ ಅಷ್ಟು ಬೇಕಿತ್ತು. ಮತ್ತೆ ಮನುಷ್ಯನಾಗ ಏನು ಸಾಕಿತ್ತು ಇಲ್ಲ ಪಪ್ಪ ಮಿಸ್ ಕಟ್ಸ್ಕೊಂಡ್ಬಿಡೋದಾರು ಯಾಕೆ ಸಾಯ್ಬೇಕು ಅಂತ ಅಂತ ಒಂದು ಮನುಷ್ಯ ಬರೋ ಬಿಟ್ಟು ಅದು ಸಾಯ್ತು. ಆ ನಂತರ 2 ವರ್ಷ ಆದ್ಮೇಲೆ ಒಂದು ಸ್ವಲ್ಪ ಹೊರಗಡೆ ತಿರುಗಾಡಬೇಕಿದ್ದೆ. ಮತ್ತು ಆಮೇಲೆ ಯೂಟ್ಯೂಬ್ ನಾನು ವಿಶೇಷವಾದ ಸಿನಿಮಾ ಹಾಡುಗಳೆಲ್ಲ ಕೇಳ್ತಿದ್ದೆ. ಈಗ ಅಕ್ಷರ ಸಿನಿಮಾ ಹಾಡುಗಳ ಪಿಕ್ಚರ್ ಕೊಡೋ ಬೇಕಿದ್ದೆ. ಏನು ಮೊಟಿವೇಶನ್ ಪಿಕ್ಚರ್ ಇರ್ತಾವಲ್ಲ ಅವನು ಕೇಳಬೇಕು. ಅವಾಗ ನಾನು ಕೇಳ್ಕೋತ ಹಿಂಗೆ ಭಗವದ್ಗೀತೆ ಕೇಳೋದು, ರಾಮಾಯಣ ಕೇಳೋದು, ಎಷ್ಟೋ ಅಂಗವಿಕಲರು ಕಾಣಿಲ್ಲ ಎಷ್ಟೋ ಸಾಧನೆ ಮಾಡತ್ತದ. ಕಿವ್ಯಾಲಜೀಕರಣ ಬಂದಿದ್ದಾರೆ ತೋರಿಸಿರ್ತಾರೆ. ನಾನು ಕೇಳ್ತೀನಿ ನಾನು ಅವರೆಲ್ಲ ಮಾಡತ್ತಾರ ಅಂದ್ರೆ ನಾ ಯಾಕೆ ಮಾಡಬಾರ್ದು? ನಾ
ನನಗೆ ಯಾಕೆ ಅಂತ ಹೇಳಿ ನಾನು ನಮ್ಮ ಮನ್ಯಾಗ ಇವ್ರು ಏನು ಮಾಡ್ತಾರ ನಮ್ಮ ಮನ್ಯಾಗ ಧೈರ್ಯ ಹೇಳ್ತಾರೆ ಯಾಕೆ ಕಳ್ತೀರಿ ನನಗೇನಾಗಿತ್ತು ನಾವು ಅದಕ್ಕೇನಿಲ್ಲ ನಿಮ್ಮ ಮುಂದೆ ಇವನ ಏನು ಮಾಡ್ಬೋದು ಮನುಷ್ಯಂದ್ರೆ ಮಾರ ವೆರಿ ಗುಡ್. ಇದ ಧೈರ್ಯ ನಾನೇ ಇನ್ನೊಬ್ರು ಧೈರ್ಯ ಆಗ್ತಂದ್ರೆ ಆದ್ರೆ ಇವ್ನು ಕಣ್ ಕಾಣಿಸಂಗಿಲ್ಲ ಪಾಪ ಎಲ್ಲ ಮಂದಿ ಸಮಾಜದಾಗ ಏನೇನು ಮಾತಾಡ್ತಾರೆ ಬಟ್ ನಾ ಏನೋ ತಿಳಿಸ್ಕೊಳಂಗಿಲ್ಲ ಅವ್ರ ಬಗ್ಗೆ ನಂದು ಏನು ಮಾರ್ಗ ಇಲ್ಲ ಅಂದ್ರೆ ನಾನು ಅಷ್ಟೇ ಹೋಗೋದು ವೆರಿ ಗುಡ್. ಆಕ್ಸಿಡೆಂಟ್ ಅಂದತ್ತಲ್ಲ ಅಂದ್ರೆ ನಿನ್ನ ಲೈಫ್ ಹೋಗ್ಬೇಕಾಯ್ತು ಹೌದಲ್ಲ, ಉಳಿದಿದ್ದೇ ಇಲ್ಲ, ಕಣ್ಣು ಹೋಗಿದಾವ ಮತ್ತೆ ಉಳಿದಿದ್ದೆಲ್ಲ ಆಯ್ತು, ರೈಟ್? ಅಂದ್ರೆ ಏನೋ ಮಾಡೋದಕ್ಕದ ನೀನು ಗುರ್ತಲ್ಲ. ಈಗ ನನ್ನ ಮಗನು ಹುಟ್ಟಿ ಒಂದು 15-20 ದಿವಸನಾಗ ನಮ್ಗೆ ಗುರ್ತದ್ದು ಕಣ್ಣು ಒಂದು ಸ್ವಲ್ಪ ಪ್ರಾಬ್ಲಮ್ ಅದಾವ. ನಾವು ಡಾಕ್ಟರ್ ಕಡೆ ಕರ್ಕೊಂಡು ಹೋದ್ರು, ತೋರಿಸಿದ್ರು. ನಾವು ಅವ್ರಿಗಂದ್ರು ಒಂದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ ಅಂತ. ಎಷ್ಟು ಅನ್ನೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇವತ್ತಿನವರೆಗೂ ಈ ಡಾಕ್ಟರ್ ಬಿಟ್ಟಿಲ್ಲ ನಾನು, ಆದರೆ ಇವತ್ತಿನವರೆಗೂ ಯಾವ ಡಾಕ್ಟರ್ಗೂ ಗೊತ್ತಿಲ್ಲ ಏನಾಯ್ತು ಅಂತ. ನರ್ವ್ದು ಪ್ಲಸ್ ಅದು ಇದು ಕಣ್ಣಿಂದ, ಕಣ್ಣು ಪ್ರಾಬ್ಲಮ್ ಐತಿ, ನರ್ವ್ದು ಪ್ರಾಬ್ಲಮ್ ಐತಿ. ಉಳ್ಕಿದ್ದು 100% ಈಸ್ ಪರ್ಫೆಕ್ಟ್, ಎಕ್ದಮ್ ಪರ್ಫೆಕ್ಟ್ ಅಂದ್ರೆ ನಾವು ಹೆಂಗೆ ಮಾಡೋದು. ಮತ್ತೊಂದು ನಿಮ್ಮ ಹಿಂದೆ ದೇವ್ರು ಇರ್ತಾನೆ, ಡೈರೆಕ್ಟ್ ಇರ್ತಾನೆ, ನಮ್ಮ ಹಿಂದೆ ಇಂಡೈರೆಕ್ಟ್ ಇರ್ತಾನೆ. ನಾವು ಏನೋ ಮಾಡ್ಕೋಬೇಕು, ಮೆಚ್ಕೋಬೇಕು, ಆಮೇಲೆ ನಮ್ಮ ಹಿಂದೆ ಬರ್ತಾನೆ ರೀ. ನಿಮ್ಗೆ ಹಂಗಿರ್ತಲ್ಲ, ಕಾಯಂ ಇರ್ತಾನೆ. ಅದಕ್ಕೆ ಉದಾಹರಣೆ ಅಂತಂದ್ರೆ ಇವನು ಒಂದನೇ ಜೂನಿಯರ್ KG ಸೀನಿಯರ್ KG ನಮ್ದೊಂದು ಸ್ಕೂಲ್ ಇತ್ತು. ನಮ್ಮ ಕಸಿನ್ ಸಿಸ್ಟರ್ ಕಲಿಸ್ತೇವೆ, ಅಲ್ಲಿ ಬಿಟ್ಟು ಬರ್ತಿದ್ವು. ಅಲ್ಲಿ ಬಿಟ್ಟು ಬಂದ್ರೆ ಅವ್ನು ನೀವು ಹೆಂಗೆ ಕೂತಾರಲ್ಲ ಒಂದು ಕಡೆ ಕೊಡ್ತಿದ್ದ, ಎಲ್ಲರೂ ಆಟ ಆಡೋದು ಬರೀ ಇವ್ನು ಕೇಳೋದು ಕಪ್ಪಿರೋದು. ಅದನ್ನ ಅವ್ವ ಅಪ್ಪ ಈಗ ನೀವಂದ್ರಲ್ಲ ಅವ್ವ ಅಪ್ಪಗೆ ಹೆಂಗೆ ತ್ರಾಸ ಆಕೈತಿ, ಯಾರೋ ಒಂದು ಕೇಳ್ಕೊಳ್ಳಿ ಹೆಂಗೆ ತ್ರಾಸ ಆಕೈತಿ, ಹೌದಲ್ಲ? ಈಗ ನಮ್ಗೆ ಹೆಂಗೆ ತ್ರಾಸ ಆಗ್ತಿರ್ಬೇಕು. ಎಲ್ಲರೂ ಆಟ ಆಡತ್ತಾರ, ನನ್ನ ಮಗ ಆಟ ಆಡತ್ತಿಲ್ಲ. ನನ್ನ ಮಗ ಕೂತಿರ ಕೊಡ್ತಾನು, ಹೆಂಗೇನ ನಾಳೆ ಹೆಂಗೆ, ಇಷ್ಟು ಸದೇವಿ ನಾಳೆ ಹೆಂಗೆ, ಅವ ಹೆಂಗೆ ನೋಡ್ಕೋತಾನು, ಹೆಂಗೆ ಮಾಡ್ಕೋತಾನು, ಹೆಂಗೆ ಏನು ಮಾಡ್ತಾನೋ. ಇದರ ತಲೆ ನಾವು ಡೈಲಿ ನನ್ನ ಮಿಸ್ಸಸ್ ಇಬ್ಬರು ರಾತ್ರಿ ಏನಿಲ್ಲ ದಿವಸಕ್ಕೆ ಒಂದು 2-3 ಮಿನಿಟ್ 10 ಕೆಲಸ ಮಾಡ್ಕೊತಿತ್ತು. ನನ್ನ ಮಗನಿಗೆ ಹಿಂಗೆ ಯಾಕಪ್ಪ, ಹಿಂಗೆ ಗೊತ್ತದಲ್ಲ. ಇವತ್ತು ಅಳ್ತೀವಿ, ಅಳೋದಿಲ್ಲ ಅಂತಲ್ಲ. ಅದ್ರ ಹೆಂಗೆ ಅದ್ರ ತಕ್ಕ ಅವ್ನು ಬೆಳೆಸ್ಕೊಂತ ಬಂದ. ಈಗ ಎಲ್ಲರಿಗೂ ತಾಕತ್ತಿರ್ತದೆ, ತಾಕತ್ತಿರೋದಿಲ್ಲ ಅಂತಲ್ಲ, ಅದನ್ನೂ ನಾನು ಬರ್ತೇನೆ ವಾಪಸ್, ಹೌದಾ? ಈಗ ನನ್ನ ಮಗಂದನೇ ಯಾಕೆ ಹೇಳ್ತೇನೆ ಅಂತಂದ್ರೆ, ನಾನು ಅವ್ನು ಹುಟ್ಟಿದಾಗ ಹೇಳಿದೆ, ಹುಟ್ಟಿ ಒಂದು ಅವ್ನಿಗೆ ಏನು ತಿಳಿಯಕ್ಕೆ ಶುರು ಮಾಡಿತ್ತು, ಸ್ಕೂಲ್ಗೆ ಹೊಂಟಿದ್ದ. ಈಗ ನಿಮ್ಮಷ್ಟು ಚುರುಕು ಯಾರೂ ಇರೋದಿಲ್ಲ. ಈಗ ಸುರೇಶ್ ನಿಮ್ಗೆ ಎಷ್ಟು ಚುರುಕು, ಕಿವಿ ಎಷ್ಟು ಚುರುಕಾಗಿದೆ, ಹೌದಾ? ಯಾರ ಮುಂದೆ ಬಂದರು, ವಾಸ ಬಂದರು, ನಿಮ್ಮೆಲ್ಲ ಗೊತ್ತಾಗ್ತಾರೆ, ಹೌದಾ? ಕಣ್ಣಿಂದ ಎಲ್ಲ ಕೆಲಸ ಮಾಡ್ತಿರ್ತದೆ, 90% ಮಾಡ್ತಿರ್ತದೆ. ನಿಮ್ಗೆ ಮುಂದಿಂದನೂ ಏನಪ್ಪ ಎಲ್ಲನೂ ನೋಡಿದ್ರಿ, ಈಗ ಒಮ್ಮೆ ಬ್ಲ್ಯಾಂಕ್ ಆಗಿದ್ದಾರೆ, ಹೌದಾ? ಕರೆಕ್ಟ್ ಹೌದು. ಈ ಬ್ಲ್ಯಾಂಕ್ ಏನಾಗಿದ್ರಲ್ಲ, ಇವರೆಲ್ಲರೂ ಏನಾಗಿದಾರಲ್ಲ ರೀ. ಈಗ ಮೆಡಿಟೇಷನ್ ಅಂದ್ರೆ ಏನಂತ ಹೇಳ್ರಿ, ಮೆಡಿಟೇಷನ್ ಅಂತ ಮೆಡಿಟೇಷನ್ ಕನ್ನಡ ಕಣ್ಣು ತೆಗೆದು ಮಾಡ್ತಾರೆ, ಕಣ್ಣು ಮುಚ್ಚಿ ಮಾಡ್ತಾರೆ. ಯಾಕೆ? ನೀವು ಕಾಯಂ ಮೆಡಿಟೇಷನ್ ಮಾಡ್ತಿರ್ತೀರಿ, ಗೊತ್ತಾಗ್ತಿಲ್ಲ. ನೀವು ಹುಟ್ಟಿದಾಗಿಂದ ಮೆಡಿಟೇಷನ್ ಮಾಡ್ತಿರ್ತೀರಿ. ಅದಕ್ಕೆ ನಿಮಗೆ ಏನು ಬೇಕಲ್ಲ, ಏನು ಸಾಧನೆ ಅಂತಾರಲ್ಲ ಅದಾಗ್ತದೆ. ಸರ್ ಇದನ್ನು ವಿಶೇಷವಾಗಿ ಸರ್, ಯಾರೋ ದೇವ್ರ ಗುಡಿಗೆ ಹೋದಂದ್ರೆ ದೇವ್ರ ಕೈ ಮುಗಿದ್ರೆ ಕಣ್ಣು ಮುಚ್ಕೊಂಡ ಮುಗಿತಾರೆ. ಕಣ್ಣು ಅಲ್ಲಿ ಹೋಗಿ ದೇವ್ರ ನೋಡಕ್ ಹೋಗೋರು ಕಣ್ಣು ಮುಚ್ಕೊಂಡು ನೋಡ್ತಾರೆ, ಹೌದ್ರಿ? ಅಂದ್ರೆ ಇದು ನಿಮ್ದು ಏನದಲ್ಲ ಮೆಡಿಟೇಷನ್. ಮೆಡಿಟೇಷನ್ ನಾವು ಮಾಡತ್ತೀವಿ ಅಂತ ತಿಳಿದಕ್ಕೆ ನೀವು ಮಾಡ್ಕೊತ ಹೋಗ್ರಿ. ನಾವು ಮೆಡಿಟೇಷನ್ ಮಾಡ್ತೀವಿ, ನಾವು ಏನು ಮಾಡ್ತೀವಿ ಅದನ್ನ ನಾವು ಮಾಡ್ತೀವಿ, ಸಾಧಿಸ್ತೇವೆ ಅಂತೇಳಿ. ನನ್ನ ಮಗಂದ ನಾನು ಜೂನಿಯರ್ KG ಸೀನಿಯರ್ KG ಬಂದ, ಸ್ವಲ್ಪ ಅವ್ನಿಗೆ ಹೆಂಗೆ ತಿಳುವಳಿಕೆ ಬಂತಲ್ಲ ಅವಾಗ ನಾನು ಹೇಳ್ಕೊತ ಇದ್ದೆ. ಈಗ ನೀವು ಅಂದ್ರೆ ನಿಮ್ಮ ಅಪ್ಪ ಮನ್ಕುಲೆ ಕಣ್ಣು ಕಾಣೋದಿಲ್ಲ, ಹೆಂಗೆ ಅಯ್ಯೋ 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 ಅನ್ನೋದು ಸೇಕ್ ಅನಿಸ್ಕೋಬಾರ್ದು ಮಗನ ಅಂತೀನಿ. ಮೇನ್ ಅಂದ್ರೆ ಒಟ್ಟು ಯಾರ ಕಡೆ ಪಾಪ ಅಂತೂ ಅನಿಸ್ಕೋಬೇಡ ಅಂತ ಹೇಳ್ತೀನಿ. ಈಗಾದ್ರೂ ಸೇಕ್ ಯಾರ ನಿನ್ ಬೈ ಕೊಟ್ಟು ನನ್ನ ಮಗನ ಅಂತ ಇಂಥ ಮಗನ ಅಂತಂದ್ರು ಸೇಕ್ ಅನಿಸ್ಕೋ. ಇಷ್ಟೇನ ಪ್ರೂವ್ ಯುವರ್ ಸೆಲ್ಫ್, ಯು ಆರ್ ಫಾರ್ ಬೆಟರ್ ದೆನ್ ದೆನ್. ಏನಾಗ್ತದೆ ದೇವ್ರಂತಾರಂದ್ರೆ ಅದಕ್ಕೆ ಅನ್ನೋದು ಒಂದು ಹೇಳ್ತಾರೆ. ಅದು ಮುಗಿದ ಕೂಡಲೇ ನಾವು ಮನೆ ಒಳಗಂದ್ರೆ ಇಟ್ಕೊಬಾರ್ದಲ್ಲ, ಅವನೇನ ಕಲಿಸ್ಬೇಕು, ಎಲ್ಲಿ ಕಲಿಸ್ಬೇಕು, ಇಲ್ಲಿ ಮಹೇಶ್ವರಿ ಫೌಂಡೇಶನ್ ಕಲಿಸ್ಬೇಕಂತ ಹೇಳಿ ಎಲ್ಲ ಅಡ್ಮಿಷನ್ ತಗೋಬೇಕಂತ ಹೇಳಿ ಸೋಮವಾರ, ಗುರುವಾರ, ಶುಕ್ರವಾರ
ಡಿಸೈಡ್ ಮಾಡಿ ಶುಕ್ರವಾರ, ಇವತ್ತು ಹೆಂಗೆ ಶುಕ್ರವಾರ ಹಿಂಗೆ ಶುಕ್ರವಾರ ಆಫೀಸ್ನಾಗ ಕೂತಿದ್ದೇವೆ ನಾವು. ಸೋಮವಾರದಿಂದ ಅಡ್ಮಿಷನ್ ತಗೊಂಡು ನಾವು ಕಳಿಸ್ಬಿಟ್ಟಿದ್ದೆ. ದೇವ್ರು ಹೆಂಗೆ ಕಳಿಸ್ತಾರೆ ಸರ್, ನಮ್ಮ ಮನೆಗೆ ಬಿಟ್ಟು ಒಂದು ಮನೆ ಬಾಜುಕ್ಕೆ ಇಬ್ಬರು ಗಂಡ ಐತೆ. ಆ ಹುಡುಗಿನ ನಾನು ನೋಡೀನಿ, ಹುಡುಗನ ನೋಡ್ರಿ ಅಕ್ಕಿ ಒಂದು ಸ್ವಲ್ಪ ಸೆಮಿ ಬ್ಲೈಂಡ್ ಸರ್, ಅವ್ನು ಒಂದು ಸ್ವಲ್ಪ ಸೆಮಿ ಬ್ಲೈಂಡ್, ಇಬ್ಬರು ಕೈ ಹಿಡ್ಕೊಂಡು ಹೊಂಟಿದ್ರು ಸರ್. ನಮ್ಮ ಮನೆ ಒಂದಿದ್ರು ಆಫೀಸ್ ದೇವ್ರು ಕಳ್ಸೋದು ಹೆಂಗೆ ಕಳಿಸ್ತಾನೆ. ನಾವು ಊರಿಗೆ ಹೋದ್ರಿ, ಮೇಡಮ್ ಅಂತಂದ್ರಿ ಹೇಳ್ರಿ ಅಂತ. ಆಮೇಲೆ ನಾನು ಹೇಳಿ ಸರ್ ಒಂದು ಸ್ವಲ್ಪ ಮೇಡಮ್ ಅಂತ ಸರ್ ನಮ್ಮ ಮಂದಿ ನಿಮ್ಮ ಜೊತೆ ಮಾತಾಡೋದೈತಿ. ಒಂದು ಸಾರಿ ಐ ಆಮ್ ಸಾರಿ ಐ ಡೋಂಟ್ ನೋ ಕನ್ನಡ ಅಂತ. ಆಮೇಲೆ ಅವ್ನು ಫ್ಲೂಯೆಂಟ್ ಇಂಗ್ಲೀಷ್ ಹಿಂಗಿತ್ತಲ್ಲ, ಈಸ್ ನಾಟ್ ಫ್ರಮ್ ಇಂಡಿಯಾ ಅನ್ನೋದು ಒಂದು ಪಟಕ್ನ ಇಟ್ಟಿದ್ರು. ನಾನು ಸರ್ ಇಫ್ ಯು ಡೋಂಟ್ ಮೈಂಡ್ ಐ ಹ್ಯಾವ್ ಸಮ್ ವರ್ಕ್ ಅದು ಅಂತ ನಾ ಹೇಳಿ ನನ್ನ ಮಗ ಹಿಂಗದ ಒಂದು 5 ಮಿನಿಟ್ ನನಗೆ ಆಫೀಸ್ನಾಗ ಟೈಮ್ ಕೊಟ್ಟರು. ನಾನು ಅಲ್ಲಿ ಬಂದು ಕೂತದ್ರಿ, ಚಹಾ ಹೇಳಿದ್ರು, ಚಹಾ ಕುಡಿದ್ರು. ಆಮೇಲೆ ಅವರೆಲ್ಲ ಟೈಮ್ ಆಮೇಲೆ ನಂದು ಸರ್ ಐ ಆಮ್ ಫ್ರಮ್ ಮಲೇಷ್ಯಾ ಅಂತ. ಮಲೇಷ್ಯಾದಿಂದ ಇಲ್ಲಿ ಮೈಸೂರು JSS ಕಾಲೇಜ್ದಾಗ ಕಲಿಯಕ್ಕೆ ಬಂದಿತ್ತು. ಅವಾಗ ಡಿಪ್ಲೊಮಾ ಮಾಡಿದ, ಭೂಕೇಶಲ್ಲಿ ಲೆಕ್ಚರರ್ ಮಾಡ್ತಾನಂತ ಮಲೇಷ್ಯಾದಾಗ. ಆಮೇಲೆ ಸಣ್ಣವ್ರು ಇದ್ರು, ಅವನು ಒಂದು 28-30 ಇಟ್ಲು ಅಲ್ಲೇ ಕಲಿಯಕ್ಕೆ ಹೋಗಿತ್ತು. ಅವ್ರಿಗೆ ಗುರುದಲ್ಲಿ ಇದ್ದಾಗೆ ಬುದ್ಧಿ ಮಾಡ್ಕೊಂಡಾರ. ನನಗೆ ಹೆಂಗೆ ಬೆನಿಫಿಟ್ ನನ್ನ ಪಾಲಿ ದೇವ್ರು ಬಂದಂಗೆ. ಅವ್ರು ಬಂದು ಕೂಡಲೇ ಏನಂದ್ರೆ ಶ್ರೇಯಸ್ಗೆ ಎಷ್ಟು ಕಾಣಿಸ್ತದೆ. ಈಗ ನಾ ಶ್ರೇಯಸ್ಸಿಂದ ನಿಮ್ಗೆ ಎಷ್ಟು ಕಾಣ್ತೈತಪ್ಪ ಅಂತಂದ್ರೆ ಏನು ಹೇಳೋಣ, ಏನು ಹೇಳ್ಬೋದು. ಹುಟ್ಟಿದ್ರಿಂದ ನಿಮ್ಗೆ ಏನು ಕಾಣ್ತೈತಿ ಇಷ್ಟಪ್ಪ ಅಂತಾರೆ ನೀವು. ಈಗೆಲ್ಲ ನೀವು 50%, 20%, 30% ಅಂತ ನಿಮ್ಗೆ ಗೊತ್ತಾಗತ್ತೆ. ಡಾಕ್ಟ್ರ್ ಹೇಳ್ತಾರೆ ನಿಮ್ಗೆ 20% ಕಾಣ್ತೈತೆ, 30%. ಅವ್ರಿಗೇನು 20%, 30% ಯಾರು ಗೊತ್ತದೆ ಅಂದ್ರೆ ಗೊತ್ತಿಲ್ಲ. ಹೌದಲ್ಲ? ನಾ ಅದಕ್ಕೇನಂದ್ರೆ ಹಿಂಗೆ ಸ್ವಲ್ಪ ಓಡಾಡ್ತಾನೆ ಮಾಡ್ತಾನೆ, ಒಂದು ಸ್ವಲ್ಪ ಯೂಸ್ ಆತಂದ್ರೆ ಎಲ್ಲ ಮಾಡ್ತಾನೆ ಅಂತ ಹೇಳಿದ್ರು. ಹಂಗಿದ್ರೆ ನಮ್ಗೆ ಒಂದು ಸ್ವಲ್ಪ ಟೈಮ್ ಕೊಡ್ರಿ ಅಂತ. ನಾನು ಹೇಳಿ ಇಲ್ಲ ಸರ್ ಒಂದು ಸ್ವಲ್ಪ ನಂಗೆ ಟೈಮ್ ಕೊಡ್ರಿ, ನನ್ನ ಮಗನ ಒಂದು ಸ್ವಲ್ಪ ನೋಡ್ರಿ. ಅವ್ರೇನಂದ್ರೆ ನಾವು 9 ದಿವಸದನೇ ಸ್ಪೆಸಿಫೈಡ್ ಇಷ್ಟು 9ನೇ ದಿವಸ ಆದಮೇಲೆ ನನ್ಗಂತೂ ಟೈಮ್ ಇಲ್ಲ, ಅದು 1 ತಾಸು ಹಿಂಗೆ ಕೊಡ್ತೀನಿ ಹೇಳ್ತೇನೆ ಅಂತ ಅಷ್ಟ ಅಂದರು. ಏನು ಕೆಲಸ ಐತಿ ನಿಮ್ದ ಅಂತ ಹೇಳಿ ಅವ್ರೊಂದು DC ಕೆಲಸ, ರೀಜನಲ್ ಆಫೀಸ್ ಕೆಲಸ, ಆಮೇಲೆ ತಹಶೀಲ್ದಾರ್ ಕಡೆ ಕೆಲಸ. ಇದನ್ನು ಮಾಡಿಕೊಟ್ಟೆ ಅಂದ್ರೆ ನಾ ಫ್ರೀ ಇರ್ತೀನಿ ಅಂತ. ಅವ್ರದ್ದೇನಾದ್ರು 7 ದಿವಸದ ಪ್ರೋಗ್ರಾಮ್ ಇತ್ತು, 9 ದಿವಸ 7 ದಿವಸ ಇದೇ ಪ್ರೋಗ್ರಾಮ್ ಇತ್ತು. ಅದನ್ನ 2 ದಿವಸ ಎಲ್ಲ ನನ್ನ ಫ್ರೆಂಡ್ಸ್ ಇದ್ರು, ಪಟ ಹೋಗೋದಂದ್ರೆ 2 ದಿವಸ ಟೈಮ್ ಮಾಡಿಕೊಟ್ಟಿದ್ರಿ. 5 ದಿವಸ ಅವ್ರಿಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಅವಾಗ ಏನು ಮಾಡಿದ್ರು, ಆಮೇಲೆ ನನ್ನ ಮಗನ ತೋರಿಸಿದ್ರೆ ಏನಂದ್ರೆ ಅವ್ರು ಎಲ್ಲರೂ ಒಂದು ಅನ್ನೋನ್ ಜಾಗಕ್ಕೆ ಬಂದ್ರಿ. ಆಮೇಲೆ ಅವ್ನು ಓಡಾಡೋದು ನೋಡೋಣ, ನೀವು ನಾವು ಮಾತಾಡ್ಕೊತಿದ್ರು, ನಾವು ಏನು ಮಾಡ್ತಾರೆ ನೋಡೋಣ ಅಂತ. ಅವ್ಗೊಂದು ಸ್ವಲ್ಪ ಕಾಣಿಸ್ತೈತೆ ಅವ್ರು ಯಾರು ನಮ್ಮ ಸರ್. ನಾ ಏನು ಮಾಡಿದ್ರಿ ಅನ್ನೊಂದು ಜಾಗ ದೊಡ್ಡ ಜಾಗ ಅಂತಂದ್ರೆ ನಮ್ಮ ಕ್ಯಾಂಟೀನ್ ಅಂತ ಕ್ಯಾಂಟೀನಾಗ ಬಿಟ್ರಿ. ಕ್ಯಾಂಟೀನಾಗ ಓಡಾಡೋದಾದ ಇದನ್ನು ನೋಡಿದವ್ರು ಏನಂದ್ರೆ ಸರ್ ಏನಿಲ್ಲ, ಇವನ್ ಎನಿ ಕಂಡೀಷನ್ ಪುಟ್ ಯು ಇನ್ ನಾರ್ಮಲ್ ಸ್ಕೂಲ್ ಅಂತ. ನಾರ್ಮಲ್ ಸ್ಕೂಲ್ ಹಾಕಿದಂತ. ನಾರ್ಮಲ್ ಸ್ಕೂಲ್ ಅಂತ ಮಿಸ್ಸಸ್ ಪ್ರೊಫೆಸರ್ ನಮ್ಮ ಮಿಸ್ಸಸ್ ಆಕಿ ಸೆಂಟ್ ಪಾಲ್, ಸೆಂಟ್ ಜೋಸಫ್, ಸೆಂಟ್ ಜೇವಿಯರ್ ಇವ ವಿಚಾರ ಮಾಡಲಿ ಅಂದ್ರೆ ದೊಡ್ಡವನು ವಿಚಾರ ಮಾಡಲಿ. ಹಾಂ, ಅದಕ್ಕೆ ನಾನೇನು ಹೇಳಿ ಅದನ್ನ ನಡೆದಿಲ್ಲ. ಇಲ್ರಿ ಅಲ್ಲೇ ಮಾಡೋದು. ಜೈನ್ ಸ್ಕೂಲ್ಗೆ ಫಸ್ಟ್ ಅಡ್ಮಿಷನ್ ತೊಗೋಕೆ ಹೋಗಿದ್ದು. ಜೈನ್ ಸ್ಕೂಲ್ನಾಗ ಅಡ್ಮಿಷನ್ ತೊಗೋಕೆ ಹೋಗೋದು ಎಲ್ಲ ಮಾತಾಡಿದ್ರೆ ರಿಜೆಕ್ಟ್ ಮಾಡ್ತಾರೆ. ಯಾಕೆ ವಿ ಕಾಂಟ್ ಇಂಥವ್ರು ನಾವು ತೊಗೊಳ್ಬೋದು ಅಂತ. ಅವತ್ತೇನಂತಂದ್ರೆ ಅದು ಆತು ನಮ್ಗೆ ಹಿಂಗೆ ಐತಿ ಪ್ರೊವಿಷನ್ ಐತಿ, ಅದರ ವಿ ಕಾಂಟ್ ಅದು ಅಂತ ಹಿಂಗೆಲ್ಲ ಹೊರಗೆ ಬರತ್ತಿದ್ರು. ವೈಸ್ ಪ್ರಿನ್ಸಿಪಲ್ ಹೋಗ್ಬೇಕು ಮಾತಾಡ್ಲಿ ಅಂತಂದ್ರೆ ಏನು, ಫಸ್ಟ್ ಆಫ್ ಆಲ್ ನೀವು ಇಲ್ಲಿ ಬರ್ದನಲ್ಲ ಅಂತ ಹೇಳ್ಬಿಟ್ಬಿಟ್ರೆ ಅನ್ನತ್ಲೆ ನಾನು ಒಂದೇ ಮಾತಾಡ್ತೀನಿ. ನಾನು ಏನೂ ಮಾತಾಡಿಲ್ಲ, ಏನಿಲ್ಲ. ನೀವು ಇಲ್ಲಿ ಬರಬಾರ್ದು, ನೀವು ಇವ್ನು ಕರ್ಕೊಂಡು ಬರಬಾರ್ದು, ಬಿಕಾಸ್ ಇಟ್ಸ್ ನಾಟ್ ಫಿಟ್ ಫಾರ್. ಅಕ್ಕಿ ತನ್ನ ಜೋಶ್ ಒಳಗೆ ಬಂದರು. ಆಮೇಲೆ ಅದನ್ನ ಹೇಳ್ತೀನಿ ನಾನು ಜೈನ್ ಸ್ಕೂಲ್ದಾಗ ಓಕೆ ನೋ ಇಶ್ಯೂ ವೈ ಅಂತಂದ್ರೆ ನಾನು ಅಂದರೆ ಇಫ್ ಐ ಮೇಕ್ ಅ ಮೈಂಡ್ ಐ ಕ್ಲೋಸ್ ದಿ ಸ್ಕೂಲ್ ಇನ್ 1 day ಅಂತ ಹೇಳಿ ಐ ಕ್ಯಾನ್ ಕ್ಲೋಸ್ ದಿ ಸ್ಕೂಲ್. ಬಟ್ ನೀನು ನಂಗೆ ವಿಚಾರಣೆ ಮಾಡಿ ಅಂದ್ರೆ ನಾ ಅಲ್ಲಿ ಕ್ಲೋಸ್ ದಿ ಸ್ಕೂಲ್. ಬಟ್ ನಾನು ನನ್ನ ಮಗನ ಸಂಬಂಧ ಇವೆಲ್ಲ ಒಂದು 200-300 ರೂಲ್ ಇರ್ತಾರಲ್ಲ, ಅವ್ರ ಸಂಬಂಧ ನಾವು ಕ್ಲೋಸ್ ಮಾಡೋದಲ್ಲ. ಅದು ಚಾಲೆಂಜ್ ಮಾಡ, 1 ದಿವಸ 1 ತಾಸು ಸಂಬಂಧ ಅಲ್ಲ. ನಿನ್ನಂತರ ಬರಗಾಕು ಯಾರನ್ನ ಗೊತ್ತದಲ್ಲ. ಅದು ದಿಸ್ ನಾಟ್ ದ ವೇ ಟು ಸ್ಪೀಕ್ ಅಂತ ಹೇಳಿ ಎಲ್ಲ ಕೇಳಿ ಬರ್ಬೋದು. ಮಳಲಿ ಸರ್ ಬಂದರು, ಮಳಲಿ ಅವರು ಅದಕ್ಕೆ ಹಿಂಗೆ ಆ್ಯಂಡ್ ನೀನು ನಾನು ಕಂಪ್ಲೇಂಟು ಮಾಡೋದು ವಿಚಾರ ಇರಲಿಲ್ಲ. ಅವ್ರು ಬಂದು ಯಾಕೆ ಪಡಲಿಲ್ಲ ಈ ಸರಿ
ಕಡೆಯಿಂದ ಬಂದಿದ್ರೆ ಅಲ್ಲಿ ಏನಾರ ಇಂಟರ್ವ್ಯೂ ಆಗಿತ್ತು ಎಲ್ಲ ಆಗಿತ್ತು ಏನಾರ ಆಗಿತ್ತು ಗಾಡಿನೂ ಅಂತಿದ್ರು. ಅವತ್ತು ನಾನು ವಿಚಾರ ಮಾಡಿದೆ ನನ್ನ ಮಗಗೆ ಬೇಡ ನಡಿ ಮಿಲಿಂದ ಬಾತ್ಕಂಡೆ ಅಂತೇಳಿ ಬಾತ್ಕಂಡೆ ಸ್ಕೂಲ್ ಕೇಳಿದ್ರಿ. ಹಾಂ, ಶಿವಾಜಿ ಗಾರ್ಡನ್ ನನ್ನ ಕ್ಲೋಸ್ ಫ್ರೆಂಡ್, ನಾನು ಕ್ಲಾಸ್ಮೇಟ್. ನಾನು ಹಿಂಗೆ ಫೋನ್ ಮಾಡ್ಕೊಳ್ಳಿ ನೀ ಎಲ್ಲಿದ್ದು ಹೇಳಿ ನಾನು ಪಿಕಪ್ ಮಾಡ್ತೇನೆ ಅಂತ. ಅಲ್ಲಿ ಅಡ್ಮಿಷನ್ ತೊಗೊಂಡ್ರು 1ನೇ ದಿನದಿಂದ 10ನೇ ತನಕ ₹1 ತಗೊಳ್ಳಿಲ್ಲ, ಒಟ್ಟು ತಗೊಳ್ಳಿಲ್ಲ. ಹಾಂ, ಒಟ್ಟು ತಗೊಳ್ಳಿಲ್ಲ. ಅದು ಹೆಂಗೆ ಅದಕ್ಕೆ ದೇವ್ರಂದ್ರೆ ಹೆಂಗೆ ಅನ್ನೋದು ರೊಕ್ಕ ಸಂಬಂಧ ಅಲ್ಲ. 1ನೇ ತನಕ ನಾನು ಹಚ್ಚಿದ್ರೆ 5ನೇ ದಿವಸ 6ನೇ ದಿವಸ ನಂದು ಒಂದು 8 ಮಿನಿಟ್ ಲೇಟ್ ಆಗಿತ್ತು. 8 ನನ್ಗೆ ಅಲ್ಲಿ ಸ್ಕೂಲ್ ಮಟ್ಟ ಹೋಗ್ಬೇಕಾದ್ರೆ ಬೆವರ್ ಬಿಟ್ಟಿತ್ತು. ಇವ್ನು ಏನು ಮಾಡ್ತಾನಪ್ಪ ಹೆಂಗೆ ಅಂತೇಳಿ ಹೋಗ್ಬಿಡ್ದ. ನಾನು ಹಿಂಗೆ ಸ್ಟೆಪ್ ಇಳ್ದ ಇವ್ ಒಬ್ಬವನ್ರಿ ಹಿಂದೆ 3-4 ಆ ಕಡೆ ಬಾಜುಕ್ 3-4 ಆ ಕಡೆ ಈ ಕಡೆ ಒಂದೆತ್ತೆ ಹುಡುಗರ ಹುಡುಗಿಯರ ಹಿಂಗೆ ಇಳಿದು ಬರತ್ತಿತ್ತು. ಅವ್ನ ಸಂಬಂಧ ನಾ ಅದನ್ನ ನೋಡ್ಕೆ ಅಷ್ಟು ಕೈ ಮುಗಿದಿದ್ದು ದೇವ್ರು ನನ್ನ ಪಾರ್ ಮಾಡಿದಪ್ಪ ಅಂದ್ರೆ ಹೆಂಗೆ ಒಂದೆತ್ತೆ ಹುಡುಗರಿಗೂ ಅವೇರ್ನೆಸ್ ಇರ್ತದೆ. ಕಣ್ಣು ಅಂದ್ರೆ ಏನ್ರಿ, ಕಣ್ಣು ಅಂದ್ರೆ ಇಷ್ಟು ವ್ಯಾಲ್ಯೂ ಇರ್ತದಲ್ಲ ಅಷ್ಟು ವ್ಯಾಲ್ಯೂ ಇರ್ತದ್ರಿ. ಈ ಕಣ್ಣು ಇಲ್ಲಪ್ಪ ಅವ್ನು ದೇವ್ರದಾನ, ನಿಮ್ಗೆಲ್ಲರಿಗೂ ದೇವ್ರದಾನ ಎಂತ ಅದು ಮಾಡ್ಕೋತ 1ನೇತೆ ಮಾಡಿದ್ರ 2ನೇತೆ ಮಾಡಿದ್ರ 10ನೇತೆ ಮಾಡಿದ್ರ. ನಾರ್ಮಲ್ ಸ್ಕೂಲ್ನಾಗ ಡ್ರಮ್ ಕಲ್ತ ನಾವು 6ನೇತೆ ಡ್ರಮ್ ಕಲ್ತ 6ನೇತಕ್ಕೆ ನಾವು ಕಂಪ್ಯೂಟರ್ ಲ್ಯಾಪ್ಟಾಪ್ ಕೊಟ್ಟರು, ಲ್ಯಾಪ್ಟಾಪ್ ಪ್ಲಸ್ ಸ್ಮಾರ್ಟ್ಫೋನ್ ಕೊಟ್ಟರು ಪರ್ಮಿಷನ್ಲಿ. ಅವತ್ತಿಂದ ಇವತ್ತಿನ ಒಟ್ಟು ಇದಿಲ್ಲ ಅನ್ನೋದಿಲ್ಲ. ನಾವು ಅಂದ್ರೆ ಎಲ್ಲ ಮಾಡ್ತಾನೆ, ಅವ್ರ ಮಮ್ಮಿಗೆ ತಿಳಿಸ್ತಾನೆ, ಮಮ್ಮಿ ಇದು ಮಾಡಿ ಅಂತಂದ್ರೆ ಈ ಸೋ ಡೀಪ್ ಅಷ್ಟು ಪ್ರಾಕ್ಟಿಕಲ್ ಅಲ್ಲ. ಡ್ರಮ್ಸ್ ಮಾಡ್ಕೋತ ನಾವು ಅಂದ್ರೆ ಒಂದು ಸ್ವಲ್ಪ ಪುಷ್ ಮಾಡ್ತೇವೆ, ಯಾವಾಗೂರ್ನ ಪುಷ್ ಮಾಡ್ತೇವೆ, ಮಾಡ್ಕೋತೇವೆ. ನಿತ್ಯ ಸ್ಪೀಚ್ ಕೊಡ್ತಾನೆ, ಡ್ರಮ್ಸ್ ಆಡ್ತಾನೆ, ಯೋಗ ಮಾಡ್ತಾನೆ. ಯೋಗ ಮಾಡ್ತಾನ್ರಿ. ಆಮೇಲೆ ಆಫ್ ಆಲ್ ಈಗ 3ನೇ ವರ್ಷ ಆಗ್ತದೆ ಅವಂಗ ನಾನು ಇನ್ವೆಸ್ಟ್ಮೆಂಟ್ ಮಾಡೋ ಸ್ಟಾಕ್ ಅದ ಅಂತೇಳಿ ಕೊಟ್ಟಿನಿ. ಸ್ಟಾಕ್ ಮಾಡ್ಕೋತ ಈಗ 7.5 ಲಕ್ಷ ರೂಪಾಯಿ ಮಾಡಿದಾನೆ. ಅವ ಏನು ಹೇಳ್ತಾನೆ, ಪಾಪ ನಂದು ಇನ್ನು 4 ವರ್ಷ ಇರ್ತಾರೆ, ನೀನು ₹1 ಕೊಡೋ ಜರೂರಿಲ್ಲ, ಐ ವಿಲ್ ಪೇ ಯು ಬ್ಯಾಕ್ ಅಂತ ಹೇಳ್ತಾನೆ. ಆಮೇಲೆ ಅಂದ್ರೆ ಇದಂತಲ್ಲ ರೀ, ಅದರ ಒಂದು ಗಟ್ಸ್ ಇಷ್ಟ ಐತ್ರಲ್ಲ ಮಾಡ್ತೇನೆ. ಪಾಪ ನಾ ಕಲಿತೀನಿ, ನಾ ಇದು ಮಾಡ್ತೀನಿ. ಅವೇನು ಮಾಡಿದೆ 8th 9th 10th ನಮ್ದು ತಪ್ಪು ಅನಿಸ್ತು, ಇದೇನು ಗೊತ್ತಿಲ್ಲ, ದೇವ್ರ ವಿಚಾರ ಅದು ನನಗೆ ಗೊತ್ತಿರಲಿಲ್ಲ. ಈಗ ನೀವು ಹಿಂಗೆ ಶಿವಾನಂದ ಹೆಂಗದಲ್ರಿ ಹಂಗೆ ನಾನು ಒಬ್ಬರನ್ನ ಕೇಳ್ಕೊಂಡ ಇವ್ರ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಹಾಕೋಬೇಕಂತ. 8th 9th 10th ಅಂದ್ರೆ ಅವು ಪ್ಲಸ್ ಮೈನಸ್ ಮ್ಯಾಥಮೆಟಿಕ್ಸ್ ಇರೋದು ಇರ್ತದಲ್ಲ, ಅವೆಲ್ಲ ಕನ್ಫ್ಯೂಸ್ ಆಗೈತೆ ಅಂತೇಳಿ 8th 9th 10th ರಜೆ ಸೈನ್ಸ್ ಸಬ್ಜೆಕ್ಟ, ಮ್ಯಾಥ್ಸ್ ಸಬ್ಜೆಕ್ಟ ಬಿಟ್ಟು ಪೊಲಿಟಿಕಲ್ ಸೈನ್ಸ್ ಮತ್ತು ಸೋಷಿಯಾಲಜಿ ಪ್ಲಸ್ ಇದರಲ್ಲಿ ಏನು ಸ್ಟ್ಯಾಟಿಸ್ಟಿಕ್ಸ್ ಇದು ತೊಗೊಂಡು ಅವ್ನು ಸಪ್ರೇಟ್ ಮಾಡೋದು. 10th ನನ್ನ ಹೆಮ್ಮೆ ಎಲ್ಲಿ ಅನಿಸ್ತೈತೆ ಅಂತಂದ್ರೆ ಅವಂಗ ರೈಟರ್ ಅವ್ರು ಬರ್ತಾರೆ. 10th ಎಕ್ಸಾಮ್ ಕೂತಿರ್ತಾರೆ. ಎಲ್ಲೇ ಶಾಪುರ್ಗೆ ಒಂದು ಅಭಯ್ ಪಾಟೀಲ್ ಕಲ್ತಿದ್ದ ಸ್ಕೂಲ್ ಇತ್ತು, ಚಿಂತಾಮಣಿ. ಅಲ್ಲಿ ಪ್ರಿನ್ಸಿಪಲ್ ನಂದು ಎಕ್ದಮ್ ಕ್ಲೋಸ್ ರೀ. ಅದಕ್ಕೆ ಪೈಲ ಪ್ರಿನ್ಸಿಪಲ್ ನನ್ನ ಕಸಿನ್ ಟೀಚರ್ನ ಸಿಸ್ಟರ್ನ ಪ್ರಿನ್ಸಿಪಲ್ ಇದ್ದಾರೆ. ಅದಕ್ಕೆ ನಾನು ಹಿಂಗೆ ಬಂದಿರ್ತಂತ ಇಲ್ಲ ಈ ಪ್ರಿನ್ಸಿಪಲ್ ನಾ ಹೇಳ್ತಪ್ಪ ಅಂತೇಳಿ ನಾವು ಹೋಗ್ಮಟ ಹೇಳಿದ್ರಿ. ಯಾಕಂದ್ರೆ ಇವ ಸ್ಪೆಷಲ್ ಇದ್ರಲ್ಲಿ ಇದ್ದು ಕೂಡಲೇ ಅವ್ರು ಏನಂದ್ರೆ ನಾವು ಇದು ಮಾಡಿಕೊಡ್ತೀವಿ ಡೋಂಟ್ ವರಿ ಅಂತ ಹೇಳಿದ್ರು. ಹಿಂಗೆ ಒಂದೆಲ್ಲ ಹಿಂದಿನ ಲಾಸ್ಟ್ 2 ಚೇರ್ನಾಗ ಒಂದು ಬೆಂಚ್ನಾಗ ಅವ್ನು ರೈಟರ್ಗೆ ಅವಂಗ ಕೊಟ್ಟಿರ್ತಾರೆ. ನಾನು ನೀರು ತಂದು ಕೊಡೋಕಿದ್ದು ಪೈಲ ನಾವು ನೀರು ತಂದು ಕೊಟ್ಟಿರ್ತೀವಿ ಪ್ರಿನ್ಸಿಪಲ್. ಯಾರಿಗೂ ಬಿಟ್ಟಿರಲಿಲ್ಲ ಅವ್ರು ನೀರು ಅಂದ್ರೆ ಯಾಕೆ ಅಲ್ಲಿ ಓಡಾಡೋದು ಬೇಡ. ಆಮೇಲೆ ನಿಮ್ಗೆಲ್ಲರಿಗೂ ಅರ್ಧ ತಾಸಿಂದ 1 ತಾಸು ಎಕ್ಸ್ಟ್ರಾ ಟೈಮ್ ಸಿಗ್ತದೆ, ಹೌದ್ರಿ ಅದು. ಆಮೇಲೆ ಬಾಜುಕ್ ಇದು ಅವ್ರು ರೈಟರ್ ಕೂಡಿ ಬರತ್ತಿದ್ರಿ. ನನ್ಗೆ ಹೆಮ್ಮೆ ಯಾಕೆ ಅನಿಸ್ತೈತೆ ಅಂತಂದ್ರೆ 10th ಎಕ್ಸಾಮ್ ತನಗೇನು ತೀತದೆಲ್ಲ ಬರ್ತಿತ್ತು. ಅವರು ಬಂದ ಪೈಲ ಒಂದೂವರೆ ತಾಸು ಆಮೇಲೆ ಪ್ರಿನ್ಸಿಪಲ್ ಬಂದರು. ಒಬ್ರು ಅದ್ರ ಕನ್ಸರ್ನ್ ಯಾವ ಸಬ್ಜೆಕ್ಟ್ ಇತ್ತು ಸಬ್ಜೆಕ್ಟ್ ಸರ್ ಬಂದಂತೆ, ನಿನ್ಗೆ ಏನು ಬೇಕು ಏನು ಬೆಳೆಸೋದೆ ಎಲ್ಲ ಬರತ್ತೀನಿ. ಲಾಸ್ಟ್ ಅಂದ್ರೆ ಇವ್ರೆಲ್ಲ ಮುಗಿತೈತ್ರಲ್ಲ, ಈಗ 3 hours ಐತ್ರಿ, 2.5 hours ಇದ್ದಾಗಲೇ ಇವ್ನು ಮುಗಿತಂತಾರೆ. ಮುಗಿದ ಕೂಡಲೇ ಕೊಡಕ್ಕೆ ಹೋಯ್ತಾರೆ. ಕೊಡಕ್ಕಂತಂದ್ರೆ ಪ್ರಿನ್ಸಿಪಲ್ ಬಂದಾಗ ಏನು ನಾನು ಮುಗಿದೈತ್ರಿ ಅಂತ ನೋಡಿದ ಒಂದು 3-4 ಬಿಟ್ಟಿಲ್ಲೋ ಅದನ್ನ ನಾನು ಹಿಂಗೆ ಹೇಳ್ತೇನೆ ಅಂತ.
ಬೇಡ, ನಾ ಎಷ್ಟು ಬರ್ತಿದ್ದೀನಿ, ನನ್ಗೆ ಎಷ್ಟು ಬರ್ತೈತಿ ಅಷ್ಟು ಬರ್ತೀನಿ. ನಾನು ಹೇಳಿಲ್ಲ, ನನ್ನ ಮಿಸ್ಸಸ್ ಹೇಳಿಲ್ಲ, ತಾನೇ ಹೇಳ್ದ. ಮತ್ತೊಂದು ಅವ್ನು ರೈಟರ್ ಶೋಕ್ ಹೇಳಿದೆ, ನೋ ಮೇಡಮ್ ಅವ್ನಿಗೆ ಎಷ್ಟು ಬರ್ತೈತಿ ಅಷ್ಟು ನಾವು ಬರ್ತೀವಿ, 1 ಮಾರ್ಕ್ಸ್ ಬೇಡ ಸರ್. ಹಾಗಾಗಿ ಅವನು 88% ಮಾಡಿದ್ದಾರೆ. 6th ರ್ಯಾಂಕ್ ಬಂದರು. 88% 6th ರ್ಯಾಂಕ್. 140 ಸ್ಟೂಡೆಂಟ್ಸ್, ಅದ್ರಲ್ಲಿ ಎಷ್ಟು ನಂಬರ್ ಬಂದ? 6ನೇ ನಂಬರ್. ಅದಕ್ಕೆ ನಾನು ಅಂದ್ರೆ ದೊಡ್ಡಿಸ್ತಾನ ನನ್ನ ಮಗಂದಂತಲ್ಲ, ನೀವು ನನ್ನ ಮಕ್ಕಳನ್ನ ಪ್ರೂವ್ ಮಾಡ್ರಿ. ಒಟ್ಟು ಹೋಪ್ಸ್ ಕಳ್ಕೊಬಡ್ರಿ. ಸೂರಜ್ ಯಮ ಅನ್ಸ್ಬೇಕು ನಿನ್ ಒಯ್ಯಕ್ಕೆ, ಗುರ್ತತ್ಲ ಹೆಂಗೆ ಒಯ್ಲಿ ಅನ್ನೋದು ವಿಚಾರ ಮಾಡ್ಬೇಕು, ಹಂಗೆ ತಯಾರಾಗಬೇಕು. ಇದೇನೈತಿಲ್ಲ ಯಾರ ಮನೆ ಇದು ಮನೆ ಯಮ ಅನ್ಸ್ಬೇಕು, ಇವ್ನಿಗೆ ಹೆಂಗೆ ಒಯ್ಯಬಿಸ್ಬೇಕು, ಇವ್ನು ಹೆಂಗೆ ಎಬ್ಸ್ಬೇಕು ಅನ್ಬೇಕು, ಆ ಥರ ಶಕ್ತಿ ಇರ್ತದೆ ಮಾಡಿ. 10th ಇದು ಮಾಡಿದ, 88% ಮಾಡಿದ. ಅಲ್ಲಿ ಕಂಪೇರ್ ಮಾಡಿದ್ರೆ ನಾನು ಒಂದಿಟ್ಟು ಹೆಚ್ಚಾಯ್ತು ಅಂತ ಅನ್ಸ್ತಾರೆ. ಅಂದ್ರೆ ನನ್ನ ಮಗಂದೇ ಹೇಳ್ತೇನೆ ಅಂತ ಹೇಳೋದು. 10th ಮುಗಿಸ್ದ. ಈಗ ನಾವು ಏನು ಹೇಳ್ತೀನಿ, ಯಾರು ಏನಂದ್ರು ಅನ್ಸ್ಕೋ, ಬೇಕಾದಂದ್ರು ಏನೂ ಜಾಬ್ ಕೊಡ್ಬೇಡ. ಜಾಬ್ ಎಲ್ಲಿ ಕೊಡ್ಬೇಕಂದ್ರೆ ಯು ಪ್ರೂವ್ ಯುವರ್ ಸೆಲ್ಫ್, ಯು ಆರ್ ದ ಬೆಸ್ಟ್. ಮತ್ತೊಂದು ಹೇಳಿದ್ರಿ ಅವ್ನು 10th ಸರ ಇನ್ನೊಂದು 10 ದಿವಸ ಸೀರಿಯಸ್ ಅಂದ್ರೆ 2 ತಾಸು 3 ತಾಸು ಸಿಸ್ಟಮ್ ನಾವು ಪಾಪ ನಾವು ಓದಿದ್ ಮತ್ತೊಮ್ಮೆ ಓದುದಿಲ್ಲ, ಬೇಕಾದಿದ್ರು ಓದುದಿಲ್ಲ ಅಂತಂದ್ರು. ಅದಕ್ಕೆ ನಾ ಏನು ಹೇಳಿ, ಮಗನ ಮಂದಿ ಹೆಚ್ಚು ಮಾಡೋ ಮಾಡ್ತೀವಿ ಅಂತಂದ್ರೆ ಒಟ್ಟು ಮಾಡಲಿಲ್ಲ. 88% ಮಾಡಿದ್ರೆ ನಮ್ಗೆ ನಾ ಎಂತಿದ್ದೀನಿ, 50-60 ಮಾಡ್ತಾನೆ ಮಗ ಅಂತಂದಿದ್ದು. 88% ಮಾಡಿ ನಿಮ್ಮ ಮಗನ ಇನ್ನೊಂದು ಸ್ಟೆಪ್, ಇನ್ನೊಂದು 2-3 ತಾಸು ಎಕ್ಸ್ಟ್ರಾ ಮಾಡಿದ್ದೆ ಅಂದ್ರೆ ಫಸ್ಟ್ ರ್ಯಾಂಕ್ ಬರ್ತಿದ್ದು ಪಾಪ. ಎಸ್, ನನ್ನ ಫಸ್ಟ್ ರ್ಯಾಂಕು ಬರ್ಬೋದು, ಬಟ್ ಬ್ಯಾಡ ಆಯ್ತು ಬಿಡಂತೆ. ಅಂದ್ರೆ ನಾವು ಯಾಕೆ ಏನೂ ಅನ್ನಲಿಲ್ಲ, ನೋ ನನಗೆ ಚಿಕ್ಕ ಸಾಕಂತಂದ್ರೆ. ಅಂದ್ರೆ 10th ರೀ ಈಗಾದರೂ ಪ್ರಿನ್ಸಿಪಲ್, ಚೇರ್ಮನ್ ಎಲ್ಲರೂ ಇಟ್ಕೊಂಡು ಯಾರು ವೆರಿ ಪ್ರೌಡ್. ಏನೋ ಫಂಕ್ಷನ್ ಇದ್ರು ಅವ್ನು ಕರಿತಾರೆ. ಕರಿತಾರಂದ್ರೆ ಹೆಂಗೆ ರೀ, ಈಗ ನಾವು ನಿಮ್ಮನ್ನ ಕಲ್ಕೆ ಅದಕ್ಕೂ ಬರ್ತೇನೆ ರೀ. ನಾನು 10th ಆತ್ರಿ, PUC 1, 2 ಅಂದರೆ ಎಲ್ಲಿ ಕಲಿಸ್ಬೇಕು, ಏನು ಮಾಡಬೇಕು ಅನುಕೂಲ, ಅದು ಆಟೋಮೆಟಿಕ್ಲಿ ಬಂತು. ಮೈಸೂರ್ಗೆ ಹಾಕಿಬಿಡ್ಲಿ, ಮತ್ತೊಬ್ಬರು ಇಬ್ಬರು ಅಂತಾರೆ, ಇವ್ರು ಮಾತೇಶ್ ಕ್ಯೂಟ್ಸ್ ಅನ್ನೋರು ಅಂತಾರಲ್ಲ ಸರ್, ಆಮೇಲೆ ಹಾಕಿ ತಪ್ಪು ಮಾಡ್ತಾರೆ ಅಂತ. ಹಿಂಗೆ ಹಾಕಿದ್ದೇವೆ, ಇನ್ನೇನು ತಪ್ಪು ಉಸುರು ಇರೋದು ಬಿಡು ಅಂತ ಹೇಳಿ ತಪ್ಪದು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾಡ್ತಾರೆ. ಅವ ಅಲ್ಲಿ ಅಷ್ಟೇ 71%, 75% ಮಾಡಿದ್ದಾರೆ ಎವರೇಜ್. ಅಂದ್ರೆ ಇಂಟರ್ನ್ಶಿಪ್ ಮಾಡೋಕ್ಕಂತೇಳಿ ಇಲ್ಲಿ ನಮ್ಮ ಇದಕ್ಕೆ ಕರ್ಕೊಂಡ್ರು, ನನ್ನ ಫಸ್ಟ್ ಟೈಮ್ ಅಲ್ಲಿ IT ಡಿಪಾರ್ಟ್ಮೆಂಟ್ ಮಾಡತ್ತಾನ. ಮಾಡಿದ್ರೆ ಅಲ್ಲಿ ಯಾರಿಗೂ ಎಲ್ಲರೂ ಗುರ್ತು, ನನ್ನ ಮಗ ಅನ್ನೋದು ಗುರ್ತದ. ಈಗ ನನ್ನ ಮಗ ಅಂತಂದ್ರೆ ಕೈ ಹಿಡ್ಕೊಂಡು ಹೋಗ್ಬೇಕು ನೀವು, ಹೌದ್ರಿ? ಹಿಂಗಿಲ್ಲ. ಅದಕ್ಕೆ ನಾನು ಅವ್ರಿಗೇನು ಹೇಳಿದ್ರಿ, HR ಹೇಳಿದ್ರೆ ಅವ್ರಿಗೆ 1% ಫೇವರ್ ಮಾಡೋದು ನಮ್ಗೆ, ಒಟ್ಟು 1% ಫೇವರ್ ಮಾಡೋದು. ಇವಂಗ ನಾನು ಹೇಳಿ ಮಗನ ನನಗೆ ಗುರ್ತೈತೆ ಅಂತ ಹೇಳಿದ್ರೆ ನಿಂಗೆ ಯಾರು ಏನೂ ಕಲಿಸೋದಿಲ್ಲ, ಸುಮ್ಮನೆ ಇರಂತ ಹೇಳಿದ್ರು ಸರ್. ಅಲ್ಲಿ ದೊಡ್ಡಿಸ್ತಾನ ಹೇಳಿದ್ರಿ, ಅವನ ಜೊತೆ ನಾಗರಾಜ ತೊಗೊಂಡ್ಬಂದ. ಅಂದ್ರೆ ಇವ್ನು ಹೋಗಕ್ಕೆ ಬರಕ್ಕೆ ಚಲೋ ಆಕೈತೆ ಅಂತೇಳಿ ನಮ್ಮ ಮನೆಯೊಳಗೆ ಇಟ್ಕೊಂಡೇಶಿ ಅವ್ರಿಬ್ರು ಕೂಡಿ ಬರ್ತಾರೆ. ಮನೆಯಿಂದ 1.5 ಕಿಲೋಮೀಟರ್ ಆಕೈತ್ರಿ ಜೈನ್ ಬಸ್ತಿ, ಜೈನ್ ಹೆರಿಟೇಜ್ ಐತಲ್ಲ, ಅಲ್ಲಿ ಬಸ್ ಬರ್ತದೆ. 1:08 ಬರ್ತದೆ. 1:08 ಬಸ್ ಹತ್ತಂದ್ರೆ ಏಕಸ್ ಹೋಗ್ಕಂದ್ರೆ ಏಕಸ್ದಿಂದ 6 ಗಂಟೆಗೆ ಬಿಟ್ಟು 7:10 ಬರ್ತಾನೆ, ಮತ್ತೆ ವಾಕಿಂಗ್ ಬರ್ತಾರೆ. ಅಲ್ಲಿ ಕೇಂದ್ರದಲ್ಲಿ ಅವರೆಲ್ಲ HR ಅವ್ರು ಏನೇನು ಅವ್ನ ಬಾಸ್ ಅದು ಏನಂತಾರೆ, ಸರ್ ನಾವು ಇನ್ನೇನು ಹೇಳೋದೇ ಇಲ್ಲ ಅವ್ನು ಅಂತೇಳಿ. ಆದರೆ ಏನ ನನ್ಗೆ ಗುರ್ತೈತೆ ಅಂತ ಹೇಳ್ಬಾರಂತ. ನಿಮ್ಗೆ ನನ್ಗೆ ಗುರ್ತೈತೆ ಅಂತಂದ್ರೆ ನೀವು ಕಲಿಯೋದು ಹೆಚ್ಚು. ನಿಮ್ಗೆ ಏನು ಗುರ್ತಿದ್ರು ಸೇ ಗಪ್ಪ ಇರೋದ್ರಿ, ಕಲಿಯೋದು. ಆಮೇಲೆ ಅವ್ರ ಮುಂದೆ ಹೇಳೋದಲ್ಲ, ನಮ್ಗೆ ಗುರ್ತಿತ್ರಿ ನಾವು ಇಲ್ಲ. ನಂಗೆ ಏನು ಗುರ್ತಿಲ್ಲ ಅಂತ ಅಂದ್ರಲ್ಲ, ಅವನ ಶಾನೆ ಅವಲ್ಲ, ತೋರಿಸ್ಕೊಡ್ಬಾರ್ದು. ಗುರ್ತಲ್ಲ ನಿಮ್ಗೆ ಆಮೇಲೆ ಮಾಡ್ಕೊತ ಚಲೋ ಮಾಡಿದ. ಈಗ ಮಾಡತ್ತಿದ್ರೆ ಮೊನ್ನೆ BBA ನಿನ್ನೆ ಮೊನ್ನೆ ಅಡ್ಮಿಷನ್ ತೊಗೊಂಡ್ರು. BBA ಹೋಗ್ಬೇಕಾದ್ರೂ ಇಲ್ಲಿಂದ 1-2 ಹುಡುಗರು ಏನೋ ಮಾಡಿದ್ದಾರೆ 6 ವರ್ಷದಿಂದ.
6 ವರ್ಷ ಆದ್ಮೇಲೆ ಈಗ ಒಟ್ಟು ತೊಗೊಂಡಿರ್ತಾರೆ. ನಾನೇನು ಮಾಡಿದೆ, ಈಗ ನಾವು ಹೋದ್ವು ಅಂದ್ರೆ ನಮ್ಮನ್ನ ಸ್ಟ್ರೇಟ್ ಕಾರ್ ಬಿಡ್ತಾರೆ ಸರ್. ಅದಕ್ಕೆ ನಾನು ಏನು ಮಾಡಿ ಪಟೇಲ್ ಅನಿಲ್ ಅದಾರಲ್ಲ ಡೈರೆಕ್ಟರ್, ನನ್ನ ವೆರಿ ಕ್ಲೋಸ್, ಅವ್ರನ್ನ ಕರ್ಕೊಂಡು ಅವ್ರೇನಂದ್ರು ಮತ್ತಷ್ಟು 6 ಗಂಟೆಗೆ ಸಂಜೆ 6 ಗಂಟೆಗೆ ನನ್ನ ಮೀಟಿಂಗ್ ಐತೆ ಅಲ್ಲಿ ಬಂದ್ಬಿಡು, ಮಗನ ಕರ್ಕೊಂಬ ಅಂತಂದ್ರು. ಮಗ ನಾನು ಮಿಸ್ಸ ಹೋದೋಗ್ಬೇಕು. ಹೋದು ಪ್ರಿನ್ಸಿಪಲ್ ಕೇಳಿದ ನಾನೇನು ಮಾತಾಡೋದಿಲ್ಲ, ಏನು ಮಾತಾಡೋದಿಲ್ಲ, ಅವ್ನು ಮಾತಾಡೋದು, ಅವ ಎಲ್ಲ ಮಾತಾಡ್ತಾರೆ. ಪ್ರಿನ್ಸಿಪಲ್ ಜೋಡಿನೂ ಮಾತಾಡ್ತಾರೆ, ಅನಿಲ್ ಪಟೇಲ್ ಅವ್ರ ಜೋಡಿನೂ ಮಾತಾಡ್ತಾರೆ. ಅನಿಲ್ ಪಟೇಲ್ ಅವ್ರನ್ನ ನೋಡಿದ್ದಾರೆ, ಅದಕ್ಕೆ ಒಂದೇ ಅವ್ರನ್ನ ನಾನು ನೋಡಿದ್ದೀನಿ. ಈಸ್ ಏಬಲ್, ಮಸ್ತ್ ಅದನ್ನು ಮಾಡ್ತಾನೆ ಆಯ್ತಂತ. ಅವತ್ತಂದ್ರೆ ಪ್ರಿನ್ಸಿಪಲ್ ಏನು ಮಾಡಿದ್ರಿ ಅಂದ್ರೆ, ಪ್ರಿನ್ಸಿಪಲ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶಿವನಗೌಡ್ರೆ ಅವ್ನಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಒಟ್ಟು ಇಲ್ಲ, ಅವ್ನು ರಿಜೆಕ್ಟ್ ಮಾಡೋ ವಿಚಾರದಾಗೇ ಇರ್ತದೆ. ಆಮೇಲೆ ಅಲ್ಲಿ ನಂಗೆ ಏನಂದ್ರೆ, ನಾನು 10 ಬರ್ರಿ ಪ್ರಾಕ್ಟಿಕಲ್ ಮತ್ತೊಂದು ಇಟ್ಟಿದ್ದೈತ್ರಿ, ಅವ್ನು ತಗೋತೇವೆ ಅಂತ ಆಯ್ತಂತೆ. ಕರೆಕ್ಟ್ 10 ಹೋದ್ರಿ. 10 ಹೋದ ಕೂಡಲೇ ಬಿಟ್ಟಿನಿ ಅವ್ನು. ಬಿಟ್ಟು ಕೂಡಲೇ ಮೇಡಮ್ ಏನಂದ್ರೆ ಕರ್ಕೊಂಬರಲ್ಲ ನಾನು, ನೀವು ಎಲ್ಲೆಲ್ಲಿ ಹೋಗ್ತಿರಲ್ಲ ಅಲ್ಲಿ ಫಾಲೋ ಯು ಗೋ ಅಂತೇಳಿ ಸ್ಟೆಪ್ ನಿಮ್ಗೆ ಗುರ್ತೈತಿಲ್ಲ, ಫಸ್ಟ್ ಸೆಕೆಂಡ್ ಥರ್ಡ್ ಸ್ಟೆಪ್ ಅಲ್ಲಿ ಎಲ್ಲೆಲ್ಲಿ ಹೋದ ಅವ್ನು ಫಾಲೋ ಮಾಡಿದ. ಕೂಡಿಸ್ರು ನಿಮ್ಗೆ ಕ್ಲಾಸ್ ಮಾಡಿದ್ರು. ಪೈಲ ಅಂದ್ರೆ ಏನಾದ್ರು ಚೇಂಬರ್, ಪ್ರಿನ್ಸಿಪಲ್ ಚೇಂಬರ್ದಾಗ ಇನ್ಸ್ಟ್ರಕ್ಟರ್ ಮೇಡಮ್ಗೆ ಮತ್ತು ಲೆಕ್ಚರರ್ ಮೇಡಮ್ಗೆ ಏನು ಹೇಳಿದಾಗ ಗೊತ್ತಿಲ್ಲ, ಪ್ರಿನ್ಸಿಪಲ್ ನಂಗೆ ಗೊತ್ತಿಲ್ಲ. ಅದ್ರ ಅವ್ನು ಕರ್ಕೊಂಡು ಹೋದ್ರು. ದೀಡ್ ಪೌಣೆ 2 ತಾಸು ಆಯ್ತು. ನಾ ಹೇಳ್ತೀನಿ ನಿಮ್ಗೆ ಆಗಿಲ್ಲ. ಅವ ಅದನ್ನ ಟೈಪ್ ಮಾಡ್ಬೇಕಾದ್ರೆ ಹೇಳಿದ್ರು, ನಾ ಇದು ಟೈಪ್ ಮಾಡಿ ನಂಗೆ ಅಷ್ಟು ಕಂಫರ್ಟ್ ಇಲ್ಲ, ನಮ್ಗೆ ಲ್ಯಾಪ್ಟಾಪ್ ಕೊಡ್ರಿ ನಾ ಮಾಡ್ತೀನಿ. ಲ್ಯಾಪ್ಟಾಪ್ ಕೊಟ್ಟರು ನೋಡು ಅಂತ. ಇನ್ಸ್ಟ್ರಕ್ಟರ್ ಮತ್ತು ಮೇಡಮ್ ಅರ್ಧ ಪೌಣ ತಾಸು ನಿತ್ಯ ಅದು ಎಲ್ಲ ಕೇಳಿದಾರೆ. ಆಲ್ಮೋಸ್ಟ್ ಆಲ್ 42 ಕ್ವಶನ್ಸ್ ಕೇಳಿದಾರೆ ಅಂತ. 42 ಕ್ವಶನ್ದಾಗ ಒಂದು ರೌಂಡ್ ಮಾಡಿಲ್ಲ ಸರ್. ಒಟ್ಟು ರೌಂಡ್ ಮಾಡಿದ್ರಿ. ಎಲ್ಲ ಏನು ಮಾಡೋದು ಎಲ್ಲ ಮಾಡಿದ್ರು. ಅವ್ರಂದ್ರೆ 42 ನಾವು ಬೇರೆದವ್ರು ನಾರ್ಮಲ್ದವ್ರು ಈಗ ಇದ್ದವ್ರು, ಸೆಕೆಂಡ್ ಇಯರ್ ಇದ್ದವ್ರು, ಥರ್ಡ್ ಇದ್ದವ್ರು ಕರೆದು 42ನ್ಯಾಗ 38 ಹೇಳ್ಬೋದು. 42 ಯಾರು ಹೇಳೋದಿಲ್ಲ. ಮತ್ತು ಇಂಥವ್ರು ಬಿಟ್ಟು ನಾವೆಲ್ಲ ತಗೋದು. ಅವ್ರು ಬಂದ ತಕ್ಷಣ ಇನ್ನೂ ಬಂದಿರಕ್ಕಿಲ್ರಿ, ತೆಳಗೆ ಬಂದ ನಾನು 1 ತಾಸು ಅಲ್ಲಿಂದ್ರು, 1 ಅರ್ಧ ತಾಸು ಟೈಮ್ ಪಾಸ್ ಮಾಡ್ಬೇಕಿಲ್ಲ, ಹಂಗೆ ಮಾಡ್ಕೋತೀನಿ ನಿಂತಿದ್ದರು. ತೆಳಗೆ ಬರ್ಬೋದು ಏನಂದ್ರು. ಅವ್ರನ್ನ ಏನು ಹೇಳಿದಾರೆ ನಮಗೂ ಗೊತ್ತಿಲ್ಲ. ಪ್ರಿನ್ಸಿಪಲ್ ಇದ್ದವ್ರು ಮತ್ತೊಬ್ಬರು ಕಳಿಸಿದ್ದಾರೆ, ಅವ್ರು ಹೇಳಿದ್ದಾರೆ ಅಡ್ಮಿಷನ್ ತಗೋ ಅಂತ ಹೇಳಿದ್ದಾರೆ. ಆಮೇಲೆ ಆಯ್ತು ಅಂತ ಹೇಳಿದ್ರೆ ಅವ್ರು ಬಂದು, ಅವರು ಮೇಡಮ್ ಅದಾರ ವೈಸ್ ಪ್ರಿನ್ಸಿಪಲ್, ಅವ್ರಿದ್ದವ್ರ ಸಿಲೆಬಸ್ ಹೇಳಕತ್ತಾರೆ. ಸಿಲೆಬಸ್ ಹೇಳಿ ಎಲ್ಲ ಹೇಳಿ ಆದ್ಮೇಲೆ ಟೆಲ್ ಮಿ ಅಬೌಟ್ ಯುವರ್ ಸೆಲ್ಫ್ ಅಂತ, ವಾಟ್ ಯು ಕ್ಯಾನ್ ಡು. ಯು ಹ್ಯಾವ್ ಟೋಲ್ಡ್ ಮಿ ಅಬೌಟ್ ಸ್ಪೋರ್ಟ್ಸ್, ಐ ಡೂ ಸ್ವಿಮ್ಮಿಂಗ್, ಆಮೇಲೆ ಯೋಗ ಐ ಡು ಅಂತ ಯಾರು ಅಂದ್ರೆ 6 ಆಪ್ಷನ್ ಇರ್ತಾವಲ್ಲ, ಅದ್ರಾಗ 1 ಇರ್ತದೆ, ಅದ್ರಾಗ ಯಾರು ಮಾಡ್ತಾರೆ. ಆಮೇಲೆ ಫೈನಾನ್ಸ್ ಬಂದಂಗೆ ಐ ಡೂ ಟ್ರೇಡಿಂಗ್, ಓನ್ಲಿ ಐ ಬೈ ಬಟ್ ಐ ಡೋಂಟ್ ಅದಕ್ಕೂ ಇದು. ಹಿಂಗೆ ಇದು ಮ್ಯೂಸಿಕ್ ಬಂದಾಗ ಐ ಪ್ಲೇ ಡ್ರಮ್, ಐ ಪ್ಲೇ ಗಿಟಾರ್ ಅಂತ ಇದು ಅದು. ಆಮೇಲೆ ಹೌ ಮೆನಿ ಸಬ್ಜೆಕ್ಟ್ಸ್ ಯು ನೋ ಅಂತ ಅಂದ್ಕೊಳ್ಳಿ 17 ಸಬ್ಜೆಕ್ಟ್ ಹೇಳಿದ್ರೆ ನೀ ಪೂರಾ ಸಿಲೆಬಸ್ ಮಾಡಿದ್ದೀನಿ ಅಂತ ಅಂದ್ರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಅಂದ್ರೆ ಇದು ಒಂದು ಆತ. ಮತ್ತೇನು ಕೇಳಿದ್ರೆ ಅವ್ರು ಭಾಳ ಮಾತಾಡ್ತಾರೆ. ನಾನು ಅವ್ರನ್ನ ಬಿಟ್ಟು ಬೇಡ ಅಂತ ಅಂದ್ರಿ, ಸರ್ ವಿಲ್ ಬಿ ರಿಯಲಿ ಪ್ರೌಡ್ ಟು ಹ್ಯಾವ್ ಅ ಸ್ಟೂಡೆಂಟ್ ಲೈಕ್ ಯು ಅಂತ ಅನ್ನತ್ಲೆ. ಅದಕ್ಕೆ ನಿಮ್ಗೆ ಇಷ್ಟು ತಾಕತ್ ಇರ್ತದೆ ರೀ. ಆ ತಾಕತ್ತ ನಮ್ಮ ಅವ್ವಪ್ಪ ಕೊಡ್ತಿರ್ದಿಲ್ಲ. ನಿಮ್ಮ ಅವ್ವಪ್ಪಾಗ ನೀವು ಅಂದ್ರಲ್ಲ, ಅವ್ವಪ್ಪನ ಮೇಲೆ ವಜ್ಜೆ ಅಂತ ತಿಳ್ಕೊಬೇಡ್ರಿ, ಗುರ್ತತ್ರಲ್ಲ. ಅವ್ವಪ್ಪಾಗ ಮಾಡಿ ತೋರಿಸೋದು. ಈಗ ನಾನು ನನ್ನ ಮಗ ಅಲ್ಲಿ ಇಂಟ್ರ್ಯೂ ಕೊಡ್ಲಿ, ನನಗೂ ಗುರ್ತಿರ್ತಿಲ್ಲ ನನ್ನ ಮಗ ಏನದಂತ. ಯಾಕೆ ಏನಂದ್ರಿ, ನನ್ನ ಮಗ ಏನದ ಅನ್ನೋದು ಇಂಟ್ರ್ಯೂ ಕೊಟ್ರೂ ಗುರ್ತಾಕೈತ್ರಿ. ನೀವೇನು ಇಂಟ್ರ್ಯೂ ಕೊಡ್ಬೇಕಂತೂ ಏನಿಲ್ಲ ರೀ ಸುರೇಶ್ ರೀ. ಒಂದೇನ ಕೆಲಸ ಮಾಡಿಲ್ಲ. ಈಗ ಮೊನ್ನೆ ನಾನು ಲಾಸ್ಟ್ ಟೈಮ್ ಬಂದಿದ್ರಿ, ಇವ್ರಿಗೆ ಹೇಳಿದ್ದೇನೆ ಶಿವನಗೌಡ್ರು ಅವತ್ತಿಂದ ಇವತ್ತಿನ ಮಠ ಅದೇನು ಮಾತಾಡಿಲ್ಲ, ಸ್ಟೆಪ್ ಅದು ಏನಿಲ್ಲ, ಏನೋ ಮಾಡಿ. ಈಗ ಎಲ್ಲರನ್ನೂ ತೊಗೊಂಡು ಅದ್ರೂ ಬೀಳಕ್ಕೆ ಹೋಗ್ರಿ ಶಿವನಗೌಡ್ರು ಗೊತ್ತಾದ್ರಲ್ಲ. ಈಗ ನಿಮ್ಗೆ ಹ್ಯಾಂಡಿಕ್ಯಾಪ್ಗಳು ಭಾಳ ಮಂದಿ ಸಿಗ್ತಾರೆ, ಇದು ದೊಡ್ಡ ಮಾಡ್ರಿ, ಮಾಡಬೇಡ ಅಂತಿಲ್ಲ. ನೀವು ಇಂಥವ್ರನ್ನ ಬೇರೆದಕ್ಕೆ ಯೂಸ್ ಮಾಡ್ರಿ, ಎಲ್ಲಿ ಏನು ಹೆಂಗೆ
ಅವ್ರು ತಮ್ಮ ಈಗ ನಾನು ಸೂರಜ್ ಆಗಲಿ ಇವ್ರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಲಿ ಅವ್ರವ್ರದ್ದು ಟ್ಯಾಲೆಂಟ್ ಇರಕಬೇಕ್ರಿ ಐತ್ರಿ ಅದ್ರ ಟ್ಯಾಲೆಂಟ್ ಏನ ಎತ್ತರದಾಗ ಇಂಟ್ರೆಸ್ಟ್ ಐತಿ ಕೇಕೆಸ್ ಮಾಡತ್ತೆ ಆಟೋಮೆಟಿಕ್ಲಿ ಆಗ್ತೈತ್ರಿ ಅದಾದ್ರೆ ಸಪೋರ್ಟ್ ಮಾಡೋದು ಮಾಡ್ಬೋದು ಬೇಕಾದ್ರೆ ಮಾಡ್ಬೋದು ಏನ್ ಸುರೇಶ್ ಗೊತ್ತಲ್ಲ ಮತ್ತೊಂದು ನಾನು ಹಿಂಗ ಅಂತಲ್ಲ ನಾನು ನಮ್ಮ ಅವ್ವ ಅಪ್ಪ ಏನ್ ಹಾಕಿದ್ರಿ ಬರೀ ಎಲ್ಲಿ ಹೋಗ್ಲಿ ಸ್ವಾಮಿಗಳ ಅವ್ರು ಇವ್ರು ನನ್ನ ಸುತ್ತಿ ಇರುತ್ತಿದ್ರು ಅಂದ್ರೆ ನಾವು ಸುತ್ತಿರ್ತಿದ್ರಿ ನನ್ಗೆ ಹಿಂಗೆ ಬರೀ ಒಂದು ಕ್ವಶನ್ ನಮ್ಮ ಮಾತಾಜಿ ಅಂತ ಇದ್ದಾರೆ ಅದೆಲ್ಲರಿಗೂ ಶಿವಲ್ಲ ಪ್ರಸಾದ ಇಟ್ಕೋ ಮಗನ ಅಂತ ಹೇಳ್ಬಿಡ್ತೀವಿ ಸರ್ ಆಪರೇಷನ್ ಎಂದೂ ತಪ್ಪು ಮಾಡಕ್ಕೆ ಹೋಗಲ್ಲ ನೀವು ಬೇರೆದೇನು ಮಾಡ್ತೀವಿ ಆಪರೇಷನ್ ಒಂದು ತೆರೆಯಾಗಿಂದ ಅಂತ ಏನು ಮಾಡಕ್ಕೆ ಹೋಗಲ್ಲ ಮುಂದೆ ಅವ್ರು ತಂತಾನ ಏನು ಮಾಡೋದು ಮಾಡ್ತಾನ ಹೋಗ್ನಿ ಅಂತ ನಿನ್ನಿಂದ ಅವದಾನ ಅಂತ ನನ್ನಿಂದ ಅವದಾನ ಅಂತೀವಿಡ ಅವನಿಂದ ನೀಯದೆ ಅಂತೇಳಿ ಹೋಗುವಂಥದ್ದು ಇದು ಗೊತ್ತಲ್ಲ ಇದು ಆಗಿದ್ದ ಏನೋ ಒಂದು ಕಾರಣ ಇರ್ತದ್ರಿ ಏನ್ರಿ ಆ ಕಾರಣದಿಂದ ಆಗಿರ್ತದೆ ಅದು ಒಟ್ಟು ಏನೋ ಇರ್ತದ್ರಿ ಮತ್ತೊಂದು ನಾ ಎಲ್ಲೋ ಆ ಬುಕ್ ನೋಡಿ ಓದಿದ್ರಿ ಅದು ಓದಿಕೆಶ ಅದು ತೆಗೆದು ಇಟ್ಟು ಮಾಡಿ ಇಷ್ಟು ಹುಡುಕಿದ್ರೆ ಅದು ಯಾವ ಬುಕ್ಕನ್ನು ನೆನ್ಬರೋದು ಏನೂ ಇಲ್ಲ ಈಗ ನೀವೇನದ್ರಲ್ಲ ನಿಂದ ಶಕ್ತಿ ಏನಿರ್ತದಲ್ಲ ಅದ ಅರ್ತ್ ಬ್ಯಾಲೆನ್ಸ್ ಮಾಡ್ತದಂತೆ ಅಂತ ಜಗತ್ನಾಗ ಈ ಬ್ಯಾಲೆನ್ಸ್ ಮಾಡೋದ ಇವೆಲ್ಲ ಶಕ್ತಿದಿಂದ ಅಂದ್ರೆ ಇದು ಎಲ್ಲ ಕಡೆ ಒಂದ ಕಡೆ ಇರುದಿಲ್ಲ ಎಲ್ಲ ಕಡೆ ಆ ಶಕ್ತಿದಿಂದ ಜಗತ್ ಬ್ಯಾಲೆನ್ಸ್ ಮಾಡ್ತದೆ ಈಗ ನಾವೇನೋ ಹಿಂಗ ಹೋಗ್ತಿರ್ತದ್ರಿ ಇಲ್ಲಿ ಒಂದು ವಜ್ಜೆ ಇಟ್ಟ ಇಲ್ಲಿಟ್ಟ ಬರಬರ್ ಮಾಡ್ತಾರಲ್ಲ ಹಂಗ ಇವ್ರ ಶಕ್ತಿ ಆ ಶಕ್ತಿ ಗೊತ್ತಿಲ್ಲ ನಾನು ಓದ್ಬೇಕಂತಂದ್ರೆ ಅದಷ್ಟ ಓದಿಕೆ ನನಗೆ ಅದು ಇದು ತಿಳಿಲಿಲ್ಲ ಆಮೇಲೆ ಆದ್ಮೇಲೆ ಹುಡುಕಾತನ ಇವತ್ತಿನ ಮಟ್ಟ ಹುಡುಕಾತನ ಸಿಗೋದು ಅಂದ್ರೆ ಹ್ಯಾಂಡಿಕ್ಯಾಪ್ಟ್ ಆಗಿರ್ರಿ ಸ್ಪೆಷಲ್ ಏನಿರ್ತಾರಲ್ಲ ಸ್ಪೆಷಲ್ ಚಿಲ್ಡ್ರನ್ಸ್ ಅವ್ರ ಶಕ್ತಿದಿಂದ ನಡೀತದೆ ಅದಕ್ಕೆ ನೀವು ಯಾರು ನಿಮ್ಮ ಅವಪ್ಪ ಆಗಿಲ್ರಿ ಅವಪ್ಪ ಎಂದೂ ಖರ್ಚು ಮಾಡೋದಿಲ್ರಿ ಖರ್ಚು ಮಾಡ್ಬೋದು ಯಾಕಂತಂದ್ರೆ ಮಮ್ಮಿ ಏನಿರ್ತದ್ರೆ ಒಂದೊಂದು ಪರಿಸ್ಥಿತಿ ಇರ್ತದೆ ತಮ್ಮ ಮನೆಯನ್ನ ತಮ್ಮ ಕುಳಿಯೋದಿಲ್ಲ ಅದ್ರ ನೀವು ಹುಟ್ಟುವುದರಿಂದ ಅವ್ರು ಚಲೋ ಆಗ್ತಿರ್ತದೆ ಏನು ಅದಕ್ಕೆ ನೀವು ಒಂದೇ ಏನು ಮಾಡೋದ್ರಿ ಬೇಕಾದಿದ್ರು ಅಯ್ಯೋ ಪಾಪ ಅನ್ಸ್ಕೊಕ್ ಹೋಗ್ಬೇಡ್ರಿ ಒಂದು ಹೇಳ್ತಾನೆ ಅಯ್ಯೋ ಪಾಪ ಅನ್ಸ್ಕೊಕ್ ಹೋಗ್ಬೇಡ್ರಿ ಅಯ್ಯೋ ಪಾಪ ಅನ್ಲೆಂತೂ ಭಾವನಾ ಇದು ಮಾಡ್ಕೊಕ್ ಹೋಗ್ಬೇಡ್ರಿ ಅಪೇಕ್ಷೆ ಮಾಡಬೇಡ್ರಿ ಮಾಡಿ ತೋರಿಸಿ ನಾ ಏನದೆ ಅನ್ನೋದು ನಾವು ಮಾಡಿ ತೋರಿಸಿ ಮತ್ತೊಂದು ಹಿಂಗಿದ್ರು ಸಹಿತ ಬೇಕಾದಿದ್ರು ಈಗ ನೀವು ಕೋಟ್ಯಾಧೀಶ ಇರ್ಲಿ ಮನೆಯಾಗ ₹1 ಗಳಿಸ್ರಿ ₹1 ಗಳಿಸೋದ್ರಿಂದ ಅದು ₹1 ಕೋಟಿ ಉಳಿತೈತ್ರಲ್ಲೇ ಅದು ನಿಮ್ದೇ ಇರ್ತೈತ್ರಿ ಗೊತ್ತಾತ್ರಲ್ಲ ಅದಕ್ಕೆ ಏನು ಬೇಕಾದಿದ್ರು ಗಳಿಸೋದು ಒಂದು ಮಾಡಿ ಕಳ್ಸೋದು ಅಂದ್ರೆ ನಿಮ್ಗೆ ಚಲೋ ಇದ್ರಲ್ಲೇನೂ ಗಳಿಸ್ರಿ ಟ್ಯಾಲೆಂಟ್ ಇರ್ತೈತ್ರಿ ಗಳಿಸ್ರಿ ಏನ್ರಿ ಮತ್ತೇನೋ ಒಂದು ನೆನಪು ಬಂದಿದ್ರಿ ತಲೆಯಿಂದ ಹೋಗಿರ್ತಾರೆ ಸರ್ ಈಗ ಮೊನ್ನೆ ನಾನು ಶಿವನಗೌಡ್ರಿಗೆ ಹೇಳಿದೇನ್ರಿ ಒಂದು ನೀವು ಅಂದ್ರೆ ನಮ್ಮಿಂದ ಅಂತಲ್ಲ ನೀವೆಲ್ಲ ಕೂಡಿ ಒಂದು ಆರ್ಗನೈಸೇಷನ್ ಮಾಡಂತ ಹೇಳಿದ್ರು ಎಲ್ಲಿ ಅಂತಂದ್ರೆ ಈಗೇನವ್ರು ಅಗರಬತ್ತಿ ರೀ ಅಗರಬತ್ತಿ ಅವಾಗ ಏನದವ್ರು ಅವನ್ನೆಲ್ಲ ಈಗ ಹೋಗಿ ಮಾರ್ತಾರೆ ನಾನು ಭಾಳ ಮಂದಿ ನೋಡಿದೆನು ಈಗ ಹೋಗಿ ಮಾರ್ತಿರ್ತಾರೆ ಹೊರಗೆ ಮಾರ್ತಿರ್ತಾರೆ ಹೊರಗೆ ಮಾರಿ ಒಂದು 10 ತಗೋರು ಯಾರ ಅಯ್ಯೋ ಅಂತೇಳಿ ಅಂದು ತಗೋತಾರ ಹಾಕ್ಸಕ್ ಬೇಡ ಒಂದೊಂದು ಕಡೆ ಸ್ಟಾಲ್ ಮಾಡ್ರಿ ಅಲ್ಲಿ ಏನೇನು ಹಾಲು ಪಲ್ಯ ಡ್ರೈ ಫ್ರೂಟ್ ನಿಮ್ಗೆ ಇದು ಸಿಗುಲ್ದ ಹಂಗೆ ನೀವು ಒಂದು ಆರ್ಗನೈಸೇಷನ್ ಮಾಡ್ರಿ ಎಲ್ಲ ಕಡೆ ಬೆಳಗಾವಿನ ಅಂತ ಸಿಟಿ ಒಳಗೆ 10 ರಿಂದ 12 ಆಗಲಿ 10 ರಿಂದ 12 ಆಗಲಿ ಒಬ್ಬ ಚಲೋನ ಒಬ್ಬವನ್ನ ಒಂದು ಸ್ವಲ್ಪ ಅಂದ್ರೆ ಹಿಂಗೆ ಹ್ಯಾಂಡಿಕ್ಯಾಪ್ ಇದ್ದವ್ರನ್ನ ಕೂಡಿಸ್ರಿ ಒಬ್ಬ ಕಲ್ಲಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದವ್ನು ಕೂಡಿಸ್ರಿ ಹಿಂಗೆ ಕೂಡಿಸ್ಕೇಶೆ 12-15 ತೆಗೀರಿ ಸರ್ ನಿಮ್ದು ಇವರೆಲ್ಲ ಹುಡುಗರಿಗೆ ಎಷ್ಟು ಕೊಡ್ಬೇಕು ಅನ್ನೋದು ವಿಚಾರ ಐತೆ ಲಾಸ್ಟ್ ಟೈಮ್ ನಾನು ನಿಮ್ಗೆ ನಾವು ಇವಾಗ ಕೊಡೋದು 6,000 ಕೊಡ್ತೇವೆ ₹15,000 ಕೊಡೋದು ಅಂತ ವಿಚಾರ ಮಾಡಿ ₹15,000 ಭಾಳ ಅಲ್ಲ ನಿಮ್ಗೆ ಏನು ಇಲ್ಲಿ ಕಲ್ತು ಹೋಗ್ರಿ ಡೈಲಿ ₹15,000 ಕಳಿಸ್ರಿ ಕೊಡ್ತಾತ್ರಲ್ಲ ಅದ್ರ ಕಲ್ತ ಶಿವನ್ಗೌಡ ಕಲಿಸಿದನು ಅದನ್ನೊಂದು ಇದು ಇಟ್ರಿ ಪ್ರಾಮಾಣಿಕ ಇದ್ರಂದ್ರೆ ನೀವು ₹15,000 ಗಳಿಸೋದು ಶಿವನಂದ್ರೆ ₹15,000 ಇವ್ರು ಕೊಡೋದ ನಿಮ್ದು ಏನೂ ಇಲ್ಲ ನೀವು 10 ಮಂದಿ ಬರ್ಲಿ 100 ಮಂದಿ ಬರ್ಲಿ 100 ಮಂದಿ ಬಂದಷ್ಟು ನಾವು ಮಾಡ್ಕೊಡೋದು ಗುರ್ತಾತ್ರಲ್ಲ ಈಗ ಅಂಗಡಿ ಅದಾವ ಎಲ್ಲ ಅದಾವ ಹೌದು ರೀ
ಇದು ಸಿಗುದಿಲ್ಲ ಅನ್ನೋದು ಮಾಡೋದಲ್ಲ. ಈಗ ನಿಮ್ದು ಆನ್ಲೈನ್ ಅದಿದ್ದು ಎಲ್ಲ ಐತೆ, ನೀವ ಸ್ವತಃ ಮಾಡ್ತಾರೆ ಹೌದಲ್ಲ. ಈಗ ನಿಮ್ದು ಬಾಜಿ ಬರೇ ಪಲ್ಲೆ ಮಾರಿ ಎಷ್ಟು ಮಾಡ್ತಾರೆ. ನಿಮ್ಗೇನು ರೋಡ್ ಮೇಲೆ ಕೊಡ್ರ ಅನ್ನತ್ತಿಲ್ಲ ನಾನು, ಅಯ್ಯೋ ಪಾಪ ಅಂತೇಳಿ ಯಾರು ತಗೋದಲ್ಲ, ಅದೊಂದು ತಲೆ ಇಟ್ಕೊಳ್ರಿ, ಗೊತ್ತಾಗ್ತಿರಲ್ಲ. ನಾವು ಹೆಂಗ ಅಯ್ಯೋ ಪಾಪ ನಮ್ಗೆ ಅಯ್ಯೋ ಪಾಪ ಅಂದಕ್ಕೆ ಎಷ್ಟು ಕೊಡಂತ ನಿಮ್ಗೂ ಹತ್ತದಲ್ರ, ಬೇಡ ನಮ್ಗೆ ಯಾರು ಅಯ್ಯೋ ಪಾಪ ಅನ್ಬೋದು. ನೀವು ಅರೇ ಇವ ಎಕ್ಸಾಂಪಲ್ ಆಗ್ಬೇಕು ಬೇರೆದವ್ರು ಆಜು ಬಾಜುಕಿನ ಮಗನ ನಿನ್ ಕೈ ಕಾಲು ಕಣ್ಣು ಎಲ್ಲ ಇದ್ದು ಅವ್ನ ನಡ್ತೋದ್ರ ಮಗನ ಅನ್ಬೇಕ್ರಿ ಎಲ್ಲರೂ. ಕ್ವಾಲಿಟಿ ಮತ್ತು ಬ್ರ್ಯಾಂಡ್ ಹಂಗೆ ಮಾಡಿ ಗೊತ್ತಾಗ್ತಿರಲ್ಲ. ಅದ್ರ ಸಂಬಂಧ ಶಿವಣ್ಗೌಡ್ರು ಪೈಲ ವರ್ಕೌಟ್ ಮಾಡ್ತಾರೆ. ನಾನೇನು ಹೇಳಿದ್ದೇನೆ, ಒಂದು ಸಣ್ಣ 10x10 ಮಾರ್ನಿಂಗ್ ಇಲ್ಲಿಂದ ಹೆಂಗೆ ಅಂತಂದ್ರೆ ಇವನ್ ಮೊಬೈಲ್ ಹೇಳ್ಕೊಂಡು ಇದೆ ಸರ್ ನಾವು ಒಂದು ವೆಹಿಕಲ್ ಮಾಡಿ ವೆಹಿಕಲ್ ಅದಕ್ಕೆ ಏನು ಬೇಕಲ್ಲ ಫೈನಾನ್ಸ್ ನಮ್ಮ ಆರ್ಗನೈಸೇಷನ್ ಅದಾವೆ, ನಮ್ಮ ಫ್ರೆಂಡ್ ಸರ್ಕಲ್ ಅದಾವೆ, ಅದಕ್ಕೆಲ್ಲ ಹೆಲ್ಪ್ ಮಾಡ್ತೀವಿ. ಅದು ದಿವಸಕ್ಕೆ ನೀವು ವಾಪಸ್ ಕೊಡ್ಬೇಕು, ಗೊತ್ತಾಗ್ತಲ್ಲ. ರೊಕ್ಕ ಇಂಟ್ರೆಸ್ಟ್ ಇಲ್ಲ, ರೊಕ್ಕ ವಾಪಸ್ ಕೊಡೋದು ವಿಚಾರ ಮಾಡಿ. ಒಂದು ದಿವಸ ಅಲ್ಲ, 2 ವರ್ಷ 3 ವರ್ಷ ಅದು ಮಾಡಿ ಟೈಮಿಂಗ್ ತೊಗೊಂಡು ಮಾಡ್ರಿ. ಅದಕ್ಕೆ ಅವ್ರಿಗೂ ಅಂದ್ರೆ ಕೊಟ್ಟವ್ರಿಗೂ ಇದಾಕೈತ್ರಿ, ವಿದೌಟ್ ಇಂಟ್ರೆಸ್ಟ್ ಮಾಡ್ತಾರೆ. ಪ್ಲಸ್ ಒಂದೊಂದು ಅಂಗಡಿ ತಕ್ಕೊತ ಹೋಗ್ರಿ, ಅಲ್ಲಿ ಅವ್ರು ತಗೋರ್ ಬೇಕಾದ್ರೆ ತಿಳ್ಕೊಂಡು ತಗೋರ್ರಿ. ಅಯ್ಯೋ ಪಾಪ ಅಂತ ತಿಳ್ಕೊಬಾರ್ದು, ಅನ್ಕೊಂಡ್ ತಗೋಬಾರ್ದು. ಆ ಥರ ಮಾಡಿ ನಿಮ್ಗೆ ನಾಳೆ ನಿಮ್ಮ ಆಜುಬಾಜುನವ್ರಿಗೆ ಹೇಳ್ತಾರೆ, ನಿಮ್ ಭಾಳ ಮಂದಿ ಗೊತ್ತಿರು ಎಲ್ಲರೂ ಏಕ್ ಅನ್ನೋದು ಹೆಂಗ ಅಂತಂತ ಅಂತಿರಂತ ಅಂತಾರಲ್ಲ ನೀವು. ಸುರೇಶ್ ಅದು ಉಲ್ಟಾ ಆಗ್ಬೇಕು ಮಗನ, ನನ್ನ ಎಲ್ಲ ನಿನ್ನ ಕಡೆ ಕಣ್ಣದವ ಕಾಲದವ ಕೈ ಅದಾವ, ಏನು ಮಾಡ್ತೀವ ಮಗನ ಸುರೇಶ್ ನೋಡ ಅನ್ಬೇಕು. ಹಂಗೆ ಮಾಡಕ್ ಬರ್ತೈತಿ, ಆಕೈತಿ, ಮಾಡ್ತಾರೆ 100 ಪಟ್ಟು ಮಾಡ್ಬೋದು. ಗೊತ್ತಾಗ್ತಲ್ಲ. ಮತ್ತೊಂದು ನೀವು ಇದ್ದಂಗೆ ಬೇರೆದವ್ರು ಯಾರು ಇರ್ತಿಲ್ಲ, ದೇವ್ರು ನಿಮ್ಗೆ ಇಲ್ಲಿ ಬಿಟ್ಟಾನಂತೀನಿ. ನೀವು ಒಬ್ಬದಿರಿ ಜಗತ್ತಿನಾಗ, ಒಬ್ಬ ಅಂದ್ರೆ ಸುರಜ್ ಒಬ್ಬದೀನಿ. ನಾನು ಮಾದೇಶ್ ಪಾಟೀಲ್ ಅಂದ್ರೆ ನಾನು ಒಬ್ಬದೇನೆ, ರಾಜು ಅವರು ಒಬ್ಬ, ಶಿವನ್ಗೌಡ ಅಂದ್ರೆ ಒಬ್ಬ. ಶಿವನ್ಗೌಡ ಕಡೆ ಒಂದು ಏನೈತ್ರಲ್ಲ ಅದು ಶಿವನ್ಗೌಡ ಕಡೆನೇ ಐತ್ರಿ. ರಾಜು ಅವ್ರ ಕಡೆ ಐತಿ, ನನ್ನ ಕಡೆ ಐತಿ, ನಿಮ್ಮ ಕಡೆ ಐತಿ. ಅದನ್ನ ಜಾಗೃತಿ ಮಾಡಿ ಆಕೈತಿ. ಥ್ಯಾಂಕ್ ಯು. ಇಲ್ಲಿವರೆಗೂ ನಮ್ಮ ಮಾತೇಶ್ ಪಾಟೀಲ್ ಸರ್ ಅವರು ಆಕ್ಚುಲಿ ಶ್ರೇಷ್ಠ ಉದ್ಯಮಿಗಾರ ಬೆಳಗಾವಿಯಲ್ಲಿ. ಅವ್ರು ಇಷ್ಟೋವರೆಗೂ ಸಮಯ ಕೊಟ್ಟು ನಮ್ಮ ಮಗನಾದಂಥ ಶ್ರೇಯಸ್ ಪಾಟೀಲ್ ಅವ್ರಿಗೆ, ಅವರು ಕೂಡ ಬ್ಲೈಂಡ್ ಆದರೂ ಇನ್ನೂ ಎಜುಕೇಷನ್ ಅಲ್ಲಾಯಿತು, ಆಮೇಲೆ ಉದ್ಯೋಗದಲ್ಲಾಯಿತು ಎಲ್ಲ ಇವಾಗ ಎಲ್ಲ ಅವ್ರದ್ದು ಮಾಹಿತಿಯನ್ನು ಹೇಳಿದ್ರು. ಸೊ ಎಷ್ಟರ ಮಟ್ಟಿಗೆ ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಸೊ ಸಮಾಜದಲ್ಲಿ ಅವನು ಕೂಡ ಗಣ್ಯವ್ಯಕ್ತಿಯಾಗಿ ಬೆಳಿಬೇಕು. ಹಾಗೆ ಅವನಂತ ಇರೋಂಥ ಎಲ್ಲ ಅಂಗಗಳು ಕೂಡ ಸ್ವಾವಲಂಬಿಯಾಗಿ ಬದುಕಬೇಕು, ಅವರ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಇನ್ನೊಬ್ಬರಿಗೆ ಮಾರ್ಗದರ್ಶನ ನೀಡಬೇಕು, ಹಾಗೆ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗಬೇಕನ್ನೋ ಮೂಲಕ. ಸೊ ಇಲ್ಲಿವರೆಗೂ ಅವ್ರು ನಮ್ಮ ಜೊತೆಗೆ ನಮ್ಮ ಅಭಿಪ್ರಾಯನ ಹಂಚ್ಕೊಂಡ್ರು. ಸೊ ಅವ್ರಿಗೆ ತುಂಬ ಧನ್ಯವಾದ ಇಷ್ಟಪಡ್ತೀನಿ. ಹಾಗೆ ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಸಂಸ್ಥೆಗೆ ಪ್ರತಿ ತಿಂಗಳು ಅವರು ಒಂದು 50 ಕಿಲೋ ಅಕ್ಕಿ ಕೊಡ್ತಾರೆ. ಸೊ ಈ ಒಂದೇ ಸಂಸ್ಥೆಗೆ ಅಲ್ಲದೆ ಸುಮಾರು ಬೆಳಗಾವಿಯಲ್ಲಿ ಒಂದು 5-6 ಸಂಸ್ಥೆಗಳಿಗೆ ಪ್ರತಿ ತಿಂಗಳು ಒಂದು 50 ಕಿಲೋ 100 ಕಿಲೋ ಸಾಕಷ್ಟು ಅಕ್ಕಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಮತ್ತೇನು ಹೇಳಿದ್ರಂದ್ರೆ ಲಾಸ್ಟ್ ಟೈಮು, ಸೊ ಮತ್ತೆ ಯಾವ್ದಾದ್ರು NGO ಇದ್ರೆ ಹೇಳು. ಸೊ ಅವರು ಕೂಡ ಅಕ್ಕಿ ಕೊಡೋಕೆ ಇಷ್ಟಪಡ್ತೀನಿ, ಯಾಕಂದ್ರೆ ನಮ್ಮ ಮಗ ಬ್ಲೈಂಡ್ ಇದ್ದಾನೆ. ಸೊ ಅದ್ರ ಜೊತೆಗೆ ಇನ್ನೂ ಅಂಗಗಳು ಎಷ್ಟು ಜನ ಇದ್ದಾರೆ, ಅವರು ಕೂಡ ನನ್ನ ಮಕ್ಕಳು. ಅವರೆಲ್ಲ ನಮ್ಮ ಜೊತೆಗೆ ಇರಲಿಲ್ಲ ಅಂದ್ರೂ ಕೂಡ ಅವರಲ್ಲಿ ನಮ್ಮ ಚಲೋ ಬಗ್ಗೆ ಅನ್ನ ಊಟ ಮಾಡಬೇಕು, ಅನ್ನ ದಾನ, ಸೊ ಶ್ರೇಷ್ಠ ದಾನ. ಸೊ ನನ್ನಿಂದ ಎಷ್ಟು ಸಾಧ್ಯ ಅಷ್ಟಲ್ಲ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ. ಸಹಾಯ ಅನ್ನೋದಲ್ಲದೆ ಅವರು ಕೂಡ ಬೆಳಿಬೇಕು, ಸೊ ಚೆನ್ನಾಗಿ ಊಟ ಮಾಡ್ಬೇಕಂತ ಇವಾಗ ಪ್ರತಿ ತಿಂಗಳು ನಮಗೆ ಅಕ್ಕಿ ಕೊಡ್ತಾ ಇದ್ದಾರೆ. 4 ತಿಂಗಳಾಯ್ತು. ಅವ್ರಿಗೆ ಈ ಮುಖಾಂತರ ಧನ್ಯವಾದ ಇಷ್ಟಪಡ್ತೀನಿ. ನಿಮ್ಮ ಸಹಾಯ ಸಹಕಾರ ನಮ್ಗೆ ತುಂಬಾ ಅಮೂಲ್ಯವಾಗಿದೆ ಸರ್. ಸೊ ಬಟ್ ನಾನೇನ್ ಮಾಡ್ತೀನಿ ಸರ್, ಇವಾಗ ನೀವೇನು ಸಹಾಯ ಮಾಡ್ತಿದ್ದೀರಲ್ರಿ, ಆ ಸಹಾಯನ ತಗೊಂಡ್ರಿ. ಸೊ ಇವತ್ತು 4 ಜನ, ಇವತ್ತು 10 ಜನ ಬಂದಿರ್ಬೋದ್ರಿ, ಬಟ್ ನೀವೇನು ಹೇಳಿದ್ರಿ, ಹೋದ ಸರಿ ಬಂದಾಗ ಹೇಳಿದ್ರಿ, ಬಟ್ ಈ ಸರಿ ಬಂದಾಗ ಹೇಳ್ತಾ ಇದ್ದೀರಿ. ಸೊ ನಾವು ಒಂದು ಮೀಟಿಂಗ್ ಮಾಡಿದ್ದೇವೆ. ಸೊ ಕೆಲವೊಂದು ಬೇರೆ ಡಿಸಿಷನ್ ತೊಗೊಂಡಿದ್ದೇವೆ. ಎಷ್ಟೋ ಜನ ಒಂದು 7 ಜನ ಅಂಗವಿಕಲರು ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕೆಲಸ ಮಾಡ್ಬೇಕಂತ. ಸೊ ನಾವು ಅಂಗಡಿನ ಹುಡುಕಾಡ್ತಾ ಇದ್ದೇವೆ ಸರ್ ಆಲ್ರೆಡಿ. ಸೊ ಅದ್ರಿಂದ ಒಂದು ಮೀಟಿಂಗ್ ಆರ್ಗನೈಸ್ ಮಾಡೋಕ್ಕಂತ ಪ್ಲಾನಿಂಗ್ ಮಾಡಿದ್ದೇವೆ ಈ ಸಮ್ಮರ್ ಕ್ಯಾಂಪ್ ಅಂತಾರೆ. ಸೊ ಮುಂಬರುವ ದಿನಗಳಲ್ಲಿ ಬೆಳಗಾವಿದಾಗ ಇವಾಗ ಈ ವರ್ಷದಂತೂ ಒಂದು 20 ಜನ ಅಂಗವಿಕಲ ಕೆಲಸ ಕೊಡ್ಬೇಕಂತ ಪ್ಲಾನ್ ಮಾಡಿದ್ವಿ ಸರ್ ನಾವು. ಸೊ ಇದನ್ನ ಇವತ್ತಿಗೆ ನಾವು ಕ್ಲೋಸ್ ಮಾಡೋದು, ಯಾಕಂದ್ರೆ ಎಷ್ಟೋ ಸಂಘ ಸಂಸ್ಥೆಗಳು ಒಂದು 4 ದಿನ ಮಾಡೋದು ಬಿಡೋದು ಹಿಂಗೆ ಮಾಡ್ತಾರೆ. ಬಟ್ ನಾವು ಏನು ಸ್ಟಾರ್ಟ್ ಮಾಡಿದೇವಲ್ರಿ, ಯಾವುದೇ ಗೌರ್ಮೆಂಟ್ ಜಾಬ್ಗೆಲ್ಲ ಏನಿಲ್ಲ. ಸೊ ಸಮಾಜಕ್ಕೆ ಏನಾದರೂ ಒಂದು ಮಾಡಿ ತೋರಿಸ್ಬೇಕು. ನಾವು ನಿಂತರೆ ನಮ್ಮ ಜೊತೆ ಒಂದು 100 ಜನ ಬರ್ತಾರೆ, ನಾವು ನಿಲ್ಲಂದ್ರೆ ಯಾರು ಬರಂಗಿಲ್ಲ.
ಸೊ ಹಾಗೆ ನಾವು ನಿಂತು ನಮ್ಮ ಜೊತೆ ಇನ್ನೂ ಸಾಕಷ್ಟು ಜನ ಕರ್ಕೊಂಡು ಸಮಾಜದಲ್ಲಿ ಅಂಗವಿಕಲರು ಏನು ಮಾಡೋಕ್ಕಾಗಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಏನಾದರೂ ಒಂದು ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅನ್ನೋ ಮುಖಾಂತರ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ನಾವು ಬರ್ತೇವೆ, ನಮಗೆ ಮೂಮೆಂಟ್ ಇದು ಕೊಡ್ತಾರಲ್ಲ, ಹಾಂ ಸರ್. ಎದ್ದು ಕೊಡ್ಬೇಡ್ರಿ ಯಾರು ನನ್ಗಂತ್ರಿ ಪೈಲ ಕೊಡ್ಬೇಡ್ರಿ, ಯಾರಿಗೂ ಕೊಡ್ಬೇಡ್ರಿ. ಯಾಕಂತಂದ್ರೆ ಹೆಂಗೈತ್ರಿ, 1 ರೂಪಾಯಿ 10 ರೂಪಾಯಿ ಒಂದು ಹೂ ಅಷ್ಟು. ಯಾಕೆ ಏನಾಗ್ತದೆ, ನೀವು ಇದೇನ್ ಮಾಡ್ತಿರಲ್ಲ ಇಲ್ಲೇ ಮಾಡ್ರಿ, ನಿಮ್ಮಿಂದ ಅದು ಮೂಮೆಂಟ್. ಈ ಮೂಮೆಂಟ್ ನೀವು ತೆಗೆದಿರಲಿಲ್ಲ, ಈಗ ಒಂದು 200-200 ಗಿಡ ಕೊಡತ್ರಿ, ಗಿಡ ಕೊಡ್ರಿ, ನಾನೇ ನಿಮ್ಗೆ ಗಿಡ ಕೊಡ್ತೇನೆ, ಅವ್ನು ಗಿಡ ಕೊಡ್ತಿಲ್ಲ. ಮೂಮೆಂಟು ಕೊಡಕ್ ಹೋಗ್ಬೇಡಿ, ಖರ್ಚು ಮಾಡಕ್ ಹೋಗ್ಬೇಡಿ. ಆಮೇಲೆ ಮತ್ತೊಂದು ಹೇಳ್ತೇನ್ರಿ, ನಾವು ಅಲ್ಲಿ ಹೋದು ಇಲ್ಲಿ ಕೆಲಸಗಳಿಲ್ಲ, ಅಲ್ಲಿ ಹೋದು ಗೌರ್ಮೆಂಟ್ ಕಡೆಯಿಂದ ಬ್ಲಾಕ್ ಮಾಡಕ್ ಹೋಗ್ಬೇಡಿ. ಒಂದೊಂದು ದಿವಸ ಆದ್ಮೇಲೆ ಈಗ ನಾನು ಅಂತೇನೆ, ಅರೆ ಶಿವನ್ ಗೌಡನ ಜೋಡಿ ನಾನು ಆರ್ಗನೈಸೇಷನ್ದಾಗ ಇರ್ಬೇಕಪ್ಪ ಅಂತ ಮನುಷ್ಯನ ಬರ್ಬೇಕಲ್ಲ, ಹಂಗ ಮಾಡ್ರಿ. ಒಂದ್ ಅಂಗಡಿ ನೀವ್ ಎಲ್ಲಿ ವಿಚಾರ ಮಾಡಿದ್ರಿ? ತೆಲುಗುಡಿ ಇದೆ ದುಡ್ಡಾಡ್ಗೆಟ್ರಿ ಕಂಪ್ನಿಯಿಂದ ಎಲ್ಲರೂ ಎಕ್ಸಿಟ್ ಆಗ್ತಿರ್ತಾರೆ ಸರ್, ಉದ್ಯೋಗ ಭಾಗದಲ್ಲಿ ಉದ್ಯೋಗ ಬಂದು ಎಕ್ಸಿಟ್ ಆಗ್ಬಿಟ್ಟು ಮುಂದೆ ತೆಲುಗುಡಿ ಥರ್ಡ್ ಗೇಟ್ ಬರ್ಬೇಕಾದ್ರೆ ಡಿಪಾರ್ಟ್ಗಿಂತ ಮುಂಚೆ ಅಲ್ಲಿ ಇದೆ ಸರ್ ಬ್ರಿಡ್ಜ್ ನೀವು ಎಲ್ಲಿ ಇರೋದು ಅಂತಂದ್ರೆ ಸಾಯಂಕಾಲ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಕಾಯಿಪಲ್ಲೆ ತಗೊಂಡ್ಬರ್ತಾರೆ. ಹೌದ್ರಿ, ನಿಮ್ಗೆ ಈಗ ನಾನು ಡೈಲಿ ಚೆನ್ನಮ್ಮನ ಇರ್ತದೆ, ಚೆನ್ನಮ್ಮನವ್ರಿಗೆ ಒಂದು ಸ್ಪಾಟ್ ಅಲ್ಲೇ ಐತ್ರಿ. ಈಗ ನಿಮ್ದು ಈಗ ಹನುಮಾನ್ ನಗರ ಸರ್ಕಲ್ ಐತ್ರಿ, ಅಲ್ಲಿ ಒಂದು ಸ್ಪಾಟ್ ಐತ್ರಿ. ಅಂದ್ರೆ ಇಲ್ಲಿ ಎಲ್ಲರಿ ಒಂದು ಸ್ಪಾಟ್ ಇಂಥ ನೋಡಿ, ಆ ಕಡೆಯಿಂದ ಮಂದಿ ಇವ್ರು ಮತ್ತೊಂದು ಹೇಳ್ತಾರೆ, ಈ ಇಂಡಸ್ಟ್ರಿಯಿಂದ ಬರ್ತಿರ್ತಾರಲ್ಲ, ಸಂಜೆ ಹಸುವಾಗಿ ತಮ್ಮ ಮನೆ ಮುಟ್ರು ಸಾಕಂತಾರೆ. ಅಂದ್ರೆ ನನ್ನ ಹಂಗಾರೆ ಅವರು ನಾನು ಏನ್ ತಗೋಬೇಕಂತ ನಾ ಇಂದು ನಿಂತಿದ್ದು